ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಅವಿಭಜಿತ ಬಿಜಾಪುರ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳ ಸಾಧಕರ ಕುರಿತು ಸರಣಿ ಉಪನ್ಯಾಸ ಮಾಲಿಕೆ ಬೆಳಕಾಯಿತು ಬಾಗಲಕೋಟೆ. ಇದೊಂದು ವಿನೂತನವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪರಿಕಲ್ಪನೆ ಡಾಕ್ಟರ್ ರಾಜಶೇಖರ್ ಮಠಪತಿ, ಇದರ ಮಾರ್ಗದರ್ಶಕರು ಪ್ರೊಫೆಸರ್ BR ಪಾಟೀಲ್ ಹಾಗೂ ಸಂಯೋಜಕರು ಮತ್ತು ರೂವಾರಿಗಳು ಆದಂಥ ಡಾಕ್ಟರ್ ಪ್ರಕಾಶ್ ಖಾಡೆ ಅವರು. ಇಲ್ಲಿವರೆಗೂ ಇವರು 53 ಸಾಧಕರನ್ನು ಗುರುತಿಸಿ ಅವರ ಬದುಕು ಮತ್ತು ಸಾಧನೆಯನ್ನು ಈ ಉಪನ್ಯಾಸ ಮೂಲಕ ಜನರಿಗೆ ಪರಿಚಯಿಸಿದ್ದಾರೆ. ಎಲ್ಲ ಮಹನೀಯರಿಗೂ ನನ್ನ ಅಭಿನಂದನೆಗಳು. ಪ್ರಕಾಶ್ ಖಾಡೆಯವರು ಇಂದಿನ 54ನೇ ಉಪನ್ಯಾಸಕ್ಕೆ ಬಾಗಲಕೋಟೆಯ ಮಹಾನ್ ಸಾಧಕರಾದಂಥ ದಾಸಪರಂಪರೆಯ ಕೊಂಡಿಯಾಗಿ ಪ್ರಮುಖ ಹರಿದಾಸರಾದಂಥ ಪ್ರಸನ್ನ ವೆಂಕಟದಾಸರ ಬದುಕು ಬರಹ, ಅವರ ಸಾಧನೆಯನ್ನು ಪರಿಚಯಿಸಲು ನನ್ನನ್ನು ಆಹ್ವಾನಿಸಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು ಅರ್ಪಿಸುತ್ತಾ ವಿಷಯದ ಬಗ್ಗೆ ನನ್ನ ಚಿಂತನೆಗಳನ್ನು ಹಂಚಿಕೊಳ್ಳುವ ಒಂದು ಪ್ರಯತ್ನ ಮಾಡುತ್ತಿದ್ದೇನೆ. ದಾಸ ಸಾಹಿತ್ಯದ ಹಿನ್ನೆಲೆಯನ್ನು ಗಮನಿಸಿದಾಗ ಅಥವಾ ಭಕ್ತಿ ಪಂಥದ ಹಿನ್ನೆಲೆಯನ್ನು ಗಮನಿಸಿದಾಗ, ಪೌರಾಣಿಕ ಹಾಗೂ ಐತಿಹಾಸಿಕ ಉಲ್ಲೇಖಗಳನ್ನು ನೋಡಿದಾಗ ಭಕ್ತಿ ಸಾಹಿತ್ಯ ಅಥವಾ ಭಕ್ತಿ ಪಂಥ ಹುಟ್ಟಿದ್ದು ದಕ್ಷಿಣ ಭಾರತದಲ್ಲಿ, ತಮಿಳುನಾಡಿನಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಉಚ್ಚಾಸ್ಥಿತಿಗೆ ತಲುಪಿ ಮಹಾರಾಷ್ಟ್ರಕ್ಕೂ ತಲುಪಿ ಕ್ಷೀಣವಾಗುತ್ತಾ ಗುಜರಾತತ್ತ ಸಾಗಿತು ಎನ್ನುವುದು ಆ ಪದ್ಮಪುರಾಣದಲ್ಲಿರುವಂಥ ಉಲ್ಲೇಖದಿಂದ ಕಂಡುಬರುತ್ತದೆ. ಈ ಕರ್ನಾಟಕದಲ್ಲಿ ಉಚ್ಚಾಸ್ಥಿತಿಗೆ ತಲುಪಲು ಕರ್ನಾಟಕದ ದಾರ್ಶನಿಕರು, ಸಂತರು, ವಚನಕಾರರು ಹಾಗೂ ಹರಿದಾಸರ ಕೊಡುಗೆ ಅಪಾರವಾಗಿದೆ. ಅದರಲ್ಲೂ ಈ ಅವಿಭಜಿತ ಬಿಜಾಪುರ, ಬಾಗಲಕೋಟೆ ಜಿಲ್ಲೆಯ ಕೊಡುಗೆ ಸಾಕಷ್ಟಿದೆ. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗೆ ಕೊಡುಗೆ ಗಣನೀಯವಾಗಿದೆ. 12-13ನೇ ಶತಮಾನದ ವಚನಕಾರರ ಮತ್ತು 16-17ನೇ ಶತಮಾನದ ಪ್ರಮುಖ ಹರಿದಾಸರಾದಂಥ ಮಹಿಪತಿದಾಸರ ಮತ್ತು ಪ್ರಸನ್ನ ವೆಂಕಟದಾಸರ ಕರ್ಮಭೂಮಿಯೂ ಕೂಡ ಇದೇ ಬಾಗಲಕೋಟೆ ಜಿಲ್ಲೆಯಾಗಿತ್ತು. ಇನ್ನು ಹರಿದಾಸ ಸಾಹಿತ್ಯ ಅದರ ಪುನರುತ್ಥಾನಕರು ಶ್ರೀಪಾದರಾಜರು. ಆ ಶ್ರೀಪಾದರಾಜರ ಶಿಷ್ಯರಾದಂಥ ವ್ಯಾಸರಾಜರು ಮತ್ತು ಅವರ ಶಿಷ್ಯರಾದಂಥ ವಾದರಾಜರು, ಪುರಂದಾಸರು, ಕನಕದಾಸರು ಇವರೆಲ್ಲರ ಮೂಲಕ ದಾಸಕೂಟವನ್ನು ನಿರ್ಮಿಸಿ ಅಪಾರವಾದಂಥ ಹರಿದಾಸ ಸಾಹಿತ್ಯವನ್ನು ಸೃಷ್ಟಿ ಮಾಡಿ ನಮಗೆ ಒದಗಿಸಿದರು. ಇದೇ ಕಾಲದಲ್ಲಿ ವೈಕುಂಠದಾಸರು ಕೂಡ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಕನಕದಾಸರ ನಂತರ ಮತ್ತೆ ಹರಿದಾಸ ಪರಂಪರೆಯನ್ನು ವಿಜಾಪುರದ ಮಹಿಪತಿದಾಸರು ಮತ್ತು ಬಾಗಲಕೋಟೆಯ ಪ್ರಸನ್ನ ವೆಂಕಟ ಹರಿದಾಸರು ಇವರು ಹರಿದಾಸ ಸಾಹಿತ್ಯದ 2ನೇ ಘಟ್ಟದ ಮೊದಲ ಹಂತದ ಶ್ರೇಷ್ಠ ಹರಿದಾಸರು. ಪ್ರಸನ್ನ ವೆಂಕಟದಾಸರ ಕಾಲದಲ್ಲಿ ಮೊದಲ ಹರಿದಾಸಿಣಿಯಾದಂಥ ಗಲಗಲಿ ಅವನವರು ಕೂಡ ಇದೇ ಬಾಗಲಕೋಟೆ ಜಿಲ್ಲೆಯವರು. ಅವರು ಸಾಕಷ್ಟು ಕೀರ್ತನೆ ರಚಿಸಿ ದಾಸ ಸಾಹಿತ್ಯಕ್ಕೆ ಅಪೂರ್ವವಾದಂಥ ಕೊಡುಗೆ ನೀಡಿದ್ದಾರೆ. ದಾಸ ಸಾಹಿತ್ಯದ ಮೂಲ ಸೆಲೆ ಭಕ್ತಿ ಪಂಥ. ಭಕ್ತಿಯ ಪರಾಕಾಷ್ಠತೆಯ ನಡೆಯಲ್ಲೇ ಪ್ರಸನ್ನ ವೆಂಕಟದಾಸರು ತಿರುಪತಿಯ ಶ್ರೀನಿವಾಸನನ್ನು ಸಾಕ್ಷಾತ್ಕರಿಸಿಕೊಂಡು ಭಗವಂತನಿಂದಲೇ ನೇರವಾಗಿ ಪ್ರಸನ್ನ ವೆಂಕಟ ಎಂಬ ಅಂಕಿತ ಪಡೆದು ಹರಿದಾಸರಾದವರೆಂದು ಅವರ ಚರಿತ್ರೆಯಿಂದ ನಾವು ಕಾಣುತ್ತೇವೆ. ಇನ್ನು ಹರಿದಾಸರಾಗಲಿ ವಚನಕಾರರಾಗಲಿ ಅವರ ತಮ್ಮ ಭಕ್ತಿ ಆಧ್ಯಾತ್ಮದೊಡನೆ ಬರೀ ವಿರಕ್ತರಾಗಿರಲಿಲ್ಲ. ವಚನಕಾರರು ಭಕ್ತಿ ಪಂಥದೊಡನೆ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದಂತೆ ಹರಿದಾಸರು ಕೂಡ ಭಕ್ತಿ, ಆಧ್ಯಾತ್ಮ, ಆತ್ಮೋದ್ಧಾರ ಸಾಧನೆಗೆ ಒತ್ತು ಕೊಟ್ಟಷ್ಟೇ ಸಮಾಜೋದ್ಧಾರಕ್ಕೂ ಮಹತ್ವ ಕೊಟ್ಟು ಸಮಾಜದಲ್ಲಿಯ ಡಾಂಬಿಕತೆ, ಮೂಢನಂಬಿಕೆ ಹೋಗಲಾಡಿಸುವಂಥ ಮತ್ತು ನೈತಿಕ ಪ್ರಜ್ಞೆಯನ್ನು ಬೆಳೆಸುವಂಥ ಸಾಕಷ್ಟು ಕೀರ್ತನೆಗಳನ್ನು ದಾಸರು ರಚನೆ ಮಾಡಿ ಸಮಾಜ ಉದ್ಧಾರಕ್ಕಾಗಿ ಕೈಜೋಡಿಸಿದರು. ದಾಸರು ಮನೆಯಲ್ಲಿ ಕುಳಿತು ಕವಿತೆ ರಚಿಸಿ ಬೋಧಿಸಿದವರಲ್ಲ. ಅವರು ಜನರ ಮಧ್ಯದಲ್ಲೇ ಮನೆ
ಮನೆ ಊರು ಊರು ಓಣಿಗಳಲ್ಲಿ ಸಂಚರಿಸುತ್ತಾ ಕೀರ್ತನಿಸುತ್ತಾ ಹಾಡುತ್ತಾ ಮೈಮರೆತು ಕುಣಿಯುತ್ತಾ ನಡೆಯುವಾಗ ಆ ಲೋಕಾನುಭವಗಳಿಂದ ಬಂದ ಈ ಸಾಹಿತ್ಯ ಸಂಗೀತದೊಡನೆ ಬೆರೆತು ಜನರ ಮನತಟ್ಟಿ ಸಾಮಾಜಿಕ ಬದಲಾವಣೆಗಳು ತಂದವು. ಅದಕ್ಕೆ ದಾಸರು ಮಾನವ ಜನ್ಮದೋ ದೊಡ್ಡದೋ ಹುಚ್ಚಪ್ಪಗಳಿರ, ಇದನ್ನು ಹಾಳು ಮಾಡಿಕೊಳ್ಳಬೇಡಿ ಎಂದರು. ಆತ್ಮಲು ತುಂಬಲು ಈಸಬೇಕು, ಇದ್ದು ಜಯಿಸಬೇಕು ಎಂದು ಹೇಳಿದರು. ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿ ಆತ್ಮೋದ್ಧಾರ ಹಾಗೂ ಸಮಾಜೋದ್ಧಾರದ ಹಾದಿ ತೋರಿಸಿದವರು ಈ ದಾಸರು. ಇತಿಹಾಸ ಪುಟಗಳಲ್ಲಿ ನಾವು ಹಲವಾರು ದಲಿತ ಹಾಗೂ ಮುಸಲ್ಮಾನರು ದಾಸರ ಪ್ರಭಾವಕ್ಕೆ ಒಳಗಾಗಿ ದಾಸತ್ವವನ್ನು ಸ್ವೀಕರಿಸಿ ಉತ್ಕೃಷ್ಟವಾದ ಸಾಹಿತ್ಯ ರಚಿಸಿದುದನ್ನು ನಾವು ಕಾಣುತ್ತೇವೆ. ಇಂತಹ ಮಹಾನ್ ದಾಸ ಸಾಹಿತ್ಯ ಪರಂಪರೆಯಲ್ಲಿ ಬಂದವರು ಬಾಗಲಕೋಟೆಯ ಸಂತ ಪ್ರಸನ್ನ ವೆಂಕಟದಾಸರು. ಇವತ್ತಿನ ಉಪನ್ಯಾಸ ಮಾಲಿಕೆಯಲ್ಲಿ ಪ್ರಸನ್ನ ವೆಂಕಟದಾಸರ ಜೀವನ, ಅವರ ಸಮಗ್ರ ಸಾಹಿತ್ಯ ಅವಲೋಕನ, ಜನರ ಆತ್ಮೋದ್ಧಾರ ಹಾಗೂ ಸಮಾಜೋದ್ಧಾರ ಮಾಡಲು ಅವರು ಮಾಡಿದ ದೇಶ ಸಂಚಾರ ಅನ್ನೋ ಅವಲೋಕನೆ ಮಾಡಲಿಕ್ಕೆ ಇಲ್ಲೊಂದು ಸಣ್ಣ ಪ್ರಯತ್ನ ಮಾಡಲಾಗಿದೆ. ದಾಸರ ಕಾಲ 1480ರಿಂದ 1752 ಎಂದು ಪ್ರಸನ್ನ ವೆಂಕಟದಾಸರ ಮೇಲೆ PhD ಸಂಶೋಧನೆ ಮಾಡಿದಂಥ E.T. ಪಾಟೀಲರು ಅಂದಾಜಿಸಿದ್ದಾರೆ. ಇವರ ಚರಿತ್ರೆಯನ್ನು ಅವಲೋಕಿಸಿದಾಗ ಇವರು ಮೂಲತಃ ಬಿಜಾಪುರ ಸಮೀಪಿರುವ ಕಾಕಂಡಕಿ ಗ್ರಾಮದವರು. ಔರಂಗಜೇಬ ಬಿಜಾಪುರ ಆದಿಲ್ಶಾಹಿ ರಾಜ್ಯದ ಮೇಲೆ ದಾಳಿ ಮಾಡಿದಾಗ ಆದ ಅರಾಜಕತೆಯಿಂದ ಇವರ ತಂದೆ ನರಸಪ್ಪಯ್ಯನವರು ಬಾಗಲಕೋಟೆಗೆ ಬರುತ್ತಾರೆ. ಆ ಕಾಲದಲ್ಲಿ ಬಾಗಲಕೋಟೆ ಘಟಪ್ರಭಾ ದಡದಲ್ಲಿರುವ ಈಗ ಕಿಲ್ಲಾ ಎಂದು ಕರೆಯುವ ಪ್ರದೇಶ ಬ್ರಾಹ್ಮಣ ಪಂಡಿತರ ಅಗ್ರಹಾರವಾಗಿತ್ತು. ಇವತ್ತು ಆ ನದಿಗೆ ಹೋಗುವ ರಸ್ತೆಯಲ್ಲಿ ಅದಕ್ಕೆ 70 ಓಣಿ ಅಂತ ಕರೀತಾರೆ. ಆ 70 ಓಣಿಯಲ್ಲಿ 70 ಜನ ಚತುರ್ವೇದ ಪಂಡಿತರಿದ್ದರೆಂದು ತಿಳಿದು ಬರ್ತದೆ. ಅಲ್ಲಿ ಆ ದಾಸರಿಗೆ ಒಂದು ಮನೆಯನ್ನು ದಾನವಾಗಿ ಕೊಡ್ತಾರೆ. ಆ ವಲಸೆ ಬಂದಂಥ ನರಸಪ್ಪನವರು ತಮ್ಮ ಶ್ರೀಮತಿ ಸಾಧ್ವಿ ಲಕ್ಷ್ಮೀಬಾಯಿ ಜೊತೆಗೆ ಹಾಗೂ ಒಬ್ಬ ಮಗ ರಾಘಪ್ಪಯ್ಯ ಅಂತ ಅವನ ಜೊತೆಗೆ ಅಲ್ಲೇ ವಾಸ ಮಾಡುತ್ತಾರೆ. ಇತ್ತೀಚೆಗೆ ಶೋಧಿಸಿದ ಲಕ್ಷ್ಮೀಕಾಂತ್ ಪಾಟೀಲರ ಶೋಧನೆಯಿಂದ ನರಸಪ್ಪನವರಿಗೆ ಒಬ್ಬ ಮಗಳು ಇದ್ದಳೆಂಬುದು ತಿಳಿದು ಬರುತ್ತದೆ. ಆದರೆ ದೇವರ ಇಚ್ಛೆಯಂತೆ ಇವರಿಗೆ ಇಳಿ ವಯಸ್ಸಿನಲ್ಲಿ ಇನ್ನೊಬ್ಬ ಮಗ ಹುಟ್ಟುತ್ತಾನೆ. ಇವರ ಕುಲದೇವರು ತಿರುಪತಿಯ ವೆಂಕಟೇಶನಾದ್ದರಿಂದ ವೆಂಕಟೇಶ ಅಂತ ನಾಮಕರಣ ಮಾಡುತ್ತಾರೆ. ಪ್ರೀತಿಯಿಂದ ವೆಂಕಣ್ಣೆಂದು ಕರೆಯುತ್ತಿರ್ತಾರೆ. ಈ ಇಳಿ ವಯಸ್ಸಿನಲ್ಲಿ ಮಗ ಹುಟ್ಟಿರುವುದರಿಂದ ತಾವು ಕಾಲವಾದ ನಂತರ ಇವನನ್ನು ಬೆಳೆಸುವರಾರು ಎಂಬ ಚಿಂತಿಸುತ್ತಾರೆ. ಆದರೆ ಇವರ ಪತ್ನಿ ಲಕ್ಷ್ಮೀಬಾಯಿ ತಿರುಪತಿ ವೆಂಕಪ್ಪನ ಪರಂಭಕ್ತಳು. ಈ ಇಳಿ ವಯಸ್ಸಿನಲ್ಲಿಯೂ ಮಗ ಕೊಡಬೇಕಾದರೆ ಭಗವಂತನ ಏನೋ ಒಂದು ಉದ್ದೇಶ ಇರಬಹುದು. ಹುಟ್ಟಿಸಿದವನು ಹುಲ್ಲು ಮೇಸದೇ ಇರುತ್ತಾನೆಯೇ, ಅವನೇ ಈ ಮಗುವನ್ನು ಬೆಳೆಸ್ತಾನೆ, ಕಾಪಾಡುತ್ತಾನೆಂಬ ಅಚಲವಾದ ಭಕ್ತಿ ವಿಶ್ವಾಸ. ಅದಕ್ಕೆ ಚಿಕ್ಕ ಬಾಲಕ ವೆಂಕಣ್ಣನಿಗೆ ವೆಂಕಟೇಶ ಸ್ತೋತ್ರ ದೇವರ ನಾಮ ಹೇಳಿಕೊಡುತ್ತಾ, ವೆಂಕಣ್ಣ, ಈ ತಿರುಪತಿ ತಿಮ್ಮಪ್ಪನೇ ನಿಜವಾದ ತಾಯಿ ತಂದೆ, ಅವನನ್ನು ಸದಾಕಾಲ ಸ್ಮರಿಸು, ಅವನೇ ನಿನ್ನ ಬೆಳೆಸಿ ಕಾಪಾಡ್ತಾನೆ, ನಾವು ನಿಮಿತ್ತ ಮಾತ್ರ ನಿನ್ನ ತಂದೆ ತಾಯಿ, ಅವನನ್ನೇ ನಂಬು ಅವನ ಪಾದ ಬಿಡಬೇಡ ಎಂಬ ಭಕ್ತಿ ಬೀಜವನ್ನು ಅವನಲ್ಲಿ ಬಿತ್ತುತ್ತಾಳೆ. ಸುಮಾರು 6-7 ವರ್ಷದ ಬಾಲಕನಿದ್ದಾಗ ವೆಂಕಣ್ಣನಿಗೆ ಉಪನಯನ ಮಾಡಿದ ಮೇಲೆ ತಂದೆ ತಾಯಿಗಳು ಮರಣ ಹೊಂದುತ್ತಾರೆ. ತಂದೆ ತಾಯಿಗಳ ಮರಣದಿಂದ ಬಾಲಕ ವೆಂಕಣ್ಣ ಅನಾಥನಾಗುತ್ತಾನೆ. ಆವಾಗ ಯಾರಿಲ್ಲದವರಿಗೆ ಭಗವಂತನಿದ್ದಾನೆಂಬ ತಾಯಿಯ ಸುಸ್ಕಂದ ಮಾತುಗಳು, ಆ ಮಾತುಗಳೇ ಅವನಿಗೆ ಆಸರೆ ಆಗುತ್ತೆ. ಅಣ್ಣನಿಗೆ ಲಗ್ನವಾಗಿ ಕಾವೇರಮ್ಮ ಅತ್ತಿಗೆ ಮನೆಗೆ ಬರ್ತಾಳೆ. ಆವಾಗ ಬಂದ ಮೇಲೆ ವೆಂಕಣ್ಣನ ಜೀವನ ಯಾತನಾಮಯವಾಗುತ್ತದೆ. ಅತ್ತಿಗೆ ತಾಯಿ ಸ್ಥಾನದಲ್ಲಿ ಇರಬೇಕಂದವಳು ವೆಂಕಣ್ಣನಿಗೆ ವಿದ್ಯೆ ಕಲಿಸದೆ ಮನೆ ಕೆಲಸ ಮತ್ತು ಆಕಳ ಕಾಯುವ ಕೆಲಸಕ್ಕೆ ಹಚ್ಚುತ್ತಾಳೆ.
ಆದರೂ ಗಳಿಗಳಿಗೆ ಅತ್ತಿಗೆಯಿಂದ ಹೀನಾಯವಾದ ಮಾತುಗಳನ್ನು ಕೇಳಬೇಕಾಗ್ತದೆ. ಕೂಳಿಗೆ ದಂಡ, ನಿನ್ನ ಜನ್ಮವೇ ದಂಡ ಎನ್ನುವ ಮಾತುಗಳು ವೆಂಕಣ್ಣನನ್ನು ಘಾಸಿಗೊಳಿಸುತ್ತವೆ. ಆದರೂ ಸಮಾಧಾನದಿಂದ ತಾಯಿ ಸ್ಥಾನದಲ್ಲಿದ್ದಂಥ ಅತ್ತಿಗೆ ಹೇಳುವ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಬೈಗಳನ್ನು ಸಹಿಸಿಕೊಳ್ಳುತ್ತಾ ಜೀವನ ಸಾಗಿಸುತ್ತಿದ್ದ. ಅತ್ತಿಗೆ ಅವನಿಗೆ ಸರಿಯಾದ ಊಟ ಕೊಡದೆ ಬರೀ ತಂಗಳ ರೊಟ್ಟಿ, ಖಾರಪುಡಿ, ಚಟ್ನಿ ಮಾತ್ರ ಕೊಡುತ್ತಿದ್ದಳು. ಆದರೆ ನಾವು ಗಮನಿಸಿದಾಗ ಮಹಾಮಹಿಮರ ಜೀವನದಲ್ಲಿ ಅವರ ಬದುಕು ತಿರುವು ತೆಗೆದುಕೊಳ್ಳುವಂಥ ಯಾವುದಾದ್ರೂ ಒಂದು ಮಹತ್ವದ ಘಟನೆ ಘಟಿಸುತ್ತದೆ. ಆದರೆ ಪುರಂದಾಸರ ಜೀವನದಲ್ಲಿ ಮೂಗುತಿ ಪ್ರಸಂಗ ಬಂದಾಗ ಅದು ಅವರ ಬದುಕನ್ನೇ ಉದ್ಧಾರ ಮಾಡಿತು. ಹಾಗೆ ಪ್ರಸನ್ನ ವೆಂಕಟ ಜೀವನದಲ್ಲಿಯೂ ಬದುಕಿಗೆ ತಿರುವು ಕೊಡುವಂಥ ಒಂದು ಪ್ರಸಂಗ ನಡೆಯುತ್ತದೆ. ಒಂದು ದಿನ ಬೇಸಿಗೆ ಕಾಲ, ಬಾಗಲಕೋಟೆಯಲ್ಲಿ ವಿಪರೀತ ಬಿಸಿಲು, ಮಠ ಮಧ್ಯಾಹ್ನದ ಹೊತ್ತು ವೆಂಕಣ್ಣ ನದಿ ದಡದಲ್ಲಿ ಆಕಳನ್ನು ಮೇಯಿಸಿಕೊಂಡು ಬಂದು ದನದ ಕೊಟ್ಟಿಗೆಯಲ್ಲಿ ಕಟ್ಟಿ ಬಂದಾಗ ಮಧ್ಯಾಹ್ನದ ಊಟಕ್ಕೆ ಮತ್ತೆ ತಂಗಳ ರೊಟ್ಟಿ, ಖಾರಪುಡಿ, ಚಟ್ನಿ ಕೊಡ್ತಾಳೆ ಅತ್ತಿಗೆ. ಇವನಿಗೆ ಆ ಬೇಸಿಗೆ ಧಗೆಯಿಂದ ಹೊಟ್ಟೆಯಲ್ಲಿ ಸಂಕಟ ತಡೆಯೋಕ್ಕಾಗಲ್ಲ. ಅದಕ್ಕೆ ಬೇಡವೋ ಅಂತ ಅಂದ್ಕೊಂಡು ಅತ್ತಿಗೆನೋ ಒಂದು ಲೋಟ ಮಜ್ಜಿಗೆ ಕುಡಿ ಎಂದು ಕೇಳುತ್ತಾಳೆ. ಆಗ ಅತ್ತಿಗೆ ರೌದ್ರ ತಾಳಿ, ಏನೋ ಎಂಕ್ಯ ಮಜ್ಜಿಗೆ ಹೇಳ್ತೀಯ? ಮಜ್ಜಿಗೆ ನಿಮ್ಮ ಅಪ್ಪ ಅವ್ವ ಮಜ್ಜಿಗೆ ಅಂತ ನಿನಗೆ ನಿಮ್ಮ ಅಪ್ಪ ಅವ್ವ ಮುಪ್ಪಿನ ಕಾಲಕ್ಕೆ ಹಡಿದು ನನ್ನ ಕೊರಳಿಗೆ ನೀನು ಗಂಟಾಕಿ ಹೋಗ್ಯಾರ. ನೀ ಕೂಳಿಗೆ ದಂಡ, ನಿನ್ನ ಜನ್ಮವೇ ದಂಡ ಎಂದು ಹೀನವಾಗಿ ಬೈಯುತ್ತಾ ಪಾತ್ರೆಯಲ್ಲಿದ್ದ ಮಜ್ಜಿಗೆಯನ್ನು ಇವನಿಗೆ ಕೊಡದೆ ಆಕಳ ಕೊಟ್ಟಿಗೆಯಲ್ಲಿ ಹಾಕುತ್ತಾಳೆ. ಅತ್ತಿಗೆ ಆಡಿದ ಈ ಕರ್ಣ ಕಠೋರದ ಮಾತುಗಳು ಅವನ ಮನಸ್ಸಿನ ಮೇಲೆ ಆಘಾತವನ್ನು ಉಂಟು ಮಾಡುತ್ತದೆ. ಇನ್ನು ಮುಂದೆ ಇವರ ಆಶ್ರಯದಲ್ಲಿ ಇರುವುದು ಬೇಡವೆನಿಸಿ ತಿರುಪತಿಗೆ ಹೊರಟಂತಹ ಒಂದು ಭಕ್ತರ ಗುಂಪೊಂದಿಗೆ ಮನೆ ಬಿಟ್ಟು ಹೊರಡುತ್ತಾನೆ. ಸಜ್ಜನರ ಸಂಘ, ಆ ಸತ್ಸಂಗದಲ್ಲಿ ಅವನ ಮನಸ್ಸು ಇನ್ನಿಷ್ಟು ಪಕ್ವವಾಗಿ ಭಕ್ತಿಯ ಪರಾಕಾಷ್ಠತೆಯನ್ನು ತಲುಪುತ್ತದೆ. ಪಯಣ ಮಾಡುತ್ತಾ ಬೆಟ್ಟವನೇರಿ ಸ್ವಾಮಿ ಪುಷ್ಕರಣಿಯಲ್ಲಿ ಮಿಂದು ಗುಡಿ ಗೋಪುರ ಕಾಣುತ್ತಿದ್ದಂತೆ ಭಗವಂತನ ದಿವ್ಯ ದರ್ಶನ ಮಾಡಬೇಕೆಂಬ ಅನಂತ ಆಸೆಯಿಂದ ಗರ್ಭಗುಡಿ ಒಳಗಡೆ ಬಂದು ಅವನ ದಿವ್ಯ ಪಾದಗಳನ್ನೇ ನೋಡುತ್ತಿದ್ದ. ಆ ಭಗವಂತನ ಆನಂದಮಯ ಮೂರ್ತಿಯನ್ನು ನೋಡುತ್ತಾ ಭಕ್ತಿಯ ಪರವಶನಾಗಿ ಪ್ರಪಂಚವನ್ನೇ ಮರೆತು, ಅನಾಂತರಕ್ಷಕ, ನಿನ್ನ ಪಾದದ ಮೇಲೆ ಬಿದ್ದಿದ್ದೇನೆ, ಉದ್ಧಾರ ಮಾಡು, ಅಜ್ಞಾನಿ ನಾನು ಎಂದು ಹರಿಯ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ತಂದೆ ತಾಯಿ ನೀನೆ ಎಂದು ಪಾದದ ಮೇಲೆ ವಿಸ್ಮರಣೆಯಲ್ಲಿ ಬಿದ್ದ. ಅವನ ಸರ್ವ ಸಮರ್ಪಣ ಭಾವಕ್ಕೆ ಮೆಚ್ಚು ಶ್ರೀನಿವಾಸ ಅವನ ನಾಲಿಗೆ ಮೇಲೆ ಪ್ರಸನ್ನ ವೆಂಕಟ ಎಂಬ ಬೀಜಾಕ್ಷರ ಬರೆದು ಅಂಕಿತ ಕೊಟ್ಟಿದ್ದು ಅವರ ಚರಿತ್ರೆಯಿಂದ ತಿಳಿದು ಬರುತ್ತದೆ. ಅಂಕಿತ ಪ್ರಧಾನವಾದ ಮೇಲೆ ಆ ವಿಸ್ಮರಣೆಯಿಂದ ಎಚ್ಚೆತ್ತು ಅವರ ಬಾಯಿಂದ ಮೊದಲ ಕೀರ್ತನೆ ಬಂದದ್ದು, ತಪ್ಪು ನೋಡದೆ ಬಂದೆಯ ಎನ್ನೆಯ ತಂದೆ ಅಪ್ಪತಿರು ವೆಂಗಳೇಶ ನಿರ್ದೋಷಣೆ. ಭಗವಂತನ ಸಾಕ್ಷಾತ್ಕಾರದಿಂದ ಅಜ್ಞಾನಿಯಾದ ಬಾಲಕ ಜ್ಞಾನಿಯಾಗುತ್ತಾನೆ. ಜ್ಞಾನಿಯಾದ ಅವರು ಭಗವಂತನ ಅಪ್ಪಣೆಯಿಂದ ತಿರುಗಿ ಬಾಗಲಕೋಟೆಗೆ ಬರುತ್ತಾರೆ. ಗುರುವಿನ ಗುಲಾಮನಾಗದಂಕ ದೊರೆಯದಣ್ಣ ಮುಕುತಿ ಎಂಬ ಪುರಂದಾಸರ ಉಕ್ತಿಯಂತೆ ಅವರು ಆ ಕಾಲದಲ್ಲಿ ಗಲಗಲಿಯಲ್ಲಿದ್ದಂಥ ಪ್ರಕಾಂಡ ಪಂಡಿತರಾದಂಥ ಮುದ್ಗಲ ಜನಾರ್ದನ ಆಚಾರ್ಯರ ಹತ್ತಿರ ವೇದಶಾಸ್ತ್ರಗಳ ಅಧ್ಯಯನ ಮಾಡಿ ಬದುಕಿನುದ್ದಕ್ಕೂ ಭಗವಂತನ ಸಾಕ್ಷಾತ್ಕರಿಸಿಕೊಂಡು ಸಾವಿರಾರು ಕೀರ್ತಿಗಳು, ಉಗಾಭೋಗಗಳು, ಮುಂಡಿಗೆಗಳು, ವಿಶೇಷ ಕೃತಿಗಳನ್ನು ರಚಿಸಿ ಊರಿಂದ ಊರಿಗೆ ಸಂಚಾರ ಮಾಡಿ ಧರ್ಮ ಜಾಗೃತಿಯಿಂದ ಆತ್ಮೋದ್ಧಾರದ ಮಾರ್ಗವನ್ನು ತೋರಿಸುವುದಲ್ಲದೆ ಸಮಾಜೋದ್ಧಾರ ಮಾರ್ಗವನ್ನು ತೋರಿಸಿದರೆಂಬುದನ್ನು ಅವರ ಚರಿತ್ರೆ ಮತ್ತು ಕೃತಿಗಳಿಂದ ನಾವು ಕಾಣಬಹುದು. ಇನ್ನು ಪ್ರಸನ್ನ ವೆಂಕಟದಾಸರ ದೇಶ ಸಂಚಾರವನ್ನು ಗಮನಿಸಿದಾಗ ಇವರ ವಿಶೇಷತೆ ಮತ್ತು ಅಗಾಧತೆ ಅರಿವು ಆಗುತ್ತದೆ. ಆ ಪ್ರಯಾಣದಲ್ಲಿ ಹಳ್ಳಿ ಅಥವಾ ಹಳ್ಳಿಯ ಪಟ್ಟಣಗಳಲ್ಲಿ ವಿಶ್ರಮಿಸಿ ಸಾಮಾನ್ಯ ಜನರನ್ನು ಸನ್ಮಾರ್ಗಕ್ಕೆ ಹಚ್ಚುತ್ತಿದ್ದರು. ಲೋಕನೀತಿ ಕೀರ್ತನೆಗಳಿಂದ ಜನರಲ್ಲಿ ಸದಾಚಾರ ಜಾಗೃತಿ ಮಾಡಿಸುತ್ತಾರೆ. ಸ್ವಲ್ಪ ಇಂಟರ್ನೆಟ್ ತೊಂದರೆ ಆಯಿತು ಮಧ್ಯದಲ್ಲಿ. ದಾಸರ ಸಂಚಾರದಲ್ಲಿ ಆತ್ಮೋನ್ನತಿ ಹಾಗೂ ಲೋಕೋದ್ಧಾರ ಎಂಬೆರಡು ಮುಖ್ಯ ಉದ್ದೇಶವಿರುತ್ತಿತ್ತು.
ಇನ್ನು 1940-50 ಸುಮಾರಲ್ಲಿ ಮೊಟ್ಟ ಮೊದಲು ವಿಶ್ವವಿದ್ಯಾಲಯ ಮಟ್ಟದಲ್ಲಿ PhD ಸಂಶೋಧನೆ ಮಾಡಿದವರು ಡಾಕ್ಟರ್ A.T. ಪಾಟೀಲರು. ಅವರು ತಮ್ಮ ಪ್ರಬಂಧದಲ್ಲಿ ಪ್ರಸನ್ನ ವೆಂಕಟದಾಸರ ಸಂಚಾರ ಪುರಂದಾಸರು, ಕನಕದಾಸರು, ವಿಜಯದಾಸರು ಸಂಚಾರ ಮಾಡಿಲ್ಲ. ಇವರು ತಮ್ಮ ಸುತ್ತಮುತ್ತಲಿನ ಪ್ರದೇಶವಾದಂಥ ಬಂಕಾಪುರ, ವಿಜಾಪುರ, ತಡಸ, ಮಿಶ್ರಕೋಟೆ, ಕಲಘಟಗಿ, ಹುಬ್ಬಳ್ಳಿ ಮುಂತಾದ ಹಳ್ಳಿ ಪಟ್ಟಣಗಳಿಗೆ ಹೋಗಿದ್ದರೆಂದು ಹಾಗೂ ಪ್ರತಿ ವರ್ಷ ತಿರುಪತಿಗೆ ಬ್ರಹ್ಮೋತ್ಸವಕ್ಕೆ ಹೋಗುತ್ತಿದ್ದರೆಂದು ಮಾತ್ರ ಉಲ್ಲೇಖಿಸಿದ್ದಾರೆ. ಅದು ಬಹುಶಃ ಅವರ ಕಾಲದಲ್ಲಿ ದೊರೆತಂಥ ಸಾಮಗ್ರಿ ಅಥವಾ ವಿಷಯಗಳ ಮೇಲೆ ಅವರು ಆ ಥರ ದಾಖಲಿಸಬಹುದು. ಆದರೆ ಇತ್ತೀಚೆಗೆ ನಡೆದಂಥ ಸಂಶೋಧನೆಯಿಂದ ಪ್ರಸನ್ನ ವೆಂಕಟದಾಸರ ಮತ್ತು ಅವರ ಕೃತಿಗಳನ್ನು, ಹೊಸದಾಗಿ ದೊರೆತ ಕೃತಿಗಳನ್ನು ಅವಲೋಕನ ಮಾಡಿದಾಗ ಪ್ರಸನ್ನ ವೆಂಕಟದಾಸರು ಭಾರತದ ನಾನಾ ಭಾಗದ ಪುಣ್ಯಕ್ಷೇತ್ರಗಳ ಸಂಚಾರ ಮಾಡಿರುವುದು ಕಂಡುಬರ್ತದೆ ಮತ್ತು ಆಯಾ ಕ್ಷೇತ್ರಗಳ ಅಧಿದೇವತೆಗಳನ್ನು ಸ್ತುತಿಸಿ ರಚಿಸುವುದನ್ನು ಕಾಣುತ್ತೇವೆ. ದಕ್ಷಿಣ ಭಾರತದಲ್ಲಿ ಅವಲೋಕನ ಮಾಡಿದ ಕರ್ನಾಟಕದ ಹೆಚ್ಚು ಕಡಿಮೆ ಎಲ್ಲ ಪ್ರಾಂತಗಳಲ್ಲಿಯೂ, ಎಲ್ಲ ಊರುಗಳಲ್ಲಿಯೂ ಪ್ರಸನ್ನ ವೆಂಕಟದಾಸರು ಸಂಚಾರ ಮಾಡಿ ಅಲ್ಲಿಯ ದೇವತೆಗಳ ಮೇಲೆ, ಆ ಕ್ಷೇತ್ರದ ಅಧಿದೇವತೆ ಮೇಲೆ ಕೀರ್ತನೆ ರಚನೆ ಮಾಡುವುದು ದೊರಕಿದ್ದೇವೆ. ಹಾಗೆ ಬಾಗಲಕೋಟೆ ಸುತ್ತಮುತ್ತಲಿನ ಎಲ್ಲ ಕ್ಷೇತ್ರಗಳು, ಕೂಡಲ ಸಂಗಮೇಶ್ವರ ಮೇಲೂ ಪ್ರಸನ್ನ ವೆಂಕಟದಾಸರು ಒಂದು ಕೀರ್ತನೆಯನ್ನು ರಚನೆ ಮಾಡಿದ್ದಾರೆ. ಇನ್ನು ಆಂಧ್ರ ಪ್ರದೇಶ ನೋಡಿದಾಗ ಅಲ್ಲೇ ಶ್ರೀಶೈಲ, ಅಹೋಬಲ, ಕರ್ನೂಲು, ಮಂತ್ರಾಲಯ ಮತ್ತು ಸಾಕಷ್ಟು ಪ್ರದೇಶಗಳನ್ನು ಅವರು ಸಂಚಾರ ಮಾಡಿ ಅಲ್ಲಿ ಕೀರ್ತನೆಗಳ ರಚನೆ ಮಾಡಿದ್ದು ಕಾಣಿಸ್ತದೆ. ಮತ್ತು ಕೆಲವು ಗೋದಾವರಿ ತೀರದ ಪ್ರದೇಶಗಳಲ್ಲಿ ಸಂಚಾರ ಮಾಡಿರೋದು ಆಧಾರಗಳಿದೆ. ಇನ್ನು ಮಹಾರಾಷ್ಟ್ರದಲ್ಲಿಂದಕ್ಕೂ ಕೊಲ್ಲಾಪುರ, ಸಾಂಗ್ಲಿ, ಪುಣೆ ಹೀಗೆ ಹಲವಾರು ಕ್ಷೇತ್ರಗಳಿಗೆ ಅವರು ಸಂಚಾರ ಮಾಡಿದ್ದಾರೆ. ಇನ್ನು ಮಧ್ಯಪ್ರದೇಶದಲ್ಲಿ ಒಂದು ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿದಂಥ ಪ್ರಾಣದೇವರ ಸನ್ನಿಧಾನ, ಅಲ್ಲಿ ಹೋಗಿ ಅಲ್ಲೊಂದು ಕೀರ್ತನೆಯನ್ನು ರಚನೆ ಮಾಡಿದ್ದಾರೆ. ಉತ್ತರ ಹಿಂದೂಸ್ತಾನದಲ್ಲಿ ಅಂತೂ ಗುಜರಾತು, ಇನ್ನು ಪಂಜಾಬ್, ಉತ್ತರ ಪ್ರದೇಶ್, ಬೆಂಗಾಲ್, ಉತ್ತರಾಂಚಲ ಈ ಎಲ್ಲ ಪ್ರದೇಶಗಳಲ್ಲಿ ಹೋಗಿ ಅಲ್ಲಿರುವಂಥ ದೇವತೆಗಳನ್ನು ಮೇಲೆ ಕೀರ್ತನೆಗಳನ್ನು ರಚನೆ ಮಾಡಿರುವುದು ಕಂಡುಬರುತ್ತದೆ. ಆಶ್ಚರ್ಯ ಅಂದರೆ ಅವರ ಪ್ರಸನ್ನ ವೆಂಕಟದಾಸರ ಕಾಲದಲ್ಲಿ ಉತ್ತರ ಹಿಂದೂಸ್ತಾನ ಮತ್ತು ದಕ್ಷಿಣ ಹಿಂದೂಸ್ತಾನ ಬಹಳ ರಾಜಕೀಯವಾಗಿ ಬಹಳ ಪ್ರಕ್ಷುಬ್ಧವಾದಂಥ ಕಾಲ ಅದು. ಅಂಥ ಪ್ರಕ್ಷುಬ್ಧ ಅರಾಜಕತೆಯ ಕಾಲ. ಅಂಥ ಅರಾಜಕತೆ ಕಾಲದಲ್ಲಿ ಅಂದರೆ ಭಾರತದ ಈಶಾನ್ಯ ಭಾಗದಲ್ಲಿ ಮಾತ್ರ ಬಿಟ್ಟು, ಅಂದರೆ ಆಸಾಮು, ಮಣಿಪುರ, ತ್ರಿಪುರ ಆ ಕಡೆ ಮಾತ್ರ ಬಿಟ್ಟು ಇಲ್ಲಿ ಎಲ್ಲ ಭಾಗಗಳಲ್ಲೂ ದಾಸರು ಸಂಚಾರ ಮಾಡಿರೋದು ನೋಡಿದರೆ ಅದು ಕುದುರೆ ಮತ್ತು ಕಾಲ್ನಡೆಗೆ ಇದು ಅಗಾಧವಾದಂಥದ್ದು ಅನಿಸುತ್ತದೆ. ಅಷ್ಟೇ ಅಲ್ಲದೆ ಅವರ ಕೃತಿಗಳು ಕೆಲವು ಉತ್ತರ ಹಿಂದೂಸ್ತಾನದಲ್ಲಿಯೂ ಅವರ ಅನುಯಾಯಿಗಳಿದ್ದರೆಂದು ಕಂಡುಬರ್ತದೆ. ಯಾಕಂದರೆ ಕೆಲವು ಕೃತಿಗಳು ಉರ್ದು ಲಿಪಿಯಲ್ಲಿ ಮತ್ತು ಅರೇಬಿಕ್ ಲಿಪಿಯಲ್ಲಿ ಬರೆದುಕೊಂಡಂಥ ಕೃತಿಗಳು ಇತ್ತೀಚೆಗೆ ದೊರಕಿದ್ದಾವೆ. ಇನ್ನು ಪ್ರಸನ್ನ ವೆಂಕಟದಾಸರ ದಾಸರಿಗೆ ಅವರಿಗೆ ಇತ್ತೀಚೆಗೆ ಸಂಶೋಧನೆ ಮಾಡಿದಂಥ ಡಾಕ್ಟರ್ ಲಕ್ಷ್ಮೀಕಾಂತ್ ಪಾಟೀಲರು, ಲಕ್ಷ್ಮೀಕಾಂತ್ ಪಾಟೀಲ್ ಬಗ್ಗೆ ನಾನು ಹೇಳಬೇಕು. ಅವರು ಕೂಡ ಈ ಅವಿಭಜಿತ ಬಿಜಾಪುರ ಜಿಲ್ಲೆ, ಅವರು ಬಿಜಾಪುರದಂಥ ಅಲ್ಲೇ ಅದು ಅದ್ಭುತವಾದಂಥ ದಾಸರ ಹಸ್ತಪ್ರತಿಯ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಐತಿಹಾಸಿಕ ದಾಖಲೆಗಳನ್ನು ಸಂಶೋಧನೆ ಮಾಡಿದ್ದಾರೆ. ಆ ಐತಿಹಾಸಿಕ ದಾಖಲೆಗಳನ್ನು ಸಂಶೋಧನೆ ಮಾಡಿರೋದನ್ನು ನೋಡಿದರೆ ಪ್ರಸನ್ನ ವೆಂಕಟದಾಸರು ಕೂಡ ಪೇಶ್ವೆ ಅವರಿಗೆ ರಾಜಗುರುಗಳಾಗಿದ್ದರು ಎಂಬುದನ್ನು ಒಬ್ಬ ದಾಖಲೆ ಅವರಿಗೆ ಸಿಕ್ಕಿದೆ. ಅಂಥ ರಾಜಗುರುಗಳಾದಂಥ ಪೇಶ್ವೆಯವರು ಅಂದರೆ ಪ್ರಸನ್ನ ವೆಂಕಟದಾಸರ ಹಿರಿಮೆ ಎಷ್ಟಿತ್ತು ಅಂತ ಅದರಿಂದ ನಮಗೆ ಕಂಡುಬರ್ತದೆ. ಇನ್ನು ಪ್ರಸನ್ನ ವೆಂಕಟದಾಸರ ಸಾಧನೆಯನ್ನು ಕಂಡು, ಅವರ ಆಧ್ಯಾತ್ಮಿಕ ಸಾಧನೆ, ಅವರ ತೇಜಸ್ಸನ್ನು ಕಂಡು ಅವರ ಸಮಕಾಲೀನ ಹರಿದಾಸರಾದಂಥ ವಿಜಯದಾಸರು, ಗೋಪಾಲದಾಸರು,
ಮೋಹನ್ ದಾಸರು ಇವರೆಲ್ಲ ಅವರ ಕೀರ್ತನೆ ಅವ್ರನ್ನ ಆಧ್ಯಾತ್ಮಿಕ ಬಾಗಲಕೋಟೆಗೆ ಬಂದು ಅವ್ರ ಸತ್ಸಂಗದಲ್ಲಿದ್ದು ಅವರ ಮೇಲೆ ಅಗಾಧವಾದಂಥ ಅದ್ಭುತವಾದಂಥ ತಮ್ಮ ಅನುಭವವನ್ನು ಹಂಚಿಕೊಂಡಂಥ ಕೀರ್ತನೆ ರಚನೆ ಮಾಡಿದ್ದಾರೆ. ವಿಜಯದಾಸರು ಪ್ರಸನ್ನ ವೆಂಕಟದಾಸರ ಸಾಹಿತ್ಯ ಕಾಕಂಬಿ ಸಾಹಿತ್ಯ ಅನ್ನೋದಲ್ಲದೆ ಇವರಿಗೆ ಶರಣಾಗತರಾಗಿ ಬಂದರೆ ಭಗವಂತನೇ ತೋರಿಸುತ್ತಾರೆ ಅನ್ನೋ ಒಂದು ಉಲ್ಲೇಖವನ್ನು ಕೂಡ ಅವರು ಮಾಡಿ ಕೊನೆಗೆ ಅವರಿಗೆ ದಾಸಮಣಿ ಎಂಬ ಬಿರುದನ್ನು ಕೊಟ್ಟಿದ್ದಾರೆ. ಗೋಪಾಲದಾಸರು ಹರಿದಾಸನಾನಂದ ಕಂಡು ಬಂದೆ ಅಂತ ಕೀರ್ತನೆ ರಚನೆ ಮಾಡುತ್ತಾ ಇವರು ಹರಿದಾಸ ರತ್ನ ಅಂತ ಹೇಳಿ ಅವ್ರನ್ನ ವರ್ಣಿಸ್ತಾರೆ. ಇನ್ನು ಮೋಹನ್ ದಾಸರು ಗುರುಗೋಪಾಲ ವಿಠಲದಾಸರು ಇವ್ರನ್ನ ಹರಿದಾಸ ರತ್ನದ ಹಾರ ಅಂತ ಹೇಳಿ ಇವ್ರನ್ನ ವರ್ಣಿಸ್ತಾರೆ. ಇವನ್ನೆಲ್ಲ ಅವರು ಮತ್ತು ಜಗನ್ನಾಥ ದಾಸರು ಇವರಿಗೆ ಪ್ರಾಣದೇವರೇ ಪ್ರತ್ಯಕ್ಷ ಮಾಡಿಕೊಂಡಂಥ ಹರಿದಾಸರು ಅಂತ ಹೇಳಿ ವರ್ಣಿಸ್ತಾರೆ. ಇವೆಲ್ಲ ನೋಡಿದರೆ ದಾಸರ ಸಾಧನೆ ದಾಸರ ಸಾಹಿತ್ಯ ಎಷ್ಟು ಅಗಾಧವಾಗಿತ್ತು ಅನ್ನೋದು ನಮಗೆ ಕಂಡು ಬರ್ತದೆ. ಇನ್ನು ಅವರ ಸಾಹಿತ್ಯವನ್ನು ಅವಲೋಕನ ಮಾಡಿದಾಗ ನಾವು ಸಾಹಿತ್ಯದಲ್ಲಿ ನಾವು ಎರಡು ಭಾಗ ಇಲ್ಲೇ ಮಾಡ್ತೇನೆ. ಒಂದು ಆತ್ಮೋನ್ನತಿಯ ಸಾಹಿತ್ಯ, ಆಧ್ಯಾತ್ಮಿಕತೆ ಇರೆಯುವ ಸಾಹಿತ್ಯ, ಇನ್ನೊಂದು ಸಮಾಜೋನ್ನತಿಯ ಬಗ್ಗೆ ದಾಸರು ರಚಿಸಿರುವಂಥ ಸಾಹಿತ್ಯ. ಪ್ರಸನ್ನ ವೆಂಕಟದಾಸರ ಸಾಹಿತ್ಯ ಬಹಳ ವಿಪುಲವಾಗಿದೆ. ದಾಸರು ಸಾವಿರಾರು ಕೀರ್ತನೆಗಳು ರಚಿಸಿದ್ದಾರೆಂಬುದಕ್ಕೆ ಹಲವಾರು ಆಧಾರಗಳು ಸಿಗುತ್ತವೆ. ಇವರು ಪ್ರಸನ್ನ ವೆಂಕಟ ಮತ್ತು ಪ್ರಸನ್ನ ವೆಂಕಟ ಕೃಷ್ಣ ಎಂಬ ಅಂಕಿತದಲ್ಲಿ ಈಗ ಇಲ್ಲಿವರೆಗೂ ಸುಮಾರು 668 ಕೃತಿಗಳು ದೊರಕಿವೆ. ಇವುಗಳಲ್ಲಿ 618 ಕೀರ್ತನೆಗಳು, 10 ಸುಳಾದಿಗಳು, 18 ಉಭಾಗಗಳು, 3 ಮುಂಡಿಗಳು ಹಾಗೂ 19 ದೀರ್ಘಕೃತಿಗಳು, ವಿಶೇಷ ಕೃತಿಗಳು ಕಂಡುಬರ್ತವೆ. ಇವುಗಳನ್ನು ನಾವು ಸ್ಥಾಪಿಸಿದಂಥ ಪ್ರಸನ್ನ ವೆಂಕಟ ಕಲ್ಚರಲ್ ಚಾರಿಟೇಬಲ್ ಟ್ರಸ್ಟು ಮತ್ತು ಪ್ರಸನ್ನ ವೆಂಕಟ ಸಂಶೋಧನಾ ಪ್ರತಿಷ್ಠಾನದಿಂದ ನಾವು ಮತ್ತು ನಮ್ಮ ಶ್ರೀಮತಿಯಾದಂಥ ಕಾಕಂಟಿಕಿಯವರ ಜೊತೆಗೆ ಸೇರಿ ಸಂಪಾದಿಸಿ 3 ಸಂಪುಟಗಳಲ್ಲಿ ಇವನ್ನು ಪ್ರಕಟಿಸಿದ್ದೇವೆ. ಈ ಸಂಶೋಧನೆಯಲ್ಲಿ ಆಗಲೇ ಹೇಳಿದ ಹಾಗೆ ಡಾಕ್ಟರ್ ಲಕ್ಷ್ಮೀಕಾಂತ್ ಪಾಟೀಲರ ಕೊಡುಗೆ ಅಪಾರವಾಗಿದೆ. ಇವರಿಗೆ ಉರ್ದು ಮತ್ತು ಪರ್ಷಿಯನ್ ಲಿಪಿಯಲ್ಲಿ ದಾಸರ ಕೃತಿಗಳು ಪಂಜಾಬ್, ಬಂಗಾಲ್ ಪ್ರಾಂತ್ಯಗಳಲ್ಲಿ ದೊರಕಿರುವುದು ಮತ್ತು ಹಲವಾರು ಜಾಗೃತ ಪ್ರಾಣದೇವರ ಕ್ಷೇತ್ರಗಳಲ್ಲಿ ಇವರಿಗೆ ಪ್ರಸನ್ನ ವೆಂಕಟದಾಸರು ಬಹುಶಃ ಅವರ ಕಾಲದಲ್ಲಿರುವಂಥ ಜಾಗೃತ ಪ್ರಾಣದೇವರ ಕ್ಷೇತ್ರ ಅವನ್ನು ಕೇಳಿದರೆ ನಮಗೆ ರೋಮಾಂಚನ ಆಗುತ್ತದೆ. ಅಂಥ ಅದ್ಭುತ ಕ್ಷೇತ್ರಗಳಿಗೆ ಹೋಗಿ ಅವರು ಕೀರ್ತನೆ ರಚನೆ ಮಾಡಿದ್ದು ಕಂಡುಬರ್ತದೆ. ಇತ್ತೀಚೆಗೆ 33 ಅಪ್ರಕಟಿತ ಲಕ್ಷ್ಮೀದೇವಿಯ ಕೀರ್ತನೆಗಳ ಹಸ್ತಪ್ರತಿಗಳು ಶೋಧಾಗಿ ಅವನ್ನು ಕೂಡ ನಾವು ಪ್ರಕಟ ಮಾಡಿದ್ದೇವೆ. ಇನ್ನು ಪ್ರಸನ್ನ ವೆಂಕಟದಾಸರ ಸಾಹಿತ್ಯ ಭಕ್ತಿಯ ಪರಾಕಾಷ್ಠತೆಗೆ ತಲುಪಿಸುತ್ತದೆ. ಭಾಷೆ ಸೊಗಡು, ಛಂದಸ್ಸು, ಅಲಂಕಾರ, ಪ್ರಾಸ, ಕೃತಿಗಳಲ್ಲಿಯ ಗಾಢವಾದ ಆಧ್ಯಾತ್ಮಿಕ ಚಿಂತನೆ, ಭಗವಂತನ ಉಪಾಸನೆಯ ನವವಿಧ ಭಕ್ತಿ ಸಿದ್ಧಾಂತ, ಪ್ರಮೇಯವುಳ್ಳ ತತ್ವಚಿಂತನೆ, ಆಧ್ಯಾತ್ಮಿಕ ಲೇಪದೊಡನೆ ಸಮಾಜಶಾಸ್ತ್ರ ಕಾಪಾಡುವಂಥ ಲೋಕನೀತಿ ಕೃತಿಗಳು, ವೇದ ಉಪನಿಷತ್ತು ಪುರಾಣಶಾಸ್ತ್ರಗಳ ಸಾರುಗೊಳ್ಳುವಂಥ ವಿಶೇಷ ಕೃತಿಗಳು ಇವು ಬಹಳ ವೈಶಿಷ್ಟ್ಯಪೂರ್ಣವಾಗಿದೆ. ಈಗ ಇವರ ಆತ್ಮೋದ್ಧಾರದ ಕೃತಿಗಳನ್ನು ಅವಲೋಕನ ಮಾಡೋಣ. ಇಲ್ಲಿವರೆಗೂ ದೊರೆತ ವಿಶೇಷ ಕೃತಿಗಳು ಪ್ರಸನ್ನ ವೆಂಕಟರ ಭಾಗವತ ದಶಮಸ್ಕಂದ ಪೂರ್ವಾರ್ಧ, ಶ್ರೀಕೃಷ್ಣ ಚರಿತೆ, ಸತ್ಯಭಾಮ ವಿಲಾಸ ಅಂದರೆ ಕೃಷ್ಣ ಪಾರಿಜಾತ, ಗೋಪಿಯರ ವಿರಹಗೀತೆ, ನಾರದ ಕೊರವಂಜಿ ವೇಷತಾಳದ ಚರಿತ್ರೆ, ಶ್ರೀಕೃಷ್ಣ ರುಕ್ಮಿಣಿ ವಿವಾಹ, ರುಕ್ಮಿಣಿ ಶೋಭಾನೆ, ಸಮಸ್ತ ಮಣಿಗಣ ಷಟ್ಚರಣ ಪದ್ಯಮಾಲ, ಇದು ಕನ್ನಡದ ವಿಷ್ಣು ಸಹಸ್ರನಾಮ ಎಂದೇ ಪ್ರಸಿದ್ಧ ಪಡೆದಿದೆ, ನಾರಾಯಣ ಪಂಜರ, ವೃತ್ತ ಪ್ರಬಂಧ, ದಶಾವತಾರ ಸ್ತುತಿ, ರಾಮಸೀತಾ ಸ್ವಯಂವರ, ಸೃಷ್ಟಿ ಪ್ರಕರಣ, ಭೇದ ಮುಕ್ತಾವಲಿ, ಭಾಗವತೋತ್ತಮ ಲಕ್ಷಣಗಳು, ಅನೇಕ ವಿಚಾರ, ತಾರತಮ್ಯಟ್ಟಿಕೆ, ವಸಂತ ಹಬ್ಬ. ಇನ್ನು 2 ವಿಶೇಷ ಕೃತಿಗಳನ್ನು ನಾವು ಸಮಾಜಮುಖಿಯಲ್ಲಿ ಕಾಣ್ತೇವೆ. ಒಂದು ವಸಂತ ಹಬ್ಬ, ಇನ್ನೊಂದು ಕಾಲಜ್ಞಾನ. ಹಾಗೆ ಇತ್ತೀಚೆಗೆ ಲಕ್ಷ್ಮೀದೇವಿಯ ಸ್ತುತಿಯ ಒಂದು ದೀರ್ಘಕೃತಿ ದೊರಕಿದೆ. ಈ ಎಲ್ಲ 19 ವಿಶೇಷ ಕೃತಿಗಳನ್ನು ಅರ್ಥಾನುಸಂಧಾನ ವ್ಯಾಖ್ಯಾನವನ್ನು ನಾವು ಮಾಡಿದ್ದೇವೆ. ಇದರಲ್ಲಿ ವಿಶೇಷವಾದಂಥ ಮೇರು ಕೃತಿ ಪ್ರಸನ್ನ ವೆಂಕಟದಾಸರದು ಅಂದರೆ ಪ್ರಸನ್ನ ವೆಂಕಟದಾಸರ ಭಾಗವತ. ಈ ಕೃತಿ ಸಂಸ್ಕೃತ ಭಾಗವತ ದಶಮಸ್ಕಂದ ಪೂರ್ವಾರ್ಧದ ಆಧರಿಸಿ ರಚಿತವಾಗುವಂಥ 67 ಬಿಡಿ ಕೀರ್ತನೆಗಳ ಒಂದು ಸುಂದರ ಕಾವ್ಯಗುಚ್ಛವಾಗಿದೆ.
ಪ್ರಸನ್ನ ವೆಂಕಟರು ಶ್ರೀಕೃಷ್ಣನ ಬಾಲಲೀಲೆಯ ವರ್ಣನೆಗೆ ಹೆಚ್ಚು ಒತ್ತು ಕೊಟ್ಟು ಕೃಷ್ಣನ ಬಾಲಲೀಲೆಯ ಹೊತ್ತು ಕೊಟ್ಟು ಆ ಕೃಷ್ಣನ ಜನನ ಕಾಲದಿಂದ ಪ್ರಾರಂಭವಾಗಿ ಗೋಕುಲದಲ್ಲಿ ಅವನು ಬೆಳೆದದ್ದು, ಕಂಸನು ಕೃಷ್ಣನನ್ನು ಸಂಹಾರ ಮಾಡಲು ಮಾಡಿದ ವ್ಯರ್ಥ ಪ್ರಯತ್ನಗಳು, ಕೃಷ್ಣನಿಂದ ಕಂಸವಧೆ, ನಂತರ ತಂದೆ ತಾಯಿಯರನ್ನು ಉಳಿದ ಬಂಧು ಬಾಂಧವರನ್ನು ಬಂಧನದಿಂದ ಮುಕ್ತರನ್ನಾಗಿ ಮಾಡಿ ಅವರ ಸ್ಥಾನವನ್ನು ಅವರಿಗೆ ಮರಳಿಸಿಕೊಡಿಸಿ ರಾಜ್ಯದಲ್ಲಿ ಮತ್ತೆ ಸಂತೋಷ ಸಂಭ್ರಮ ಮರಳುವಂತೆ ಮಾಡಿದ ಕಥಾವಸ್ತುವನ್ನು ಬಹಳ ಸುಂದರವಾಗಿ 67 ಕೀರ್ತನೆಗಳಲ್ಲಿ ಕಣ್ಣಿಗೆ ಕಟ್ಟುವ ಹಾಗೆ ರಚಿಸಿದ್ದಾರೆ. ಕೊನೆಗೆ 48ನೇ ಅಧ್ಯಾಯದಲ್ಲಿ ಕೃಷ್ಣನ ಮನಂತೆ ಅಕ್ರೂರನು ಹಸ್ತಿನಾವತಿಗೆ ಹೋಗಿ ಪಾಂಡವರ ಸ್ಥಿತಿಗತಿಯನ್ನು ವಿಚಾರಿಸಿಕೊಂಡು ಬರುವವರೆಗೆ ವಿಸ್ತಾರವಾದ ಕಥೆ ಪ್ರಸನ್ನ ವೆಂಕಟದಾಸರ ಭಾಗವತದಲ್ಲಿ ಬರುತ್ತದೆ. ಇದು ಭಾಗವತದ ಮೂಲಕಥೆಯಾದರೂ ಇದೇ ಕಥೆ ಕೆಲವು ಕಡೆ ಭಕ್ತಿಯನ್ನು, ಕೆಲವು ಕಡೆ ತತ್ವವನ್ನು, ಕೆಲವು ಕಡೆ ಸಿದ್ಧಾಂತ ತಿರುಳನ್ನು ಸುಂದರವಾದ ನುಡಿಗಟ್ಟುಗಳಲ್ಲಿ ಸವಿಸ್ತಾರವಾಗಿ ದಾಸರು ಸಮಗ್ರ ಭಾಗವತವನ್ನು ಕನ್ನಡೀಕರಿಸಿದ್ದಾರೆಂಬ ದಾಖಲೆ ಇದೆ. ಆದರೆ ನಮಗೆ ಸಿಕ್ಕಿರೋದು ಮಾತ್ರ ದಶಮಸ್ಕಂದ ಪೂರ್ವಾರ್ಧ ಮಾತ್ರ. ದಾಸರ ಇನ್ನೊಂದು ಮೇರುತಿ ಭಾಮಿನಿ ಷಟ್ಪತಿಯಲ್ಲಿ ಇರುವುದು ಸೃಷ್ಟಿ ಪ್ರಕರಣ. ಜಗತ್ತು ಹೇಗೆ ಸೃಷ್ಟಿ ಆಯಿತು ಅನ್ನೋದನ್ನು ಮೂರೇ ಮೂರು ಸಂಧಿಗಳಲ್ಲಿ ಅದ್ಭುತವಾಗಿ ಅವರು ಈ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇನ್ನೊಂದು ವಿಶೇಷವಾದಂಥ ಸಮಾಜಮುಖಿ ಕೃತಿ, 2 ಕೃತಿಗಳು ಹೇಳಿದೆ. ಒಂದು ಕಾಲಜ್ಞಾನ. ಈ ಕಾಲಜ್ಞಾನದಲ್ಲಿ ದಾಸರು ಸುಮಾರು 250 ವರ್ಷಗಳ ಹಿಂದೆಯೇ 20-21ನೇ ಶತಮಾನದಲ್ಲಿ ಹೇಗೆ ಮುಂದೆ ನಡೆಯುವುದನ್ನು ಕೊರವಂಜಿಯ ಮುಖಾಂತರ ಭವಿಷ್ಯ ನುಡಿಸುತ್ತಾರೆ. ದಾಸರು ಹೇಳಿದ ಎಷ್ಟೋ ಘಟನೆಗಳನ್ನು ನಾವು ಇಂದು ನಡೆಯುವುದನ್ನು ಕಾಣುತ್ತೇವೆ. ಇದು ಒಂದು ಜಾನಪದ ಶೈಲಿಯ ವಿಶಿಷ್ಟವಾದಂಥ ಕೃತಿ. ಇದರ ಬಗ್ಗೆ ಹೆಚ್ಚು ವಿಶೇಷವಾಗಿ ಸಮಾಜವಾದರ ಕೃತಿಗಳ ಬಗ್ಗೆ ಚರ್ಚಿಸುವಾಗ ನಾನು ಇದನ್ನು ವಿಸ್ತರಿಸ್ತೇನೆ. ಆಗಲೇ ಪ್ರಸ್ತಾಪಿಸಿದ 19 ವಿಶೇಷ ಕೃತಿಗಳು ಬಿಟ್ಟು ಉಳಿದೆಲ್ಲೂ ಕೀರ್ತನೆಗಳೇ ಸಂಖ್ಯೆಯಲ್ಲಿವೆ. ಎಲ್ಲ ಹರಿದಾಸರಂತೆ ಇವರ ಕೀರ್ತನೆಗಳಲ್ಲೂ ತಾವು ನಂಬಿದ ತತ್ವದ ಭಗವಂತನ ಸರ್ವೋತ್ತತ್ವವನ್ನು, ಹರಿನಾಮ ಮಹಿಮೆ, ಹರಿದಾಸರ ಯತಿಗಳ ಹಿರಿಮೆ, ತಾವು ನಂಬಿದ ಮತದ ಪ್ರತಿಪಾದನೆ, ಆತ್ಮಶೋಧನೆ, ಲೋಕನೀತಿ ಇವೇ ಮುಂತಾದ ಒಂದು ಅಭಿವ್ಯಕ್ತಿ ಪಡೆದಿವೆ. ಆದರೆ ಅವರು ತಮ್ಮ ಕೀರ್ತನೆಗಳ ಅಭಿವ್ಯಕ್ತಿಪಡಿಸಿದ ನವಿವಿಧ ಭಕ್ತಿಯ ಭಾವಗಳು ಅವರದೇ ಆದ ವೈಶಿಷ್ಟ್ಯತೆಯಿಂದ ಕೂಡಿದೆ. ಮತ್ತು ಈ ನವವಿಧ ಭಕ್ತಿಯೇ ಭಕ್ತಿ ಪಂಥದ ಮೂಲ ಆಧಾರ. ಇಲ್ಲಿ ಭಕ್ತಿಯ ಭಾವವೆಂದರೆ ಅಂತರಂಗದ ಲಹರಿಯ ಸಮುದ್ರ ತೆರೆಗಳಂತೆ ಪ್ರಸಂಗಕ್ಕೆ ಅನುಗುಣವಾಗಿ ಅಂತರಂಗದಲ್ಲಿಯ ಭಾವಗಳು ಉದ್ಭವಿಸುತ್ತವೆ. ಇವು ಯಾವೆಂದರೆ, ಮೊದಲನೇದ್ದು ಆರ್ತಭಾವ, ವೈರಾಗ್ಯ ಭಾವ, ಮುಮುಕ್ಷ ಭಾವ, ಶಾಂತ ಭಾವ, ದಾಸ್ಯ ಭಾವ, ಸಖ್ಯಭಾವ, ವಾತ್ಸಲ್ಯ ಭಾವ, ಕೊನೆಯದಾಗಿ ಸಮರ್ಪಣ ಭಾವ. ಎಲ್ಲದಕ್ಕೂ ಮೊದಲು ಹುಟ್ಟುವುದೇ ಆರ್ತಭಾವ. ದುಃಖದ ರಾಶಿಯಲ್ಲಿ ಮುಳುಗಿ ಹೇಗೆ ಪಾರಾಗಬೇಕೆಂಬುದು ಹೊಳೆಯುವುದಿಲ್ಲ. ಆಗ ಮನುಷ್ಯ ದೇವರೇ ಹೇಗೆ ಈ ಸಂಸಾರವನ್ನು ದಾಟಿಸು ಎಂದು ದೇವರಲ್ಲಿ ಮೊರೆ ಹೊರಡುತ್ತಾನೆ. ಅದೇ ಅರ್ಥಭಾವ. ದಾಸರ ಬಹಳಷ್ಟು ಕೀರ್ತನೆಗಳಲ್ಲಿ ಈ ಭಾವವನ್ನು ನಾವು ಕಾಣುತ್ತೇವೆ. ಉದಾಹರಣೆಗೆ, ಹರಿಹರಿಯೇ ಕಡೆಗಾಣನೈ ಜನುಮದಿ ಭವ ಕಡಲ ದಡ ಸೇರಿಸೋ ಮಾಧವ. ಅರ್ಥಭಾವದ ಮುಂದಿನ ಹೆಜ್ಜೆ ವೈರಾಗ್ಯ ಭಾವ. ವಿಷಯಾಸಕ್ತಿಗಳಲ್ಲಿ ಅನುರಾಗ ಕಡಿಮೆಯಾಗಿ ವೈರಾಗ್ಯ ಹುಟ್ಟುವುದು. ದಾಸರ ಹಲವಾರು ಕೀರ್ತನೆಗಳಲ್ಲಿ ಈ ಭಾವವನ್ನು ನಾವು ಕಾಣುತ್ತೇವೆ. ವೈರಾಗ್ಯ ಭಾವದಿಂದ ಬದುಕಲು ಚಂಚಲ ಮನಸ್ಸು ಅಡ್ಡಿಪಡಿಸುತ್ತದೆ. ಒಂದು ಕೀರ್ತನೆಯಲ್ಲಿ ಸ್ವಾರ್ಥವಾಗಿ ಹೇಳುತ್ತಾರೆ, ಒಂದು ದೊರೆತರೆ ಇನ್ನೊಂದಾಗಲೇಬೇಕು, ಒಂದು ದೊರೆತರೆ ಇನ್ನೊಂದಾಗಲೇಬೇಕು, ಮಂದಿರವಿರಲು ಮೆಟ್ಟಲು ಬೇಕು, ಮಂದಮತಿ ಸತಿ ಇದ್ದರೆ ಇನ್ನೊಬ್ಬ ಸುಗುಣಿಬೇಕು. ಇಂಥ ಮನಸ್ಸನ್ನು ಹರಿಯುತ್ತಾ ಸ್ವೀಕರಿಸಲು ಈ ಹೆಣಗುವ ಈ ಸಾಧನಕ ಚಿತ್ರವನ್ನು ಮತ್ತೆ ಒಂದು ಕೀರ್ತನೆ ಹೇಳ್ತಾರೆ. ಕಾಡದಿರು ಕಿಡಿಗೇಡಿ ಮನವೇ, ಓಡದಿರು ಅಚ್ಚುತಾಂಗ್ರೆ ನೋಡು ಮನವೇ, ಚಂಚಲಿಸಿದಿರು ನೀನು ಚತುರನಾಗು. ಹೀಗೆ ಮಾರ್ಮಿಕವಾಗಿ ತಮ್ಮ ಹಲವಾರು ಕೀರ್ತನೆಗಳಲ್ಲಿ ಇದನ್ನು ಬಿಚ್ಚಿಡ್ತಾರೆ. ಇನ್ನು ಮುಂದಿನ ಸಾಧಕನ ಸಂಸಾರದಿಂದ ಮುಕ್ತನಾಗಲು ಬರುವುದು ಮುಮುಕ್ಷ ಭಾವ. ಈ ಮುಮುಕ್ಷ ಹೊಂದಿ ಮುಕ್ತಿಯನ್ನೇ ಇಚ್ಛಿಸ್ತಾನೆ. ಅವಾಗೆ ದಾಸರು ಈ ಹಲವಾರು ಕೀರ್ತನೆಗಳಲ್ಲಿ ಅದನ್ನು ಉದಾಹರಿಸ್ತಾರೆ.
ಒಂದು ಹೇಳ್ತಾರೆ, ಸಾಮೀಪ್ಯ ಮುಕ್ತಿಯನೆಯೋ ಪ್ರಸನ್ನ ವೆಂಕಟೇಶ. ಮುಕ್ತಿಯನ್ನು ಬಯಸಿ ಹರಿದರ್ಶನಕ್ಕೆ ಹೊರತರುವಾಗ ತಡವಾದರೆ ವಿರಹತಾಪದಿಂದ ವ್ಯಾಕುಲನಾಗುತ್ತಾನೆ. ಅದೇ ವ್ಯಾಕುಲ ಭಾವ. ಇದನ್ನು ದಾಸರು ಹಲವಾರು ಕೀರ್ತನೆಗಳಲ್ಲಿ ನಾವು ಕಾಣಬಹುದು. ಎಂತು ಜೀವಿಸ ನಮ್ಮ ಲಮ್ಮ ರಂಗನಗಲಿ ಎಂದು ಕಾಂಬೆನೋ ಇನ್ನು ಸಲಹುವ ತಂದೆಯೋ ಉಡುಪಿಯ ಜಾಣನ ಎಂದ ಕೀರ್ತನೆಗಳಲ್ಲಿ ನಾವು ಈಗ ಕಾಣ್ತೇವೆ. ಇನ್ನು ಯಾವ ನಿಜವಾದ ಭಕ್ತನು ಮನಸ್ಸಿನ ಏಕಾಗ್ರತೆಯಿಂದ ಭಗವಂತನಲ್ಲಿ ಪರಿಪೂರ್ಣ ಪ್ರೀತಿಯಿಂದ ಅವನನ್ನು ಧ್ಯಾನ ಆರಾಧನೆ ಮಾಡುತ್ತಾನೋ, ಅವನ ಭಗವಂತನ ಗುಣಗಳಾದ ಸರ್ವವ್ಯಾಪ್ತಿತ್ವ, ಸರ್ವಶಕ್ತಿತ್ವ, ಅಚಿಂತತ್ವ, ಭಕ್ತವತ್ಸಲ, ಸರ್ವಸ್ವತಂತ್ರ ಮುಂತಾದ ಗುಣಗಳನ್ನು ಅರಿತು ನಿರ್ಮಲ ಮನಸ್ಸನ್ನು ಪಡೆಯುತ್ತಾನೆ. ಅದೇ ಶಾಂತಭಾವ. ಪ್ರಸನ್ನ ವೆಂಕಟದಾಸರ ಹಲವಾರು ಕೀರ್ತನೆಗಳಲ್ಲಿ ಈ ಭಾವವನ್ನು ಕಾಣಬಹುದು. ಶರಣು ಶರಣು ಪರಮ ಪುರುಷ, ಶರಣು ಭಯಂಕರ ಖಂಡನ, ಶರಣು ಸಿರಿವಿದೆ ಮರುತ ಪೂಜಿಸು ಶರಣು ವೆಂಕಟ ನಾಯಕ. ಭಾವದಲ್ಲಿ ಭಕ್ತನು ಪರಿಪೂರ್ಣ ನಿರ್ಮಲವಾದ ಮನಸ್ಸಿನಿಂದ, ಅಚಲವಾದ ಭಕ್ತಿಯಿಂದ, ಏಕಾಗ್ರತೆಯಿಂದ ಭಗವಂತನನ್ನು ಆರಾಧಿಸುತ್ತಾನೆ. ಭಕ್ತನು ಅಚಲವಾದ ಶುದ್ಧವಾದ ಮನಸ್ಸಿನಿಂದ ಭಗವಂತನಲ್ಲಿ ತನ್ನ ಪರಿಪೂರ್ಣ ಭಕ್ತಿಯನ್ನು ಸಮರ್ಪಿಸಿ ಅವನ ಕಾರುಣ್ಯದ ಅನುಭವವನ್ನು ಪಡೆಯುತ್ತಾನೆ. ಉದಾಹರಣೆಗೆ ಪ್ರಸನ್ನ ವೆಂಕಟದಾಸರ ಒಂದು ಕೀರ್ತನೆ, ಕರುಣ ಎಂಬೆ ಕರುಣಾಬ್ಧಿ ಎಂಬೆ ಶರಣು ಕರು ಶರಣೆಂಬೆ, ಪರಮ ಭಾಗವತರ ಅರಿಗಳ ತರಿದು ನೀ ನರಕ ತಪ್ಪಿಸಿ ನಿಜ ಪೊರೆಕೊಯ್ಯುವುದೆಂದು ಎಂದು ಹೇಳುತ್ತಾ ಮುಂದಿನ ನುಡಿ ಹೇಳ್ತಾರೆ, ಏಕನೆಂಬೆ ಅನೇಕನೆಂಬೆ, ಏಕನೆಂಬೆ ಅನೇಕನೆಂಬೆ ಸಾಕು ಸಾಕು ಎಂಬೆ, ಶ್ರೀಕಾಂತ ಪ್ರಸನ್ನ ವೆಂಕಟೇ ಕಾಂತ ದಾಸರ ಬೇಕಾಗಿ ದಡ ನೂಕುವೆ ಎಂದು. ಇಲ್ಲಿ ಹೇಳುವಲ್ಲಿ ಭಗವಂತನು ಒಬ್ಬನೇ, ಹಾಗೆ ಅನೇಕನು ಕೂಡ. ಕೊನೆಗೆ ಭಗವಂತನು ಸಾಕು ಎಂಬ ಭಾವವನ್ನು ನೀಡುತ್ತಾನೆಂದು ದಾಸರು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈ ಮೇಲಿನ 5 ಭಾವಗಳು ಒಂದು ಘಟ್ಟವಾದರೆ ಮುಂದಿನ 5 ಮುಖ್ಯ ಭಾವಗಳಾದಂಥ ದಾಸ್ಯಭಾವ, ಸಖ್ಯಭಾವ, ವಾತ್ಸಲ್ಯ ಭಾವ, ಸರ್ವಸಂಪೂರ್ಣ ಭಾವಗಳು ಇದು 2ನೇ ಘಟ್ಟ. 2ನೇ ಘಟ್ಟದ ಮೆಟ್ಟಲೆ ಸೇವಕ ಭಾವ. ಬೇರೆ ಎಲ್ಲರೂ ಅವನ ಸೇವಕರು. ದಾಸ ಈಶ ಭಾವ ಎಲ್ಲ ಹರಿದಾಸರ ಕೃತಿಗಳಲ್ಲಿ ನಾವು ಕಂಡುಬರುವುದು. ಎಲ್ಲ ದಾಸರು ತಮ್ಮ ದಾಸತ್ವ ಭಾವನೆಯನ್ನು ಹಲವಾರು ಕೀರ್ತನೆಗಳಲ್ಲಿ ಪ್ರಚುರಪಡಿಸಿದ್ದಾರೆ. ಉದಾಹರಣೆಗೆ ಕನಕದಾಸರು, ದಾಸರ ಮನೆಯ ದಾಸನು ನಾನು, ದಾಸನಾಗೋ ಭಾಷ ನೀಗೋ ವಿಶೇಷನಾಗು. ವಾದರಾಜ ಹೇಳ್ತಾರೆ, ಸೇವಕನೆಲ್ಲೋ ನಾನು, ನಿನ್ನ ಪಾದ ಸೇವೆಯ ನೀಡು ನೀನು. ಪ್ರಸನ್ನ ವೆಂಕಟದಾಸರು ಕೂಡ ತಮ್ಮ ದಾಸತ್ವವನ್ನು ಹರಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಬಂಟನಿಂದ ವ್ಯಾಳೆಗೆ ಉಳುಗಕೊಂಡು ಉಂಟು ಮಾಡೋ ನಿನ್ನ ದಯವ. ಹೇಳ್ತಾರೆ, ನೀನಿಟ್ಟಲ್ಲಿ ಗೈದುವೆ, ಕರೆದೊರಡೆ ಬಹೆ, ನೀನು ಉಳಿದದು ಉಣುವೆ, ನೀನಾರ ಅಧೀನ ಮಾಡುವೆ, ಅವರ ಆಜ್ಞದಲ್ಲಿ ನಡುವೆ, ನೀನುಟ್ಟ ಮೈಲಿಗೆ ಉಡುವೆ, ನೀನು ಉಟ್ಟ ಮೈಲಿಗೆ ಬಟ್ಟೆ ನಾನು ಉಡ್ತೀನಿ, ನೀ ಎಲ್ಲಿ ಆಳನ್ನು ನನಗೆ ಕಳಿಸ್ತೀಯ ಅಲ್ಲಿಕ್ಕೆ ನಾನು ಆಳಾಗಿರ್ತೀನಿ ಅಂತ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ, ಇಂತು ಸೇವೆ ಕೊಂಡು ಎನ್ನ ತನುಮನದಲ್ಲಿ ಸಂತಸ ವರ ಕೊದಗದಯ್ಯ ಅಂತ. ಹೀಗೆ ಪ್ರಸನ್ನ ವೆಂಕಟ ತಮ್ಮ ಇನ್ನೊಂದು ಕೃತಿಯಲ್ಲಿ ಮತ್ತವನಲ್ಲೋ ಮುರಾರಿ ಅಲ್ಲಿ ಅನುಪಲ್ಲವೇ ಹೇಳ್ತಾರೆ, ನಿನ್ನ ಭೃತ್ಯರ ಭತ್ತನೆಗೆತ್ತ ಸ್ವಾತಂತ್ರ್ಯ ಸಲಹೆನ್ನ ಶೌರಿ ಅಂತ. ಇಲ್ಲಿ 4 ಬಾರಿ ಈಶನ ಭೃತ್ಯ ನಾನು, ನಾನು ಅಸ್ವತಂತ್ರ ನೀನು ಸ್ವತಂತ್ರ ಎನ್ನುವುದು ದೈನ್ಯತೆಯ ದಾಸಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ನಂತರ ಮೆಟ್ಟಲೆ ಸಖ್ಯಭಾವ. ಇಲ್ಲಿ ಭಕ್ತನು ತನ್ನ ಆರಾಧ್ಯ ದೇವರು ತನ್ನ ಗೆಳೆಯನ ಸಮಾನನು ಒಡನಾಡಿ ಎಂದು ಭಾವಿಸಿ ಸ್ವಲ್ಪವೂ ಭಯಪಡದೆ ಅವನ ಸಾನ್ನಿಧ್ಯದಲ್ಲಿ ಇರುವನು. ಉದಾಹರಣೆಗೆ ಕೃಷ್ಣನಲ್ಲಿ ಅರ್ಜುನ ಸಖ್ಯಭಾವದ ಭಕ್ತಿ. ಈ ಭಾವವನ್ನು ದಾಸರು ಸಾಕಷ್ಟು ಕೀರ್ತನೆಗಳಲ್ಲಿ ಕಾಣುತ್ತೇವೆ. ಪ್ರಸನ್ನ ವೆಂಕಟದಾಸರ ನವವಿಧ ಭಕ್ತಿಯ ಕೀರ್ತನೆಗಳನ್ನು ರಚಿಸಿದ್ದಾರೆ. ಇದರ ಅಂಗವಾಗಿ ಈ ಸಖ್ಯಭಾವದ ಕೀರ್ತನೆ, ಸಖ್ಯವಿರಬೇಕು ಹರಿಭಕ್ತ ಜನಕ್ಕೆ ಮುಕ್ತದಾಯಕ ಪಾರ್ಥ ಸುಖನ ಪದಾಬ್ಜದಲ್ಲಿ. ಇಲ್ಲಿ ದಾಸರು ಬಹಳ ಕಳಕಳಿಯಿಂದ ಹೇಳುತ್ತಾರೆ, ಹೇ ಭಕ್ತಜನರೇ, ಭಗವಂತನಲ್ಲಿ ದೃಢವಾದ ಭಕ್ತಿನಿಟ್ಟು ಅವನನ್ನು ಸಖ್ಯಭಾವದಿಂದ ಆರಾಧಿಸು, ಅವನು ನಿನಗೆ ಮುಕ್ತಿಯ ದಾರಿ ತೋರಿಸುತ್ತಾನೆ. ಸಖ್ಯಭಾವಕ್ಕೆ ಅರ್ಜುನ ಕೃಷ್ಣ ಸಖ್ಯಭಾವೇ ಉದಾಹರಣೆ ಕೊಡ್ತಾರೆ. ಆ ಮುಂದಿನ ಭಾವವೇ ವಾತ್ಸಲ್ಯ ಭಾವ. ತಂದೆ ತಾಯಿಗಳಿಗೆ ತಮ್ಮ ಮಗುವಿನಲ್ಲಿ ಮಧುರವಾದ ಸಂಬಂಧ. ಭಕ್ತನು ತನ್ನ ಆರಾಧ್ಯ ದೇವರನ್ನು ತನ್ನ ಮಗುವೆಂದು ಭಾವಿಸುತ್ತಾನೆ. ತನ್ನ ಮಗುವನ್ನು ತಾನೇ ಲಾಲಿಸಿ ಪಾಲಿಸಿ ಮುದ್ದಿಸಿ ಆನಂದ ಪಡಬೇಕೆಂಬ ಪ್ರಬಲವಾದಂಥ ಆಕಾಂಕ್ಷೆ ಆತನಲ್ಲಿ ಕಾಣುತ್ತದೆ. ಪ್ರಸನ್ನ ವೆಂಕಟದಾಸರು ಕೂಡ ವಾತ್ಸಲ್ಯ ಭಾವದ ಕೀರ್ತನೆಗಳಲ್ಲಿ
ತಮ್ಮದೇ ವಿಶೇಷ ಶೈಲಿಯಲ್ಲಿ ಬಾಲಭಾಷೆಯಲ್ಲಿ ರಚಿಸಿದ್ದಾರೆ. ಹಲವಾರು ರಚಿಸಿದ್ದಾರೆ. ಇಲ್ಲಿ ಒಂದು ಉದಾಹರಣೆ ಮಾತ್ರ ಹೇಳ್ತೇನೆ. ಪ್ರಸನ್ನ ವೆಂಕಟದಾಸರಿಗೆ ಭಗವಂತನ ಬಾಲ್ಯಲೀಲೆ ವರ್ಣಿಸುವುದಂದರೆ ಬಹಳ ಪ್ರೀತಿ. ದಾಸರ ವಾತ್ಸಲ್ಯ ಭಾವದ ಕೀರ್ತನೆ ಗಮನಿಸಿದಾಗ ಕೃಷ್ಣನ ಪರಂಭಕ್ತ ದಾಸರು ತಾವೇ ಒಂದೊಂದು ಸಾರಿ ಯಶೋದೆಯಾಗುತ್ತಾರೆ, ತಾಯಿಯ ಮಾತ್ರ ವಾತ್ಸಲ್ಯವನ್ನು ಪ್ರಕಟಪಡಿಸುತ್ತಾರೆ. ಒಂದೊಂದು ಸಾರಿ ತಾವೇ ಬಾಲಗೋಪಾಲನಾಗಿ ಕೃಷ್ಣ ಆಗಿ ಮಗುವು ತಾಯಿಗೆ ತೋರುವ ವಾತ್ಸಲ್ಯವನ್ನು, ಇನ್ನೊಂದು ಸಾರಿ ಗೋಪಿಯರಿಗೆ ತೋರುವ ಪ್ರೀತಿಯ ಸಖ್ಯವನ್ನು ಬಹಳ ಖಂಡಿತರಿಗೆ ನಡೆಯುವಂತೆ ಆ ಕೀರ್ತನೆಗಳ ಚಿತ್ರಿಸಿದ್ದು ನಾವಿಲ್ಲಿ ಕಾಣಬಹುದು. ಇಲ್ಲಿ ಬಾಲಗೋಪಾಲ ಕೃಷ್ಣಾಗಿ ತೊದಲು ನುಡಿಯಲ್ಲಿ ನಡೆಯುವಂತಹ ಒಂದು ಕೀರ್ತನೆ. ಯಶೋದೆಯಮ್ಮ ನಂಗ ನೆತ್ತಿಕ್ಕು ಬಲು ಹೊತ್ತು ಬಂದೇನೆ, ಇತ್ತೆ ಉಮ್ಮಿ ತಿಂದೇನೆ. ಈ ದಾಸರ ಈ ಮಾತುಗಳಲ್ಲಿ ವಾತ್ಸಲ್ಯ ಭಾವ ತುಂಬಿ ತುಳುಕುತ್ತದೆ. ಕೃಷ್ಣನ ಬಾಲ್ಯಗಳನ್ನು ವರ್ಣಿಸುವುದು ಸುಮಾರು 80 ಕೀರ್ತನೆಗಳನ್ನು ದಾಸರು ರಚಿಸಿದ್ದಾರೆ. ಕೀರ್ತನೆ ವಿಭಿನ್ನವಾಗಿ ಅದರದೇ ಆದ ಲಾಲಿತ್ಯ, ಪ್ರಾಸ, ಭಾಷಾ ಸೌಂದರ್ಯದ ವಿಶೇಷವಾಗಿ ಕಂಡುಬರುತ್ತವೆ. ಕೊನೆಯದೇ ಸಮರ್ಪಣಾ ಭಾವ. ಈ ಪ್ರಕಾರ ಎಲ್ಲ ಭಾವದಿಂದ ದೇವರ ಧ್ಯಾನದಲ್ಲಿ ಮಗ್ನನಾಗಿ ಅವನಲ್ಲೇ ಯಾವಾಗಲೂ ಮನಸ್ಸಿಟ್ಟು ಆತನೇ ಕರ್ತ ಎಂದು ತಿಳಿದು ಎಲ್ಲವನ್ನು ಆತನಿಗೆ ಅರ್ಪಿಸಿ ಆತನ ಸಾನ್ನಿಧ್ಯದಲ್ಲಿ ಇರಲು ಭಕ್ತನು ಬಯಸುವನು. ಇದೇ ಸಮರ್ಪಣ ಭಾವ. ಉದಾಹರಣೆಗೆ ಅಂತ್ಯಕಾಲದಲ್ಲಿ ದರ್ಶನ ಕೊಟ್ಟಾಗ ದಾಸರು ಅಂದದ್ದು, ಪ್ರಾಣ ಕಪ್ಪವ ನೆನೆಗೆದ್ದೆ ಇನ್ನು ಕಾಯೋ ಪ್ರಸನ್ನ ವೆಂಕಟ ಜಾಣ ಪ್ರವೀಣ. ಇಲ್ಲಿ ದಾಸರು ತಮ್ಮ ಪ್ರಾಣವನ್ನೇ ಪರಮಾತ್ಮನ ಪಾದಗಳಲ್ಲಿ ಅರ್ಪಿಸಿದುಕೊಂಡು ಬರುತ್ತದೆ. ಈ ದಾಸರ ಚರಿತ್ರೆಯನ್ನು, ಈ ಭಾಗದ ದಾಸರ ಚರಿತ್ರೆಯನ್ನು ಈ ಕೀರ್ತನೆಗಳ ಅವಲೋಕನ ನಂತರ ಮತ್ತೆ ಬರುತ್ತೇನೆ. ಇನ್ನೊಂದು ಕೀರ್ತನೆಯಲ್ಲಿ ಹೇಳ್ತಾರೆ, ಸಾಮೀಪ್ಯ ಮುಕ್ತಿಯ ನೀಯೋ ನನ್ನ ಪ್ರಸನ್ನ ವೆಂಕಟಯ್ಯ ಎಂದು ನುಡಿದಿರುವುದು ಗಮನಿಸಿದರೆ ದೇವರ ಆಧಾರದಲ್ಲಿ ದಾಸರು ಯಾವ ಮಟ್ಟಕ್ಕೆ ತಲುಪಿದರು ಎಂಬ ಹಾಕೋದೇ ತಾವು ಯಾವ ಮುಕ್ತಿಗೆ ಯೋಗ್ಯರು ಎಂಬುದನ್ನು ದಾಸರು ಚೆನ್ನಾಗಿ ತಿಳಿದಿದ್ದರು ಎನ್ನುವುದಲ್ಲಿ ನಾವು ಕಾಣಬಹುದು. ಇಲ್ಲಿಯವರೆಗೂ ಶ್ರವಣ ಮಾಡಿದಂಥ ಈ ಮುಖ್ಯ ಭಾವಗಳಲ್ಲಿ ಒಂದು ಸಂಗತಿ ಏನೆಂದರೆ, ಭಕ್ತಿ ತುಳುಕುತ್ತಿರುವ ಕೀರ್ತನೆಗಳ ಭಾವೋಜ್ಞಾಯ ಎಂದೆನ್ನಬಹುದು. ಇಂಥ ಭಾವೋಜ್ಞಾಯವನ್ನು ಎಲ್ಲ ದಾಸರಲ್ಲೂ ನಾವು ಕಾಣುತ್ತೆ. ಪ್ರಸನ್ನ ವೆಂಕಟರಲ್ಲಿ ಭಕ್ತಿ ಎದ್ದು ಕಾಣುವ ಪದಗಳಿವೆ. ನೀನೇ ಗತಿ ಕೃಷ್ಣ, ಎನಗೆ ನೀನೇ ಗತಿ ಕೃಷ್ಣ, ನೀನೇ ಗತಿ ಎಂದಾನ ತಾನಾಗಿ ಮಾನಾಪಮಾನ ನೆನಗೊಪ್ಪಿಸಿದೆ, ಜ್ಞಾನವೀನನ ಪಾವನ ಮಾಡಿ ಶ್ರೀನರಿಯೇ ಕರುಣಿಸೋ ನಮ್ಮಯ್ಯನೇ ಎಂಬ ಪದದಲ್ಲಿ ಆ ದಾಸರ ಭಕ್ತಿಭಾವ ಎಷ್ಟು ಮೇಲ್ಪಟ್ಟದನ್ನು ನಾವಲ್ಲಿ ಕಾಣುತ್ತೇವೆ. ಎಲ್ಲ ಭಾರವನ್ನು ಪರಮಾತ್ಮನ ಮೇಲೆ ಹಾಕಿ ಆತನೇ ಗತಿಯೆಂದು ಅನ್ನುವುದೆಂದರೆ ಭಕ್ತಿಯ ಉತ್ಕೃಷ್ಟವಾದ ಮೆಟ್ಟಲೆ ಅನ್ನಬಹುದು ನಾವು. ಅದರಂತೆ ಇನ್ನೊಂದು ಸಮರ್ಪಣ ಭಾವದ ಭಕ್ತಿಯ ಪರಾಕಾಷ್ಠೆಯನ್ನು ವ್ಯಕ್ತಪಡಿಸುವಂಥ ಕೀರ್ತನೆ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ನನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ, ನಿನ್ನ ನುಡಿಯ ಜಿತಿಯಲ್ಲೋ ಶ್ರೀನಿವಾಸ, ನನ್ನ ನಡೆತಪ್ಪ ಕಾಯೋ ಶ್ರೀನಿವಾಸ ಎಂದು ನುಡಿದಿದ್ದಾರೆ. ಇದೊಂದು ಮೆಟ್ಟಲೋತ್ಸವದ ಆಗಿ ಇರುವಂಥ ಅಭೂತಪೂರ್ವವಾದಂಥ ಕೀರ್ತನೆ. ಇನ್ನೊಂದರಲ್ಲಿ ಹೇಳ್ತಾರೆ, ನಂಬಿದೆ ನಿನ್ನ ಪಾದ, ದಿಂಬಿನೊಳಿಡು ವೆಂಕಟೇಶ, ಬಿಂಬ ಮೂರ್ತಿ ಪ್ರಸನ್ನ ವೆಂಕಟೇಶ, ಪ್ರತಿಬಿಂಬಕರವು ವೆಂಕಟೇಶ. ಇಲ್ಲಿ ನಂಬಿದೆ ಎಂದು 3 ಬಾರಿ ಹೇಳುವುದೆಂದರೆ ಸತ್ಯ ಸತ್ಯ ಸತ್ಯ, ನಂಬಿದ್ದೇನೆ ನಿನ್ನ ಅಂತ ಹೇಳಿ ತಮ್ಮ ಸಮರ್ಪಣ ಭಾವವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಇನ್ನು ತಮ್ಮ ಕೃತಿಗಳಲ್ಲಿ ನಿಜವಾದ ಭಕ್ತನು ಯಾರು ಎಂದು ವಿವರಿಸುತ್ತಾ ಅಲ್ಲಿ ತಮ್ಮ ವ್ಯಕ್ತಿತ್ವವನ್ನು ತೋರಿಸಿದ್ದಾರೆ. ಅರಿಸಕೆರೊಳು ಸಮವೆರೆಸಿ ನೋಡುತ್ತಾ ಹರಿ ಇರಿಸದೊಲಂಗೀಕರಿಸಿ ನಿರಂತರ ಪ್ರಸನ್ನ ಗಿರೀಶ ನಿಸ್ಸಾರರ ತಾರಿಸುವರ. ಅರಿಸಕೀರೊಳು ಸಮವೆರೆಸದ ನೋಡುತ್ತಾ ಎಂಬ ಪದದಲ್ಲಿ ಸಖ ಮತ್ತು ಶತ್ರು ಇಬ್ಬರನ್ನು ಒಂದೇ ದೃಷ್ಟಿಯಿಂದ ನೋಡುವುದೆಂದರೆ ಅದು ಸಾಮಾನ್ಯವಲ್ಲ. ಅದು ಪ್ರಸನ್ನ ವೆಂಕಟರ ಸಮಾನ ದೃಷ್ಟಿ ವಿಶಾಲತೆಗಳಲ್ಲಿ ಕಂಡುಬರುವುದು. ಹರಿ ಇರಿಸಿದಲು ಅಂಗೀಕರಿಸ ಎಂಬುವರಲ್ಲಿ ಭಕ್ತನಿಗೆ ಅವಶ್ಯವಾದಂಥ ಮತ್ತು ಭಕ್ತನಿಗೆ ಇರತಕ್ಕಂಥ ಅಂಗೀಕಾರದ ಗುಣವು ಎದ್ದು ಕಾಣುತ್ತದೆ. ಇದೇ ಪ್ರಕಾರ ಹೀಗೆ ಇವರದು ಅದ್ಭುತವಾದಂಥ ಆತ್ಮನಿವೇದನೆ ಕೀರ್ತನೆಗಳನ್ನು ನಾವು ಕಾಣ್ತೇವೆ ಇವರಲ್ಲಿ. ಇನ್ನು ನವವಿಧ ಭಕ್ತಿಯ ಪ್ರತಿಯೊಂದಲ್ಲಿಯೂ
ಒಂಬತ್ತು ಕೀರ್ತನೆಗಳನ್ನು ಅವರು ರಚನೆ ಮಾಡಿದ್ದಾರೆ. ಅವೆಲ್ಲ ಬಹಳ ಮನತಟ್ಟುವಂತಹ ಕೀರ್ತನೆಗಳು. ಹೀಗೆ ಹಲವಾರು ಕೀರ್ತನೆಗಳನ್ನು ದೇವತಾಸ್ತುತಿಯ ಕೀರ್ತನೆ ರಚನೆ ಮಾಡಿದ್ದಾರೆ. ಹೀಗೆ ಆತ್ಮೋದ್ಧಾರಕವಾಗಿ ಸಾಕಷ್ಟು ನೂರಾರು ಕೀರ್ತನೆಗಳನ್ನು ನಾವು ಇಲ್ಲಿ ಕಾಣ್ತೇವೆ. ಇನ್ನು ಅವರ ಚರಿತ್ರೆಯಲ್ಲಿ ಒಂದು ಭಾಗವನ್ನು ನಾನು ಹೇಳೋದು ಆ ಕಾಲದಲ್ಲಿ ಮರೆತೆ. ಪ್ರಸನ್ನ ವೆಂಕಟದಾಸರ ಪ್ರಸಿದ್ಧತೆ ತುಂಬ ಇದ್ದಾಗ ಅವರು ಭಗವಂತ ಅವರಿಗೆ ಹಲವಾರು ರಾಜ ಮಹಾರಾಜರುಗಳು, ದೇಸಾರಿಗಳು ದತ್ತಿಗಳನ್ನು, ಜಮೀನುಗಳನ್ನು ದಾನವಾಗಿ ಕೊಡ್ತಾರೆ. ಆ ಸಮಯದಲ್ಲೇ ಅವರು ಕಾಲದಲ್ಲಿ ಇಬ್ಬರ ಮನೆಯಲ್ಲಿ ಒಂದೇ ಸಮಯದಲ್ಲಿ ಒಂದೇ ದಿನದಲ್ಲಿ ಪ್ರಸಾದ ಸ್ವೀಕಾರ ಮಾಡಿದ್ದು. ಹಾಗೆ ಸಂಚಾರದಲ್ಲಿರುವಾಗ ಕಾಡು ಹುಲಿ ಬಂದಾಗ ಅದಕ್ಕೆ ತುಳಸಿಗಿರಿ ಆಂಜನೇಯನ ಅಂಗಾರ ಹಚ್ಚಿ ಸಾಧು ಪ್ರಾಣಿಯನ್ನು ಮಾಡಿ ಅದರ ಮೇಲೆ ದೇವರ ಪೆಟ್ಟಿಗೆಯನ್ನು ಇಟ್ಟು ಸಂಚಾರ ಮಾಡಿದ್ದು. ಮತ್ತು ಇವರು ಹೇಳಿದ ಮಾತು ಖರೆ ಆಗಿರೋದ್ರಿಂದ ಇವರಿಗೆ ಖರೇಬಾಯಿ ದಾಸರೆಂದು ಕರೆಯೋದುಂಟು. ಹೀಗೆ ಹಲವಾರು ಪವಾಡಗಳನ್ನು ಭಗವಂತ ಇವರಿಂದ ಮಾಡಿಸಿದ್ದಾನೆ. ಅಂತ್ಯಕಾಲದಲ್ಲಿ ಇವರು ಆಗಿನ ಕಾಲದಲ್ಲಿ ದಕ್ಷಿಣ ಕಾಶಿಯಿಂದ ಪ್ರಸಿದ್ಧವಾದಂಥ ದಾಸರ ಬಾದಾಮಿ ವಾತಾಪಿಯನ್ನು ಅಂತ ಕರೆಸಿಕೊಳ್ಳುತ್ತಿರುವಂಥ ಬಾದಾಮಿ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ವಾಸ ಮಾಡಿ ಕೊನೆಗೆ ಅಂತ್ಯಕಾಲದಲ್ಲಿ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಒಂದು ಕಾಳರಾತ್ರಿಯಲ್ಲಿ ಭಗವಂತ ಚಟುಲ ರೂಪದಲ್ಲಿ ಬರ್ತಾನೆ. ಬಂದು ಅವ ಕೀರ್ತನೆ ರಚನೆ ಮಾಡ್ತಾರೆ. ದಾರು ಚಿನ್ನ ಅದನ್ನು ಹಾಡ್ತಾ ಏಕಾದಶಿ ಮಧ್ಯರಾತ್ರಿ ಹಾಡ್ತಾ ತಂಬೂರಿ ಮಿಟ್ಟುತ್ತಾ ಅವರ ಪ್ರಾಣಕಪ್ಪವನ್ನು ಆ ಭಗವಂತನಿಗೆ ಅರ್ಪಿಸ್ತಾರೆ. ಅಲ್ಲಿಗೆ ಇಂದಿಗೂ ಅವರು ದೇಹ ತ್ಯಾಗ ಮಾಡಿದಂಥ ಜಾಗ ಪ್ರಸನ್ನ ವೆಂಕಟದಾಸರ ಕಟ್ಟೆ ಅಂತ ಬಾದಾಮಿಯಲ್ಲಿ ನಾವು ಕಾಣ್ತೇವೆ. ಮತ್ತು ಹಾಗೆ ಅಲ್ಲೇ ಕೆರೆ ದಡದಲ್ಲಿ ನಾವು ಪ್ರಸನ್ನ ವೆಂಕಟರ ಪ್ರತಿಷ್ಠಾಪನೆ ಮಾಡಿದಂಥ ಪ್ರಾಣದೇವರ ಇವತ್ತು ಕುರುಹಾಗಿ ಅರ್ಚಿಸಿದಂಥ ಅದೇ ಪ್ರಾಣದೇವರು, ಅವರು ಒಲಿಸಿಕೊಂಡಂಥ ಪ್ರಾಣದೇವರನ್ನು ಜಗನ್ನಾಥದಾಸರು ಅದನ್ನು ಸ್ತುತಿ ಮಾಡಿದ್ದಾರೆ. ಇನ್ನು ಈ ದಾಸರ ಕೃತಿಗಳ ಸಮಾಜೋದ್ಧಾರದ ಕೃತಿಗಳನ್ನು ನಾವು ಅವಲೋಕನ ಮಾಡೋಣ. ಸಮಾಜದಲ್ಲಿ ಒಂದು ಕಾಲಘಟ್ಟದಲ್ಲಿ ಬದಲಾವಣೆ ಆದಂತೆ ನೈತಿಕ ಮಜಲುಗಳು ಬದಲಾಗುತ್ತಾ ಹೋಗ್ತವೆ. ಹರದಾಸರು ಅವರ ಕಾಲಘಟ್ಟದಲ್ಲಿ ಮಜಲುಗಳನ್ನು ಗುರುತಿಸಿ ತಾವು ಕಂಡಂಥ ಸಾಮಾಜಿಕ ಲೋಪದೋಷಗಳನ್ನು ತಿದ್ದಲು ಅರಿವು ಮಾಡಿಕೊಂಡಂಥ ಕೀರ್ತನೆಗಳನ್ನು ರಚಿಸಿದ್ದಾರೆ. ನಾವು ಸಮಗ್ರವಾಗಿ ಸಮಾಜಮುಖಿ ಕೀರ್ತನೆಗಳನ್ನು ಗಮನಿಸಿದಾಗ ಪುರಂದಾಸರ ನಂತರವಾಗಿ ಹೆಚ್ಚು ಕೀರ್ತನೆಗಳನ್ನು ನಾವು ಸಮಾಜಮುಖಿ ಕೀರ್ತನೆ ರಚಿಸಿದವರೆಂದರೆ ಬಾಗಲಕೋಟೆಯ ಪ್ರಸನ್ನ ವೆಂಕಟದಾಸರು. 170 ಲೋಕನೀತಿ ಕೀರ್ತನೆಗಳನ್ನು ನಾವು ಪ್ರಸನ್ನ ವೆಂಕಟದಾಸರ ಕೃತಿಗಳಲ್ಲಿ ಕಾಣ್ತೇವೆ. ಇನ್ನು ಈ ಸಮಾಜಮುಖಿ ಕೀರ್ತನೆಗಳನ್ನು ನಾವು 4 ಭಾಗವಾಗಿ ವಿಂಗಡಿಸಬಹುದು. ಒಂದು, ನೈತಿಕ ಬಲವನ್ನು ಪಡಿಸುವಂತಹ ಕೃತಿಗಳು. ಇನ್ನೊಂದು, ಸಮಾಜದಲ್ಲಿಯ ಮೂಢನಂಬಿಕೆಗಳನ್ನು ಹೋಗಲಾಡಿಸುವಂತಹ ಕೃತಿಗಳು. ಇನ್ನು ಜನರಿಗೆ, ನಿತ್ಯ ಸಂಸಾರಿಗಳಿಗೆ ಆಧ್ಯಾತ್ಮಿಕ ಒಲವು ಮೂಡಿಸುವಂತಹ ಕೀರ್ತನೆಗಳು. ಸಾಧಕರಿಗೆ ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂಥ ಉಪದೇಶಾತ್ಮಕ ಕೀರ್ತನೆಗಳನ್ನು ನಾವು ಹೀಗೆ 4 ಭಾಗಗಳಲ್ಲಿ ನಾವು ಈ ಕೀರ್ತನೆಗಳನ್ನು ವಿಂಗಡಿಸಬಹುದು. ಇನ್ನು ನೈತಿಕ ಬೆಲೆ ಬಿಡಿಸುವಂತಹ ಕೀರ್ತನೆಗಳನ್ನು ನಾವು ಗಮನಿಸಿದಾಗ ಸುಮಾರು 85 ಕೀರ್ತನೆಗಳನ್ನು ಇಲ್ಲಿ ಗುರುತಿಸಲಾಗಿದೆ ಪ್ರಸನ್ನ ವೆಂಕಟದಾಸರದು. ಅಲ್ಲಿ ಮನುಷ್ಯನ ಗಟ್ಟಿ ವ್ಯಕ್ತಿತ್ವ ರೂಪುಗೊಳ್ಳುವುದೇ ಈ ಸದಾಚಾರ ನಡೆನುಡಿಯಿಂದ. ದಾಸರು ತಮ್ಮ ಕೀರ್ತನೆಗಳಲ್ಲಿ
ಸದಾಚಾರ ಮಾರ್ಗವನ್ನು ಹಿಡಿಯಲು ಸಂದೇಶಾತ್ಮಕ ಕೃತಿಗಳನ್ನು ರಚಿಸಿದ್ದಾರೆ. ಕೆಲವು ನೇರವಾದ ಉಪದೇಶಾತ್ಮಕ ಗುಣಗಳು ಹೊಂದಿವೆ. ಇನ್ನು ಕೆಲವರು ದಾಸರು ತಮ್ಮ ಆತ್ಮನಿವೇದಂತಹ ನುಡಿಗಳಲ್ಲಿ ಸ್ವಯಂ ಸಂಬೋಧನೆ ಮಾಡಿಕೊಂಡು ಪರೋಕ್ಷವಾಗಿ ಉಪದೇಶಾತ್ಮಕ ನುಡಿಗಳನ್ನು ಸಮಾಜಕ್ಕೆ ತಲುಪಿಸಿದ್ದಾರೆ. ಸದಾಚಾರದ ಆಯಾಮಗಳನ್ನು ನಾವು ಗಮನಿಸಿದಾಗ ದುರ್ಜನರ ಸಂಘದಿಂದ ದೂರವಿರುವುದು, ನೇರವಾಗಿ ಮನಸ್ಸು ಮತ್ತು ಸತ್ಸಂಗವನ್ನು ಗಳಿಸಿಕೊಳ್ಳುವುದು, ನೇರವಾಗಿ ಮನಸ್ಸಿಗೆ ಉಪದೇಶ ಕೊಡುವುದು, ಸದಾಚಾರ ಮತ್ತು ದುರಾಚಾರದ ಪರಿಣಾಮಗಳೇನು, ಸದಾಚಾರ ನಡೆ ನುಡಿ ಪ್ರಾಮುಖ್ಯತೆ ಏನು, ಸದಾಚಾರವನ್ನು ಬೆಳೆಸುವಂಥ ಹರಿನಾಮ ಸ್ಮರಣೆ, ಸದಾಚಾರದಿಂದಲೇ ಜ್ಞಾನ ಮಾರ್ಗ, ಸದಾಚಾರದ ಬೆಂಬಲ ನೀಡುವಂಥ ಕೌಟುಂಬಿಕ ಸಾಮರಸ್ಯ ಹುಟ್ಟಿಸುವಂತಹ ಕೀರ್ತನೆಗಳು, ಇವೆಲ್ಲವೂ ಪ್ರಮುಖವಾದ ಅಂಶಗಳು ಈ ಪ್ರಸನ್ನ ವೆಂಕಟದ ಕಥೆಗಳಲ್ಲಿ ನಾವು ಕಾಣ್ತೇವೆ. ದುರ್ಜನರ ಸಂಘದಿಂದ ದೂರವಿರುವಂಥ ಕೀರ್ತನೆಗಳನ್ನು ನಾವು ಗಮನಿಸಿದಾಗ ಅವರು ಹೇಳ್ತಾರೆ, ದುರ್ಜನರ ಸಂಘ ಮಾಡಬೇಡಿರೋ ಎಂಬ ಕೀರ್ತನೆಗಳು ಪರೋಕ್ಷವಾಗಿ ಹೇಳ್ತಾರೆ. ಅವನೇ ಜೀವಾಂಕಿತ ಪ್ರೇತ ನೋಡಿ ಭೂಮಿಗೆ ಭಾರ ಅವನ ಹರಿಹಗೆಯನು, ಹರಿಕತೆ ಬೇಸತ್ತು ಹರಟಿಯನ್ನು ಕೇಳುವವ ಹರಿಗುಣ ಹೊಗಳದೋಣ ಹರಿಗುಣ ಹೊಗಳದೋಣ ಪಂಟ ಬಡಿವ ಹರಿಮರೆದ ಮಲಭಾಂಡವನ್ನು ತುಂಬಿಕೊಳ್ಳುವ ಹರಿಭಟರ ನಡೆನುಡಿಗೆ ಸೈರಿದವ ಅಂತ. ಇನ್ನು ಮುಂದಿನ 3 ನುಡಿಗಳಲ್ಲಿ ತಮ್ಮನ್ನು ಕಾಡುತ್ತಿರುವ ಆ ದುಳ್ಳರಿಗಳಿಂದ ಪಾರ ಮಾಡಿ ನಿನ್ನ ದಾಸರ ದಾಸ್ಯವನ್ನು ಕೊಡೋ ಅಂತ ನಿವೇದನೆ ಮಾಡಿಕೊಳ್ತಾರೆ. ಎಲಿ ದುರಿತವೆ ನೀ ಎನ್ನ ಎಳಿಲ ಮಾಡಿ ಸಾಗಿನ್ನು ಛಲ ಮಾಡಲಿ ಬನ್ನ ಬಿಡುವೆ ನಮ್ಮ ಅಂತ. ಹೀಗೆ ಸಾಕಷ್ಟು ಈ ಇದರಲ್ಲಿ ಅವರ ಕೀರ್ತನೆಗಳು ನಾವು ಕಾಣ್ತೇವೆ, ಹೇಗೆ ಪರಿವರ್ತನೆ ಮಾಡಲಿಕ್ಕೆ ಮನಸ್ಸನ್ನು. ಇನ್ನು ಗಳಿಸಿಕೊಳ್ಳಿರೋದು ಸತ್ಸಂಗ ಎನ್ನುವುದು ನೀತಿ ಮಾರ್ಗಕ್ಕೆ ಮೈಲಿಗಲ್ಲು. ಅಂತೆ ಪ್ರಸನ್ನ ವೆಂಕಟನಾಥ ಕೀರ್ತನೆಗಳಲ್ಲಿ ತಮ್ಮ ಸತ್ಸಂಗದ ಪ್ರಾಮುಖ್ಯತೆಯನ್ನು ಹೇಳ್ತಾರೆ. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗಭಂಗದೇವಾಗಲಿ ಅಂತ. ಈ 3 ನುಡಿ ಕೀರ್ತನೆಗಳಲ್ಲಿ ದಾಸರು ತಾವು ನಂಬಿದ ಸಿದ್ಧಾಂತದ ಸಾರವನ್ನು ತುಂಬಿದಂತೆ ಯಾವ ರೀತಿಯಾಗಿ ಸತ್ಸಂಗ ತನ್ನ ಸನ್ಮಾರ್ಗ ಹಚ್ಚಿ ನಮಗೆ ಮುಕ್ತಿಯ ಮಾರ್ಗ ತೋರಿಸುತ್ತದೆ ಅನ್ನೋದನ್ನು ವಿಶದವಾಗಿ ಹೇಳ್ತಾರೆ. ಹಾಗೆ ದಡ ಸೇರಿಸೋ ಭವ ಕಡಲಿನ ದಡ ಸೇರಿಸೋ ಹರಿಯೇ, ಕಡೆ ಮೊದಲಿಲ್ಲದ ಕ್ಲೇಶ ಮಾರಿಯ ಕಡು ಕಾಂಕ್ಷದ ಬಲುತೆರೆಯೇ. ಇಲ್ಲಿ ಅವರು ಈ ಸತ್ಸಂಗದಿಂದ ಈ ಭವವನ್ನು ದಾಟಿಸುವಂಥ ಒದ್ದಾಡ್ತಾ ಇದ್ದಾನೆ. ಅವಾಗ ಸತ್ಸಂಗವನ್ನು ಕೊಟ್ಟು ನನ್ನ ಸಚ್ಚರತೆಯನ್ನು ಬೆಳೆಸಿ ನಾನು ಉದ್ಧಾರ ಮಾಡುವಂಥ ಬಹಳ ಅದ್ಭುತವಾದಂಥ ಸಾಹಿತ್ಯ ಇಲ್ಲಿ ಕಾಣ್ತೇವೆ. ಇನ್ನು ಮನಸ್ಸಿಗೆ ಉಪದೇಶ ನೀಡುವಂಥ ಕೃತಿಗಳು, ಮಾನವ ನೈತಿಕ ಬಲಗೊಳ್ಳಲು ಮನಸ್ಸು ಮುಖ್ಯ ಕಾರಣ. ಹರಿದಾಸರಲ್ಲೂ ಸದಾಚಾರ ನೀತಿಯೊಡನೆ ಮನಸ್ಸು ಯಾವ ರೀತಿ ನಿಗ್ರಹಿಸಬೇಕು ಮತ್ತು ಸ್ಥಿರವಾಗಿಟ್ಟುಕೊಳ್ಳಬೇಕು ಹಲವಾರು ಉಪದೇಶವಾದಂತಹ ಕೃತಿಗಳನ್ನು ಅವರು ದಾಸರು ನೀಡಿದ್ದಾರೆ. ಚಂಚಲಿಸದಿರು ನೀ ಚತುರನಾಗು, ವಂಚಿತ ಸಕಲನೊಪ್ಪಿಸು ಹರಿಗೆ. ಹಾಗೆ ಅಲ್ಪ ಸುಖಕ್ಕೆ ನೀ ಅನೇಕ ಸುಖ ಮೆರವರೆ, ಕಲ್ಪಕ್ಕೆ ನೀರೆಣುವುದಲ್ಲಿ ಬಹುದೇ, ಅಲ್ಪರುಪದೇಶದಲ್ಲಿ ಭ್ರಾಂತನಾಗದ ಶೇಷ, ತಲ್ಪನ್ನ ಮೊರೆ ಹೋಗು ತಡೆಯದಲ್ಲಿ ಮನವೇ. ಮನುಷ್ಯ ಲೌಕಿಕ ಪ್ರಲೋಭನೆಗಳನ್ನು ಅವನನ್ನೇ ನಾಶ ಮಾಡ್ತವೆ, ಸುತ್ತಿನ ಆಶೆಗಳನ್ನು ಹುಟ್ಟಿಸುತ್ತಾರೆ. ಅಲ್ಪರುಪದೇಶ ಎನ್ನುವುದು ದಾಸರು ಅವನೊಳಗಿರುವ ಇಂದ್ರಿಯ ಆಶೆಗಳನ್ನು ಎಂಬ ಸೂಚ್ಯವಾಗಿ ಇಲ್ಲಿ ಸೂಚಿಸ್ತಾರೆ. ಇವುಗಳನ್ನು ಕಟ್ಟಿ ಹಾಕಿ ಮನುಷ್ಯ ತನ್ನ ಮನಸ್ಸಿನ ಸ್ಥಿಮಿತೆಯನ್ನು ಕಾಪಾಡಿಕೊಂಡು ಭಗವಂತನಿಗೆ ಮೊರೆ ಹೋಗಬೇಕಂತ ಹೇಳಿದ್ದಾರೆ. ಹಾಗೆ ಇಲ್ಲೇ ಚಂಚಲ ಮನಸ್ಸನ್ನು ಹೊಯ್ದಾಡುವ ಗಾಳಿ ದೀಪಕ್ಕೆ ಹೋಲಿಸಿದ್ದಾರೆ. ಹೇ ಮನವೇ ಈ ದೇಹ ಗಾಳಿ ದೀಪ, ನಳುಪೂರೂರುವ ಹರಿಶ್ಚಂದ್ರ ಪುಣ್ಯ ಶ್ಲೋಕರು ಇಳಿಗಳು ಒಯ್ಯಲಿಲ್ಲದಾರು. ಇಲ್ಲಿ ಅದ್ಭುತವಾಗಿ ಕೀರ್ತನೆಯಲ್ಲಿ ಮನಸ್ಸಿಗೂ ದೇಹಕ್ಕೂ ಸಮನ್ವಯತೆ ಸಾಧಿಸಬೇಕೆಂದು ಹೇಳುವ ದಾಸರು ಇದರ ಬದುಕು ಕ್ಷಣಿಕ ಎನ್ನುವುದನ್ನು ಮಹಾಪುರುಷ ಉದಾಹರಣೆ ಕೊಟ್ಟು ಹೇಳುತ್ತಾರೆ. ಹಾಗೆ ಆತ್ಮಧೈರ್ಯ ಆತ್ಮಬಲವನ್ನು ತುಂಬುವಂಥ ಕೆಲವು ನುಂಗಬೇಕೋ ಪ್ರಾಣಿ ದುಃಖದುನ್ಮಾಮ ಸಂಘದಲ್ಲಿ ಸಾಯುಜ್ಯ ಹೊಂದುವಿ ಅಂತೂ ಹಲವಾರು ಪುರಾಣದ ಉದಾಹರಣೆಗಳನ್ನು ಕೊಟ್ಟುಗಳು ಇಲ್ಲೇ ಹೇಳ್ತಾರೆ. ಭಗವಂತನಲ್ಲಿ ನಂಬಿಕೆ ಶ್ರದ್ಧೆ ಇಡು ಎನ್ನುತ್ತಲೇ ಎಂಥ ಕಷ್ಟಗಳು ಬಂದರೂ ಮನಸ್ಸನ್ನು ಸ್ಥಿರವಾಗಿಡುವ ಬಗ್ಗೆ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಇಲ್ಲಿ ಈಗ ಇವತ್ತಿನ ದಿವಸದಲ್ಲಿ ನೋಡ್ತೇವೆ, ಮನಸ್ಸು ಸ್ಥಿರತೆಯನ್ನು ಕಳೆದುಕೊಂಡು ಎದುರಿಸಲಾರದೆ ಆತ್ಮಹತ್ಯಾ ಪ್ರಕರಣಗಳು ಈಡಾಗ್ತಾನೆ. ಅದಕ್ಕೆ ಮನಸ್ಸಿನ ಸ್ಥಿರತೆ ಕಾಪಾಡಿಕೊಳ್ಳುವ ಬಗ್ಗೆ ದಾಸರು ಬಹಳ ನಿಖರವಾದಂಥ ಸಂದೇಶವನ್ನು ಇಲ್ಲಿ ನೀಡಿದ್ದಾರೆ. ಹೀಗೆ ಹಲವಾರು ಕೀರ್ತನೆಗಳನ್ನು ನಾವು ಪ್ರಸನ್ನ ವೆಂಕಟದಾಸರ ಸಮಾಜಮುಖಿ ಕೀರ್ತನೆಯನ್ನು ನೋಡ್ತೇವೆ. ಇನ್ನೊಂದು ಕೌಟುಂಬಿಕ ಸಮರಸವನ್ನು ಕುರಿತಂಥ
ಕೀರ್ತನೆಗಳು ಇವೆ. ಸಮಯದ ಅಭಾವದಿಂದ ಇಲ್ಲೇ ಎಲ್ಲ ಕೀರ್ತನೆಗಳನ್ನು ಇಲ್ಲೇ ವಿಶ್ಲೇಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೂ ಕೆಲವೊಂದು ಮಾತ್ರ ಉಲ್ಲೇಖ ಮಾಡಿ ತಮ್ಮೆದುರುಗಳಿಗೆ ಹೇಳ್ತೇನೆ. ಇನ್ನು ಸಮಾಜದಲ್ಲಿ ಮೂಢನಂಬಿಕೆ ಮತ್ತು ತಪ್ಪ ಆಚರಣೆಗಳು ಇವನ್ನು ತಿದ್ದು ಜಾತಿ ಬೀಳುವುದೇ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು ಪ್ರಯತ್ನಿಸುವಂಥ ಹಲವಾರು ನೀತಿಬೋಧ ಕೀರ್ತನೆಗಳನ್ನು ದಾಸರು ರಚನೆ ಮಾಡಿದ್ದಾರೆ. ಎಲ್ಲ ಕಾಲದಲ್ಲಿ ಮನುಷ್ಯ ಸಮಾಜಕ್ಕೆ ವ್ಯಕ್ತಿತ್ವವಾಗಿರುವಂತಹ ಲೋಪದೋಷಗಳು ಕಾಣುತ್ತವೆ. ಆ ಪರಿಶುದ್ಧತೆ ಎನ್ನುವುದು ಮನುಷ್ಯನ ಅಂತರಂಗ ಬಹಿರಂಗದ ಚಿಂತನೆಗಳಲ್ಲಿ ಪಾರದರ್ಶಕತೆ ಇರುವುದು. ಇದರ ತದ್ವಿರುದ್ಧವಾದ ನಡತೆಗಳೇ ಢಂಬಾಚಾರ, ಮೂಢನಂಬಿಕೆ, ತಪ್ಪು ಕಂದಾಚಾರಗಳು, ಆಚರಣೆ ಇವೆಲ್ಲವೂ ಹರಿದಾಸರಿಗೆ ಸಾಮಾಜಿಕ ಪಿಡುಗಳಾಗಿ ಕಂಡಿದ್ದವು. ಈ ಕಲುಷಿತ ಸಮಾಜವನ್ನು ಬದಲಾಯಿಸಲು ಹಲವಾರು ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಮುಳ್ಳ ಬ್ಯಾಟಕೆ ಮನುಜ ಮುಳ್ಳ ಬ್ಯಾಟಕೆ, ಹರಿಭಕ್ಕವಲ್ಲದ ಬಗೆ ಹಲವಂಗ ಬ್ಯಾಕೆ, ಮೃತ್ತಿಕಾ ಶೌಚವಿಲ್ಲದ ಮತ್ತೆ ಸ್ನಾನ ಜಪ ಬ್ಯಾಕೆ, ಹತ್ತು ಕಟ್ಟದ ಬಗೆ ಅಗ್ನಿಹೋತ್ರ ಬ್ಯಾತಕೆ, ತತ್ವ ಬಡಕ ಬಹು ತತ್ವ ವಿಚಾರ ಬ್ಯಾಕೆ, ಕರ್ತ ಕೃಷ್ಣನೊಪ್ಪದ ವಿದ್ವತ್ವ ಬ್ಯಾತಕೆ. 10 ಜನರಲ್ಲೇ ತನ್ನನ್ನು ವಿಜಂಬಿಸಿಕೊಳ್ಳುವ ಮನುಷ್ಯ ಶಣಸಾಡುತ್ತಲೇ ಇರ್ತಾನೆ. ಹೀಗೆ ಏನೇನೋ ವೇಷ ಧರಿಸಿ ಜನರನ್ನು ಮರಳು ಮಾಡುತ್ತಾನೆ. ಇಂಥ ಡಾಂಬಿಕ ವೃತ್ತಿಯನ್ನು ದಾಸರು ನೇರವಾಗಿ ಪ್ರಶ್ನಿಸಿದ್ದಾರೆ. ಹರಿಯೇನೆ ನಂಬದ ಹಲವಾರು ಮುಖಗಳು ಯಾರ್ತಿಗೆ ನಿನಗೆ ಅಂತ. 10 ಕಟ್ಟದ ಬಗೆ ಎನ್ನುವುದು ಕರ್ಮೇಂದ್ರಿಯಗಳನ್ನು ಪಂಚ ಜ್ಞಾನೇಂದ್ರಿಯಗಳನ್ನು ಅರಗಿಸಿಕೊಳ್ಳದವನಿಗೆ ಅಂದ ಅರ್ಥ. ಇಲ್ಲಿ ಸಚ್ಚಾರಿತ್ರವೇ ಮೂಲವಾದದ್ದಾದು ಎನ್ನುವುದು ದಾಸರಲ್ಲಿ ಈ ಪದದಲ್ಲಿ ಬಹಳ ವಿಡಂಬನಾತ್ಮಕವಾಗಿ ತೋರಿಸಿದ್ದಾರೆ. ಇನ್ನು ಜಾತಿ ವರ್ಗದ ಭೇದ ಅಸ್ಪೃಶ್ಯತೆ ಬಂದಾಗ ಸಮಾಜದಲ್ಲಿ ಇಂಥ ಬೆಡಗನ್ನು ಎಲ್ಲ ಹರಿದಾಸರು ತಮ್ಮ ವ್ಯಕ್ತಪಡಿಸಿದ್ದಾರೆ. ಸ್ವತಃ ಕನಕದಾಸರೇ ಕುಲಭೇದ ಅವಮಾನವನ್ನು ಅನುಭವಿಸಿದ್ದಾರೆ. ಹಾಗೆ ಪ್ರಸನ್ನ ವೆಂಕಟದಾಸರು ಪುರಂದಾಸರು ಕೂಡ ಹೊಲೆ ಹೊರಗಿನ ಊರೊಳಗಿಲ್ಲವೇ ಬಲ್ಲವರು ಹೇಳಿ ಭಕ್ತ ಬಂದರು ಅದರಲ್ಲಿಯೂ ತಾವು ಈ ಅಸ್ಪೃಶ್ಯತೆ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಆದರೆ ಪ್ರಸನ್ನ ವೆಂಕಟದಾಸರು ಹಲವಾರು ಕೀರ್ತನೆಗಳನ್ನು ಈ ಜಾತಿ ಪದ್ಧತಿ ಬಗ್ಗೆ ಹೋಗಲಾಡಿಸಲು ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾದಂತಹದ್ದು ಹೊಲೆ ಹೊಲತಿ ಇವರಿವರಲ್ಲ, ಹೊಲಗೇರಿಗಳು ಹೊಲೆ ಹೊಲತಿಲ್ಲ, ಸತಿಯಳ ವಶವಾಗಿ ಜನಕ ಜನನಿ ಗತಿ ನಿಷ್ಠುರವಾಗಿ ನುಡಿಯುವ ಹೊಲೆಯ, ಸುತರ ಪಡೆದ ವಾರ್ಧಕ್ಯದ ಮದವೇರಿ ಪತಿ ದ್ವೇಷ ಮಾಡುವಳೆ ಹೊಲತಿ, ಪರವಿದ್ಯೆ ಕಲಿತು ಸುಖದಲ್ಲಿ ಜೀವಿಸಿ ಗುರುಗಳ ಬಳಲಿಸುವ ಹೊಲೆಯ, ಪರಜಾರ ಕೊಲೆದು ಸ್ವಪುರುಷನ ಎಳಿಲಿ ಸಿರುವವಳೆ ಕುಲಗೇಡಿ ಹೊಲತಿ. ಹೀಗೆ ಹೊಲೆಯ ಅನ್ನೋರು ಹೊಲಗೇರಿಯಲ್ಲಿಲ್ಲ, ಹೊಲಗೇರಿಯಲ್ಲಿರೋದು ನಿನ್ನೊಳಗೆ ಇದ್ದಾರೆ ಹೊಲೆಯ. ನಿನ್ನಲ್ಲಿರುವಂಥ ಈ 7 ನುಡಿ ಕೀರ್ತನೆಗಳಲ್ಲಿ ಹೇಳ್ತಾರೆ, ಹೊಲತಿಯನ್ನು ಕೀಳಾಗಿ ಕಾಣುವ ಬದಲು ನಿನ್ನ ನಡತೆ ಆಚರಣೆಯಲ್ಲಿಯೇ ನಿನ್ನ ಕಲ್ಮಶ ತುಂಬಿದೆ, ಹೊಲಸು ತುಂಬಿದೆ. ಆ ಕಲ್ಮಶವನ್ನು ಶೋಧಿಸಿ ಸ್ವಚ್ಛ ಮಾಡಿಕೊಂಡು ಸದಾಚಾರಗಳಿಂದ ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಅದಕ್ಕೆ ಜಾತಿ ಅಂದ್ಬಿಟ್ಟು ಹೊಲಗೇರಿಯಲ್ಲಿ ಹೊಲತೆ ಇಲ್ಲ, ನೀನೇ ನಿನ್ನ ಕಲ್ಮಶ ತುಂಬಿದ ಹಾಗೆ ನೀನು ಹೊಲಿ ಆಗ್ತೀಯಾ ಅನ್ನೋದು ಬಹಳ ಅದ್ಭುತವಾಗಿ ಬಣ್ಣಿಸಿದ್ದಾರೆ. ಈ ತತ್ವವನ್ನು ಅವರು ಸಂಚಾರದಲ್ಲಿ ಹಳ್ಳಿಗೂ ಹೋಗಿ ಈ ತತ್ವವನ್ನು ಅವರು ನಿವೇದಿಸಿರುವುದು ಕಂಡುಬರ್ತದೆ. ಬಹುಶಃ ಹಾಗೆ ಇದೇ ಒಂದು ಅಭಿಪ್ರಾಯವನ್ನು ಬಸವಣ್ಣನ ವಚನಗಳಲ್ಲಿ ನಾವು ಕಾಣ್ತೇವೆ. ಹುಸಿಯ ನುಡಿಯುವವನೇ ಹೊಲೆಯ, ಹೊಲಸು ತಿಂಬುವವನೇ ಹೊಲೆಯ. ಬಹುಶಃ ಇದಕ್ಕೆ ಇರಬಹುದು ನಾಡಿನ ಹೆಸರಾಂತ ಸಂಶೋಧಕರಂಥ ಚಿದಾನಂದಮೂರ್ತಿಯವರ ಒಂದು ಲೇಖನದಲ್ಲಿ ಬಾಗಲಕೋಟೆ ಪ್ರಾಂತದಲ್ಲಿ ಬಸವಣ್ಣವನ ನಂತರ ಸಾಮಾಜಿಕ ಕ್ರಾಂತಿ ಮಾಡಿದವರು ಪ್ರಸನ್ನ ವೆಂಕಟದಾಸರು ಎಂಬುದಂಥ ಒಂದು ಉಲ್ಲೇಖವನ್ನು ಕೂಡ ಖ್ಯಾತ ಸಂಶೋಧಕರಾದಂಥ ಚಿದಾನಂದಮೂರ್ತಿಯವರು ಮಾಡಿದ್ದಾರೆ. ಇನ್ನು ಆಧ್ಯಾತ್ಮಿಕ ಗಂಧವಿಲ್ಲದಂಥ ಸಾಮಾನ್ಯ ಜನರಿಗೆ ಉಪದೇಶಾತ್ಮಕ ಕೀರ್ತನೆಗಳನ್ನು ರಚಿಸಿ ಹಾಗೆ ಸನ್ನಡತೆಯಿಂದ ನೀವು ಸದಾಚಾರವನ್ನು ಬೆಳೆಸಿಕೊಂಡು ಆಧ್ಯಾತ್ಮ ಕಡೆ ನೀವು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಒಂದೇ ಒಂದು ಕೀರ್ತನೆಯಲ್ಲಿ ಉಲ್ಲೇಖ ಮಾಡ್ತೇನೆ. ವ್ಯರ್ಥ ಆಯು ಕಳೆಯಬೇಡಿರೋ ಶ್ರೀಹರಿ ಸುಕೀರ್ತನೆಯ ಮರೆಯಬೇಡಿರೋ, ಮೃತ್ಯು ಬಾರದ ಮುನ್ನ ಮನನೋರ್ ವರ್ಷಕ್ಕೆ ಬಾಲತ್ತು ಆಟಕಾಯಿತು, ಈ ಯೌವನವೋ ಬಾಲೆಯರ ಬ್ಯಾಟಕಾಯಿತು, ಮ್ಯಾಲೆ ವಾರ್ಧಂಕ ಕಂಗ ಬೀಳೆ ಸೊಪ್ಪಾಗಿ ಹೊಲ ಸಲದೆಗೆ ಎಚ್ಚರಿಕೆಯಲ್ಲಿ ಹರಿಯ ನೆನೆಯಿರು, ಹಗಲು ಹಸಿವೆ ತೃಷೆ ಹೋಯಿತು ಯಾಮಿನಿಯರ ಮಿಗಿಲು ಮೀರಿ
ಮಧು ಮುಸುಕಿತು ಸುಗುಣನಾಗಿ ಭವ ನಂಬಿಕೆ ನೀಗಿ ಪ್ರಸನ್ನ ವೆಂಕಟ ನಗಪತಿಯ ಪಾದ ಪದ್ಮಯುಗಳವೇ ಕೊಂಡಾಡಿರುವಂಥ ಅದ್ಭುತವಾಗಿ ಹೇಳ್ತಾ, ವ್ಯರ್ಥವಾಗಿ ಕಾಲ ಕಳೆಯಬೇಡಿ. ನೀವು ಹರಿಯನ್ನು ಪ್ರಾರ್ಥನೆ ಮಾಡಿ ನೀವು ಆಧ್ಯಾತ್ಮಿಕ ಸಾಧನೆಯಲ್ಲಿ ಮೆಟ್ಟಲೇರಿ. ಹೀಗೆ ಹಲವಾರು ಕೀರ್ತನೆಗಳನ್ನು ಇಲ್ಲಿ ಸಾಕಷ್ಟು ಕೀರ್ತನೆಗಳೇ ಕಾಣ್ತವೆ. ಹಲವಾರು ಕೀರ್ತನೆಗಳನ್ನು ರಚಿಸಿದ್ದಾರೆ ಈ ರೀತಿಯಾಗಿ ಉಪದೇಶಾಂತ ಕೀರ್ತನೆಗಳು. ಇನ್ನು ಪ್ರಸನ್ನ ವೆಂಕಟದಾಸರು ಆಗಲೇ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿದವರಿಗೆ ಇನ್ನೂ ಉನ್ನತ ಮಟ್ಟದ ಸಾಧನೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಸಾಧನೆ ಮೆಟ್ಟಲು ಅಂದರೆ ಯೋಗ, ಭಕ್ತಿಯೋಗ, ಜ್ಞಾನಯೋಗ, ವೈರಾಗ್ಯ. ಆಧ್ಯಾತ್ಮ ಸಾಧನೆಗೆ ಯೋಗವೇ ಮೊಟ್ಟ ಮೊದಲು. ಯೋಗ ಸಿದ್ಧಿಯನ್ನು ಮಾಡುತ್ತಾ ಮಾಡುತ್ತಾ ಮನುಷ್ಯ ಮುಕ್ತಿಯ ಮಾರ್ಗಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಾನೆ. ಯೋಗ ಸಾಧನೆ ಎನ್ನುವುದು ಋಷಿಮುನಿಗಳ ತಪಸ್ಸಿನಿಂದ ಒಂದು ಸಿದ್ಧ ಸೂತ್ರವಾಗಿತ್ತು. ಜ್ಞಾನಭಕ್ತಿ ಯೋಗದಲ್ಲಿ ಮನಸ್ಸು ಸ್ಥಿರಗೊಳಿಸಿ ಆಧ್ಯಾತ್ಮಿಕ ಸಾಧನೆಯನ್ನು ಸ್ಥಿರಗೊಳಿಸುವ ಹಾದಿ, ಅದನ್ನೇ ಪ್ರಸನ್ನ ವೆಂಕಟದಾಸರು ಹೇಳ್ತಾರೆ. ಜಗದ ಸಾಧನ ಯೋಗ ಸಮಾಧಿ ಇದೆ, ಜಗದ ಸಾಧನ ಯೋಗ ಸಮಾಧಿ ಇದೆ, ಅಗಾಧಿ ಮತಿಗಳ ವಿವಾದವಿದೆ, ವೇದಾಧ್ಯಯನದ ಬೋಧವಿದೆ, ನಿಜ ಮೋದವ ನೈದವ ಧಾದಿ ಇದೆ, ಆದಿ ಕವಿಗಳಲ್ಲಾದವಿದೆ, ಬ್ರಹ್ಮಶೋಧಕ ಮುನಿಗಳ ಬೋಧವಿದೆ ಎಂದಿದ್ದಾರೆ. ಯೋಗದ ಆನಂದ ಮನುಷ್ಯನ ಪಾರ್ಥಮಾಕ್ಕೆ ಕರೆದುಕೊಂಡು ಹೋಗುತ್ತದೆ. ಪ್ರಸನ್ನ ವೆಂಕಟದಾಸರು ಯೋಗದ ಆನಂದವನ್ನು ಅನುಭವ ಪಡೆದವರು. ಅದೇ ಸ್ವಾನುಭವದ ಸಾರವನ್ನು ಸಾಧಕರಿಗೆ ತಮ್ಮ ಕೀರ್ತನೆ ಮೂಲಕ ಜ್ಞಾನಭಕ್ತಿ ವೈರಾಗ್ಯದ ಜೊತೆಗೆ ಮನಸ್ಸು ಹೇಗೆ ಹಂತ ಹಂತವಾಗಿ ತಿದ್ದಿ ಭಗವಂತನ ಸ್ಥಿರಗೊಳಿಸಿ ಅವನ ಸ್ವರೂಪವನ್ನು ಸಾಕ್ಷಾತ್ಕಾರಗಳನ್ನು ಸಾಧನ ಕ್ರಮಗಳನ್ನು ಕೂಡ ಪ್ರಸನ್ನ ವೆಂಕಟದಾಸರು ಹೇಳಿದ್ದಾರೆ. ಮುಂದೆ ನಾಲ್ಕಾರು ಅದ್ಭುತವಾದ ಕೀರ್ತನೆಗಳಿವೆ. ಯೋಗ ಬಂದರೆ ದಾವುದು ಮನಸ್ಸಿಗೆ, ಯೋಗ ಬಂದರೂ ದಾವುದು, ನಾಗಸೇನ ನಾಮ ಕೂಗುವ ಮಹಾಯೋಗ ಅಂತ ಅದ್ಭುತವಾಗಿ ಅದರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇನ್ನು ವಿಶೇಷವಾಗಿರುವಂಥ ಪ್ರಸನ್ನ ವೆಂಕಟದಾಸರ ಕೃತಿಗಳಂದರೆ ಸಮಾಜಮುಖಿ ಆಗಿ ಇರುವಂಥ ಎರಡು ವಿಶೇಷ ಕೃತಿಗಳನ್ನು ನಾವಿಲ್ಲಿ ಇಲ್ಲೇ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಕಾಲಜ್ಞಾನ. ಕಾಲಜ್ಞಾನ ಎನ್ನುವ ಹೆಸರು ಹೇಳುವಂತೆ ಭವಿಷ್ಯದ ಆಗುಹೋಗುಗಳ ಚಿತ್ರಗಳನ್ನು ತೆಗೆದುವುದು. ಅಪ್ರೋಕ್ಷ ಜ್ಞಾನಿಗಳಾದ ಕೆಲವರು ಮುಂದಿನ ಕಾಲಮಾನ ಯಾವ ರೀತಿ ಇರುತ್ತದೆ ಮತ್ತು ಸಮಾಜ ಮತ್ತು ಸಾಮಾಜಿಕ ಕೌಟುಂಬಿಕ ಬದುಕಿನ ಮೇಲೆ ಆಗುವ ಪರಿಮಾಣಗಳನ್ನು, ಅದರ ಪರಿಣಾಮಗಳೇನು ಹೇಳುವ ಮಾತುಗಳೇ ಈ ಕಾಲಜ್ಞಾನ. ಪ್ರಸನ್ನ ವೆಂಕಟದಾಸರು 45 ನುಡಿಗಳಂತಹ ಕಾಲಜ್ಞಾನ ದೀರ್ಘತೆ ರಚನೆ ಮಾಡಿದ್ದಾರೆ. ಪ್ರಸ್ತುತ ಈಗಿನ ಕಾಲಘಟ್ಟದಲ್ಲಿ ನಡೀತಿರುವ ವರ್ತಮಾನಗಳ ಘಟನೆಗಳಿಗೆ ಸುಮಾರು 250 ವರ್ಷದ ಹಿಂದೆ ಅದರ ಚಿತ್ರವನ್ನು ಕೊಟ್ಟಿದ್ದಾರೆ. ಪ್ರಸನ್ನ ವೆಂಕಟದಾಸರು ಅಪ್ರೋಕ್ಷ ಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳು. ಆದ್ದರಿಂದ ಬಹುಶಃ ಅದು ಅವರಿಗೆ ಕಣ್ಣಿಗೆ ಕಂಡಿರಬಹುದು. ಈ ಕಾಲಜ್ಞಾನ ಪ್ರಸಂಗ ಭಾಗವತದಲ್ಲಿಯೂ ಕಂಡುಬರುತ್ತದೆ. ಭಾಗವತದ ಉತ್ತರಾರ್ಧದಲ್ಲಿ ಕೃಷ್ಣನು ಪರಂಧಾಮಕ್ಕೆ ಹೋದ ಮೇಲೆ ಕಲಿಯುಗದ ಪ್ರಾರಂಭವಾಗುತ್ತದೆ ಎಂಬ ಉಲ್ಲೇಖವಿದೆ. ಆಗ ಶುಕಾಚಾರ್ಯರು ಕಲಿಯುಗ ಹೇಗಿರುತ್ತೆ ಎಂಬ ಪರಿಕಲ್ಪನೆಯನ್ನು ಪರೀಕ್ಷಿತ ರಾಜನಿಗೆ ಹೇಳುತ್ತಾರೆ. ಕಲಿಯುಗ ಹೇಗಿರುತ್ತೆ, ದಿನೇ ದಿನೇ ಧರ್ಮ, ಶೌಚ, ದಯೆ, ಕ್ಷಮೆ ಎಲ್ಲ ನಾಶವಾಗುತ್ತಾ ಬರ್ತದೆ. ಜೀವಜಂತುಗಳ ಆಯುಷ್ಯ ಕೂಡ ಕಡಿಮೆ ಆಗುತ್ತಾ ಬರ್ತದೆ. ಕಲಿಯುಗದಲ್ಲಿ ಆಯುಷ್ಯ, ಬಲ, ಸ್ಮರಣೆ ಇವು ನಶಿಸಿ ಹೋಗುತ್ತವೆ. ಢಾಂಬಿಕ ಪ್ರದರ್ಶನ ಮಾಡುವವರು ಜಾಸ್ತಿ ಆಗ್ತಾರೆ. ನಿಜವಾದ ಸಾಧು ಎಂದೆನಿಸಿಕೊಳ್ಳುತ್ತಾರೆ ಅಂಥವರೇ. ಕಲಿಯುಗ ಧರ್ಮವೆಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರಲ್ಲಿ ಯಾರು ಬಲಿಷ್ಠರೋ ಅವರೇ ರಾಜರಾಗುತ್ತಾನೆ. ಧರ್ಮ ಅಸಕ್ತಗಳ ಮತಗಳು ನಾಶವಾಗಿ ಪಾಖಂಡ ಮತ ಬಂದು ಬಿಡುತ್ತದೆ. ದೊಡ್ಡ ದೊಡ್ಡ ಮನೆಗಳು ಖಾಲಿ ಇರುತ್ತವೆ. ಕುಟುಂಬ ಸದಸ್ಯರ ಸಂಖ್ಯೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಧಾನ್ಯಗಳೆಲ್ಲ ಸಣ್ಣದಾಗುತ್ತಾ ಬಿಡುತ್ತವೆ. ಋತುಮಾನಗಳಂತೂ ವಿಚಿತ್ರ ರೀತಿ ಬದಲಾಗುತ್ತಾ ಹೋಗುತ್ತವೆ. ಮಳೆಗಾಲದಲ್ಲಿ ಅಸಮತೆ ಕಂಡುಬರುತ್ತದೆ. ಇವೆಲ್ಲವನ್ನು ಉಲ್ಲೇಖ ಭಾಗವತದಲ್ಲೇ ಹೇಳಿದ್ದಾರೆ. ಆದರೆ ಪ್ರಸನ್ನ ವೆಂಕಟದಾಸರು ಬಹಳ ಮಾರ್ಮಿಕವಾಗಿ ಇದನ್ನು ಹೇಳ್ತಾರೆ. ಬಹುಶಃ ಇದು ಭಾಗವತದ ಒಂದು ಭಾಗ. ಪ್ರಸನ್ನ ವೆಂಕಟದಾಸರ ಸಮಗ್ರ ಭಾರತ ಕನ್ನಡಿ ಕನಸಲ್ಲಿ ಇದು ಇದ್ರೂ ಇರಬಹುದು, ಆದರೆ ನಮಗೆ ದೊರಕಿಲ್ಲ. ಬಹುಶಃ ಇದು ಅದರ ಭಾಗವಾಗಿತ್ತೇನೋ ಅಂದು ಒಂದು ಅನುಮಾನವು ಬರಬಹುದು. ಆದರೆ ಈಗ ಇದೊಂದು ವಿಶೇಷ ಕೃತಿಯಾಗಿ 4 ಕೃತಿಗಳು ನಮ್ಮ ಎದುರುಗಡೆ ಇರೋದರಿಂದ ಸಿಕ್ಕಿದೆಯಲ್ಲ, ಅದಕ್ಕೆ ನಾವು ಸಂತೋಷ ಪಡಬೇಕು. ಇಲ್ಲಿ ಅವರು ಕಾಲಜ್ಞಾನ ಕೃತಿಯಲ್ಲಿ ಕಣಿ ಹೇಳುತ್ತಾ ಬೀದಿ ಬಿಗೆ ನಡೆಯುವ ಒಂದು ಕೊರವಂಜಿ ಚಿತ್ರಣವನ್ನು ಒಂದು ಪೂರಕವಾಗಿ ಇಟ್ಟುಕೊಂಡು ಕಣಿ ಹೇಳುವ ರತ್ತೆ ಕರವಂಜಿಯ ಮೂಲಕ ದಾಸರು ಆ ಮುಂದೆ ಭವಿಷ್ಯವಾಣಿ ಹೇಳುವ ಸಂದರ್ಭವನ್ನು ಬಹಳ ಸಾಂಕೇತಿಕವಾಗಿ ಇಲ್ಲಿ ಬಳಸಿಕೊಂಡಿದ್ದಾರೆ.
ಕಣಿ ಹೇಳುವೆನೆಂದು ಬಂದಳು ಕೊರವಂಜಿ, ಓಣಿಯೇ ಓಣಿಯಲ್ಲಿ ನಿಂದಳು ಸಾರಿ. ಈ ಕೃತನೇನೋ ಬಹಳ ಅದ್ಭುತವಾಗಿ ರಾಗ ಸಂಯೋಜನೆ ಮಾಡಿ ನಮ್ಮ ಡಾಕ್ಟರ್ ಲಕ್ಷ್ಮೀಕಾಂತ್ ಪಾಟೀಲರು ಇದನ್ನು ಆಗಲೇ ಪ್ರಸ್ತುತಪಡಿಸಿದ್ದಾರೆ. ಕಲಿರಾಜ ಕಳಕೊಂಡ ನಾಲ್ಕು ಕಾಲ, ಎಲ್ಲೆಲ್ಲೂ ತುಂಬೇದ ಸುಳ್ಳಿನ ಜಾಲ, ಶೀಲನೇಮ ವ್ರತ ಲೆಕ್ಕದೊಳಿಲ್ಲ, ಎಲ್ಲಾನು ಮಾಡೋದು ಬಡ ಕೂಳಿಗೆಲ್ಲ. ಕಲಿಕಾಲದಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮ ಇವು ಧರ್ಮದ ಆಧಾರ ಸ್ತಂಭಗಳು. ಆದರೆ ಈ ನಾಲ್ಕು ಕಳೆದುಕೊಂಡು ಜಗತ್ತು ಮುನ್ನಡೆಯುತ್ತದೆ ಎನ್ನುವ ಸೂಚನೆ ಕೊಟ್ಟ ಪ್ರಸನ್ನ ವೆಂಕಟದಾಸರು ಮುಂದಿನ 3 ಸಾಲುಗಳಲ್ಲಿ ಅನೈತಿಕತೆಯ ಪರಮಾವಧಿಗೆ ತಲುಪುತ್ತದೆ ಎನ್ನುವ ಚಿತ್ರಣವನ್ನು ನೀಡಿದ್ದಾರೆ. ಇಲ್ಲಿ ತಾಯಿ ಜಾಗದಿ ನಾಯಿ ಕುಳಿತು, ಮಾಯ ಮಮತೆಗಳೆಲ್ಲ ಮರೆಯಾಗಿ ಹೋಯ್ತು, ದಾಯಾದಿಗಳಾಗಿ ಅಡಿದಾಡಿ ಬಂಧುಗಳು ಸಾಯುವರ ಸಂಸಾರ ನಡು ನೀರಿನಿರಿಸಿ. ತಾಯಿಗಿಂತ ಬಂಧುವಿಲ್ಲವೆನ್ನುವ ಉಕ್ತಿ ಇವತ್ತು ಅರ್ಥ ಕಳೆದುಕೊಂಡಿದೆ ಎನ್ನುವುದನ್ನು ನಾವು ದಾಸರ ವಾಣಿಯಿಂದ ಅಷ್ಟೇ ಅಲ್ಲ, ಜಗತ್ತಿನ ವಿದ್ಯಮಾನಗಳಿಂದ ನಾವು ಉದಾಹರಣೆಯಾಗಿ ತಿಳ್ಕೋಬಹುದು. ತಾಯಿಯೇ ಕುಳಿತು ಮಕ್ಕಳನ್ನು ವ್ಯಾಪಾರಕ್ಕಿಡುವ ಹೀನ ಸ್ಥಿತಿ ದಾಸರ ಮಾತು ಅನ್ವಯವಾಗ್ತದೆ. ಬಂಧುಗಳು, ದಾಯಾದಿಗಳು ಆಸ್ತಿ, ಹಣ, ಸಂಪತ್ತಿಗೆ ಪಾಲುದಾರಾಗಿ ಹೊಡೆದಾಡುವ ಪ್ರಕರಣಗಳು ಹೆಚ್ಚುತ್ತಲೇ ಇವೆ. ಅಳಿಸಿ ಹೋಗುವ ಸಂಬಂಧಗಳ ಮುನ್ಸೂಚನೆಯನ್ನು ದಾಸರು ಇಲ್ಲಿ ಕೊಟ್ಟಿದ್ದಾರೆ. ಹೀಗೆ ಇನ್ನೊಂದು ಪ್ರಮುಖವಾದಂತಹದ್ದು ಅಂದರೆ ಇವತ್ತಿನ ಕರೋನಾದಿಂದ ಕೋವಿಡ್-19 ನಾವೇನು ಬಳಸಿದ್ದೀವಿ, ಇಡೀ ಜಗತ್ತೇ ಬಳಸ್ತಾ ಇದೆ. ಅದನ್ನು ದಾಸರು 250 ವರ್ಷಗಳ ಹಿಂದೆನೇ ಹೇಳಿದ್ದಾರೆ. ಅದ್ಭುತವಾದಂಥದ್ದು. ಮ್ಲೇಂಚರ ಸಂಚಿಗೆ ಪ್ರಪಂಚ ನಡುಗಿ, ಹೊಂಚುಕೋರರ ಕೈಲಿ ಕಾಂಚಾಣ ತಿರುಗಿ, ಮಿಂಚಂತೆ ಮುಗಲಿಂದ ವ್ಯಾಧಿ ಹಂಚು ಸುಗ್ಗಿ, ಇಂಚಿಂಚು ಭೂಮಿಯ ಪಸರೀತು ಹಿಗ್ಗಿ. ನೋಡಿ ಎಷ್ಟು ಅದ್ಭುತವಾಗಿದೆ. ಇವತ್ತು ದೇಶದಲ್ಲಿ ಜಗತ್ತಿನಲ್ಲಿ ನಡೆಯುವ ದಾರುಣ ಪರಿಸ್ಥಿತಿ ದಾಸರ ಮನಸ್ಸು ಅಂದೇ ಕಳವಳಗೊಂಡಿರಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಇಡೀ ವಿಶ್ವವನ್ನೇ ನಡೆಸುವಂತಹ ಈ ಕರೋನಾ ವೈರಸ್ಸು ಜಗತ್ತಿನ ಇಂಚಿಂಚು ಭೂಮಿಯನ್ನು ಪಸರಿಸಿದೆ. ಹೋಗಿ ಅದು ಹೇಗೆ ಬಂದಿದೆ, ಯಾವ ರೀತಿ ಹೇಳ್ತಾರೆ ನೋಡಿ. ಹೊಂಚೆ ಕೋರಲ್ ಕಾಂಚಾಣ ಮಿಂಚಿಂತೆ ಮುಗಿಲಿಂದ ವ್ಯಾಧಿ ಹಂಚಿ, ಅಂದರೆ ಆಕಾಶದಿಂದ ಬಂದಿದೆ, ಗಾಳಿಯಿಂದ ಬಂದಿದೆ. ಅದನ್ನು ಎಷ್ಟು ಸ್ಪಷ್ಟವಾಗಿ ಇದರಲ್ಲಿ ಬಿಂಬಿಸ್ತಾರೆ. ಇದನ್ನು ನಿಜವಾದ ಆಶ್ಚರ್ಯಕರ ಅನಿಸುತ್ತೆ. ಇಲ್ಲಿ ಹಲವಾರು ನುಡಿಗಳನ್ನು ಮಾತ್ರ ಉಲ್ಲೇಖ ಪಡ್ತೇನೆ. ಪ್ರತಿಯೊಂದು 40 ನುಡಿಗಳು ಬಹಳ ಅದ್ಭುತವಾಗಿದೆ. ಇವತ್ತು ನಡೆಯುವಂತಹದ್ದು ಚಿತ್ರ ನಮ್ಮ ಕಣ್ಣಿಗೆ ಕಾಣುತ್ತದೆ. ಮಕ್ಕಳ ಮಾರುವರು ಮೈಮನ ಮಾರುವರು, ದಕ್ಕದ ನಿಧಿಗಾಗಿ ದಿಕ್ಕೆಟ್ಟು ತಿರುಗುವರು, ಚೊಕ್ಕ ಬದುಕಿನಾಶ ಒಗ್ಗಲಾರರು ಮನಕ್ಕೆ, ಒಕ್ಕರಿಸಿ ಬದುಕಲು ಬಲವಿಲ್ಲ ಭುಜಕ್ಕೆ. ಹಣದಾಸೆಗಾಗಿ ಸಂಬಂಧಗಳನ್ನು ಮಾರಿಕೊಳ್ಳುವ ಜನ ಬರ್ತಾರೆ ಎನ್ನುವ ದಾಸರ ಮಾತಿನಲ್ಲಿ ಹೆತ್ತವರೇ ತುತ್ತು ಅನ್ನಕ್ಕಾಗಿ ಮಕ್ಕಳನ್ನು ಮಾರುವರು ಎಂದಿದ್ದಾರೆ. ಇದು ನಾವು ಕಾಣ್ತೇವೆ. ಇದನ್ನು ಇನ್ನು ಪ್ರಸನ್ನ ವೆಂಕಟ ದಕ್ಕದ ನಿಧಿಗಾಗಿ ದಿಕ್ಕೆಟ್ಟು ತಿರುಗುವರು ಎನ್ನುವುದು ಸ್ಪಷ್ಟವಾಗಿ ಇವತ್ತು ಗೋಚರ ಆಗ್ತದೆ. ಹಾಗೆ ಇನ್ನು ಭಂಡರ ಪುಂಡರಿಗೆಲ್ಲ ಅನುಕೂಲ ಕಾಲ, ಗಂಡನಾಳುವ ಹುಚ್ಚುಮಂಡೇರ ಭಾಳ. ನೋಡಿ, ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಆಡುಭಾಷೆಯನ್ನು ಬಳಸಿಕೊಂಡಿದ್ದಾರೆ. ಇಲ್ಲಿ ಕೆಲವು ಕಡೆ ಅನಿಸ್ತದೆ ಈ ಭಾಷೆಯಲ್ಲಿ ಸಭ್ಯತೆ ಇಲ್ಲ ಅಂತ. ಬಟ್ ಅದು ಆವತ್ತಿನ ಆಡುಭಾಷೆಯಿಂದ ಚುಚ್ಚಿದ್ರೇ ಮನಸ್ಸಿಗೆ ನಾಟುತ್ತದೆ ಅನ್ನೋದು ಇಲ್ಲೇ ಸ್ಪಷ್ಟವಾಗಿ ನಾವು ದಾಸರು ಬಳಸಿಕೊಂಡ ಭಾಷೆಯಿಂದ ಕಾಣ್ತದೆ. ಭಂಡರ ಪುಂಡರಿಗೆಲ್ಲ ಅನುಕೂಲ ಕಾಲ, ಗಂಡನಾಳುವ ಹುಚ್ಚುಮಂಡೇರ ಭಾಳ, ಷಂಡರ ಸಂಖ್ಯೆ ಹೆಚ್ಚಾಗಿ ಭೂಮಂಡಲ, ಕೆಂಡಕಾರಿ ಸಂತತಿಗಳಿಗಾಗಲಿ. ಇವತ್ತಿನ ಜಗತ್ತಿನ ಕಾಲಮಾನದಲ್ಲಿ ಹಲವಾರು ಜನರ ಜೀವನ ರೀತಿ ನೋಡಿದಾಗ ಭಂಡರ ಪುಂಡರೇ ಈ ನೆಲವನ್ನು ಆಳ್ತಿದ್ದಾರೆ. ಹಲವಾರು ಸ್ತ್ರೀಯರು ಕೂಡ ಕೆಲವು ಸಲ ತಮ್ಮ ನೀತಿ ಚೌಕಟ್ಟನ್ನು ಮೀರಿ ದರ್ಪ ನಡೆಸುವುದನ್ನು ನಾವು ಇಲ್ಲಿ ದಾಸರು ಹೇಳ್ತಾರೆ. ಗಂಡಸರು ಕೂಡ ನಪುಸಂಕರಾಗುತ್ತಾರೆ, ಮಾನಸಿಕವಾಗಿ ತಮ್ಮ ಮಾನಸಿಕ ಬಲವನ್ನು ಕಳೆದುಕೊಳ್ಳುತ್ತಾರೆ. ಇವತ್ತಿನ ಆಧುನಿಕ ಜೀವನ ತಾಂತ್ರಿಕದ ಕೆಲಸ ಒತ್ತಡಗಳಿಂದ ನಾವು ನೋಡ್ತಾ ಇದ್ದೀನಿ. ಎಷ್ಟೋ ಟೆಕ್ಕಿಗಳು ತಮ್ಮ ಸಂತಾನ ಶಕ್ತಿಯನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿಯನ್ನು ಒದಗಿಸಿಕೊಂಡಿದ್ದಾರೆ ಅನ್ನೋದನ್ನು ಇದು ಬಹುಶಃ ದಾಸರಿಗೆ ಆ ಕಾಲದಲ್ಲಿ ಕಂಡಿರಬಹುದು. ಊರ ದೇವರ ಮಾಡಿ 100 ಕುರಿಕೋಳಿ, ಹರಕೆನೆಪ ಮಾಡಿ ಹರಿಸಿ ರಕ್ತ ದೋಕೊಳಿ, ಮೆರೆಸಿ ತಮ್ಮ ಸಿರವಂತಿಕೆ ಪರಿಪರಿ, ಮರೆತಾರು ಮನಕೂಲ ನಡೆಬಂದ ದಾರಿ. ಕ್ಷುದ್ರ ದೇವತೆಗಳನ್ನು ನಂಬಿ ಮೂಢತನ ಮತ್ತು ತಪ್ಪು ಕಂದಾಚಾರಗಳ ನಡೆಗಳನ್ನು ತಮ್ಮ ಕಿತ್ತಿನ ಮುಖ ವಿರೋಧಿಸುವವರು ಈ ದಾಸರು. ಮುಂದೆ ಹೇಳ್ತಾರೆ, ಭಾಷೆ ವೇಷಗಳು ಬದಲಾಗಿ ಸನ್ಯಾಸಿ, ಕಾಷಾಯ ತೊಟ್ಟರು ಕಾಮಾಭಿಲಾಷಿ,
ದೂಷಿತ ಜನ ಮಾರುವ ವೇಷದಿದ್ದು ರಾಜಾರೋಷದಿ ಮೆರೆವಂತಾಗುವುದು. ಇಲ್ಲಿ ಕಪಟ ಸನ್ಯಾಸಿಗಳ ನೀತಿ ನಡತೆ ವಿಡಂಬನೆಯಿಂದ ದಾಸರಲ್ಲಿ ಹೇಳಿದ್ದಾರೆ. ಅದೇ ಕಪಟ ವೇಷ ಧರಿಸಿ ಮೆರೆದಾಡುತ್ತಿರುವುದನ್ನು ನಾವು ಇವತ್ತು ಕಾಣ್ತೇವೆ. ಜನ ತಮ್ಮ ಮೂಢತೆಯಿಂದ ಕಣ್ಮುಚ್ಚಿ ನಂಬಿ ಅಂಥವರ ಆಗಿ ಬಾಳುತ್ತಿರುವುದನ್ನು ನಾವು ಕಾಣ್ತೇವೆ. ಬಸಿವಿ ಬಿಟ್ಟು ಬಾಲೆ ಬೆತ್ತಲಾಗಿ ಬೇವಿನ ಸಳ ಕಟ್ಟಿ ಕೊಡಂಗಸೆ ಬಾಗಿಲಲ್ಲಿ ಕೊಸರೆ ಕೂಗಾಡುತ್ತ ಹರಿಕೆ ಹೆಸರಲ್ಲಿ ಹಸುಗೂಸು ಬಲೆ ಕೊಟ್ಟು ತೋಷವು ಪಡ್ತಾರ ಬಾಲೆ. ಬಸಿವಿ ಬಿಡೋದನ್ನು ದೇವಸಾದ ಪದ್ಧತಿಯನ್ನು ಖಂಡಿಸುವುದನ್ನೆಲ್ಲ ಕಾಣ್ತೇವೆ. ಹೀಗೆ ಬಲಕುಗ್ಗಿ ನೆಲೆಬಿಟ್ಟು ಮೆಲಳೆದಿದ್ದರೂ ಮೂಲೋಕ ಮಣಿಸುವ ಹಂಬಲದಿಂದ ಹಲಸು ಬಾಳೆಯಲ್ಲಿ ವಿಷ ತುಂಬಿ ಒಣಕರು ಕೊಲ್ಲುವರೆಲ್ಲೋ ಜನ ಅಧಿಕ ಹಣದ ಆಶೆಯಲ್ಲಿ. ನೋಡಿ, ಆರ್ಥಿಕ ಶಕ್ತಿ ಬಲವಿಲ್ಲದವರು ಕೂಡ ಹಣದಾಶೆಯಿಂದ ಮಾಡಬಾರದನ್ನು ಮಾಡುತ್ತಾರೆ. ಇಲ್ಲೇ ಹಣ್ಣು ತರಕಾರಿ ಧಾನ್ಯಗಳ ಕಲಬೆರಕೆ ಮಾಡುತ್ತಾರೆ, ಅದನ್ನು ಉಣಿಸ್ತೇವೆ. ಇವತ್ತು ನಾವು ನೋಡ್ತೀವಿ, ಈ ಕಾಯಿಗಳನ್ನು ಹಣ್ಣಾಗಲಿಕ್ಕೆ ಹಾಗೆ ಈ ಕೆಮಿಕಲ್ನಿಂದ ವಿಷಪೂರಿತವಾಗಿ ಮಾಡುತ್ತಿದ್ದಾರೆ ಅನ್ನೋದು ನಾವು ಇವತ್ತು ಕಣ್ಣಿಗೆ ಕಾಣ್ತೀವಿ. ಇನ್ನು ಜಾತ್ಯತೀತ ಬಗ್ಗೆ ಬಹಳ ಅದ್ಭುತವಾದಂಥ ಪ್ರಸಂಗ ಹೇಳ್ತಾರೆ. ನಿಜವಿದ್ದ ದ್ವಿಜರೆಲ್ಲ ಮೌನದಿಂದ ಅಂದಿರುತ್ತಾರು. ಕೂಜನರ ಕೂಟವೇ ಜೈಶಾಲಿಯಾಗೋದು. ಆ ಜಾತಿ ಈ ಜಾತಿ ಗಜಕೊಬ್ಬ ಅಧಿಪತಿ ಬಾಜಾ ಬಾರಿಸಿ ಜಗದ ಗಮನ ಸೆಳೆದಾರು. ಜಾತ್ಯತೀತ ಎನ್ನುತ್ತಲೇ ಜಾತಿಯ ಸೋಂಕನ್ನು ಹರಡಿಸಿ ಜನಮನದಲ್ಲಿ ವಿಷದ ಬೀಜ ಬಿತ್ತುವ ಪ್ರಭಾವಿತರನ್ನು ಪ್ರತಿಭಾನ್ವಿತರನ್ನು ಹಿಂದಕ್ಕೆ ಸರಿಹಿ ಅಯೋಗ್ಯರೇ ಅಧಿಪತಿಗಳಾಗಿ ಕಾಲ ಬರುತ್ತದೆ. ಇವತ್ತು ನೋಡ್ತಾ ಇದ್ದೇವೆ, ಅಯೋಗ್ಯರೇ ಇವತ್ತು ಅಧಿಪತಿಗಳಾಗಿ ಆಗಿರೋದನ್ನು ನಾವು ಕಾಣ್ತೇವೆ. ಇನ್ನು ಸೂಳೇರ ಸಂತತಿಗೆ ಬಲಬಂದು ಜಗದಿ ಗೆಲ್ಲುವರು ಎಲ್ಲೆಲ್ಲೂ ಕೈ ಮೇಲಾಗಿ ಹಳ್ಳಿ ಮಳ್ಳಿಗೂ ಪದವಿ ಗೀಳತ್ತಿ ಪೊಳ್ಳಳ್ಳೆ ಮನಜರು ತುಳಿದಾಳೋ ಕಾಲ್ಕೆತ್ತಿ. ವ್ಯಭಿಚಾರದಿಂದ ಹುಟ್ಟುವ ಮಕ್ಕಳ ಈ ಜಗತ್ತಿನಲ್ಲಿ ಬಲಬಂದು ಅವರೇ ಎಲ್ಲೆಲ್ಲೂ ಗೌರವಿಸಲ್ಪಡ್ತಾರೆ. ಯೋಗ್ಯತೆ ಇಲ್ಲದಿದ್ದರೂ ಕೂಡ ಹಳ್ಳಿಯ ನಾರಿ ಅಧಿಕಾರಿ ಪದಿ ಪಡೆಯುತ್ತಾಳೆ. ಹಲವಾರು ಆಮಿಷಗಳ ಒಳಗಾಗಿ ಪ್ರಬುದ್ಧರನ್ನು ಹಿಂದೆ ಒತ್ತಿ ತಾವು ಮೇಲೇರಿ ಅವಕಾಶ ಗಿಟ್ಟಿಸುತ್ತಾರೆ ಎಂದು ಅದ್ಭುತವಾಗಿ ಇಲ್ಲಿ ಆ ಕಾಲದಲ್ಲಿ ಹೇಳಿದ್ದಾರೆ. ಇನ್ನು ಜಪತಪನುಷ್ಠಾನ ಪೂಚಾರ ಗೋಷ್ಠಿ ವ್ಯಾಪಾರ ಕಿಡತಾರ ಮಠಮಂತ್ರ ಶಕ್ತಿ ಕೊಪ್ಪರೆಗೆ ಸಂಪತ್ತು ಕೂಡಿಟ್ಟು ಚಪರಾಸಿ ಚಪ್ಪಲ ದೇಶಕ್ಕೆ ಅಪರೂಪದ ವ್ಯಕ್ತಿ. ಕಷ್ಟದಲ್ಲಿ ಮನುಷ್ಯನಿಗೆ ಅನಾಯಾಸವಾಗಿ ಸುಖ ಸಂತೋಷಗಳು ಬೇಕು. ಅದನ್ನು ಪಡೆಯಲು ಮಠಮಾಯಿಗಳನ್ನು ಮೊರೆ ಹೋಗ್ತಾರೆ. ಹಣದಾಸೆಗೆ ಮಂತ್ರಸಿದ್ಧಿ ಪಡೆದವರು ಅದನ್ನು ಉಪಯೋಗಿಸಿ ಬೇರೆಯವರ ಕಷ್ಟವನ್ನು ನೀಡುತ್ತಾರೆ. ಆ ಮಂತ್ರಶಕ್ತಿಯನ್ನು ಮಾರುತ್ತಾರೆ ಅನ್ನೋದನ್ನೇ ಮತ್ತು ಆ ಕೆಳಗೆ ಆ ಚಪರಾಶಿಯಲ್ಲಿ ಬಂದಾಗ ಹೇಳ್ತಾರೆ ಯಾವ ರೀತಿಯಾಗಿ ಒಬ್ಬ ಚಪರಾಶಿ ಅಂದರೆ ಜವಾನ ಇವತ್ತು ಹಣ ಬೆಳೆದು ಭ್ರಷ್ಟ ರೀತಿಯಿಂದ ಕಂಪರಿಗೆ ಸಂಪತ್ತನ್ನೇ ಪಡೆಯುತ್ತಾನೆ. ಈ ರೀತಿಯಾಗಿ ಇನ್ನೂ ಹಲವಾರು ಕೃತಿಗಳನ್ನು ನಾವು ಕಾಣ್ತೇವೆ. ಇಲ್ಲಿ ಇನ್ನೊಂದು ವಿಶೇಷವಾಗಿರುವಂಥದ್ದಂದರೆ ಈಗ ಅಂಗಾಂಗಗಳನ್ನು ಮಾರ್ತಾ ಇರೋದು ಮತ್ತು ಬಾಡಿಗೆ ತಾಯ್ತನ. ಇವತ್ತು ನಾವು 250 ವರ್ಷಗಳ ಹಿಂದೆ ದಾಸರು ಹೇಳಿದ್ದಾರೆ, ಬಾಯಿ ಬಡಕ ಜನಬಲು ಬಡಿವಾರ ಜೋರು ತಾಯ್ತನ ಬೇಡೆಂಬ ಬೆಡಗಿನ ನಾರೇರು ಕಾಯ ಬಾಡಿಗೆ ಪಡೆದು ಮಕ್ಕಳ ಪಡೆವರೋ ಬಾಯಾರಿ ಬಹುಮಂದಿ ಕಲಿಯುವರು. ಬಾಯಿ ಇದ್ದವರೇ ಬದುಕುತ್ತಾರೆ. ಇದು ವಾಸ್ತವ ಚಿತ್ರಣ ಕೊಟ್ಟಂತಹದ್ದು. ಮನುಷ್ಯನ ಅಂಗಗಳು ಕೂಡ ವ್ಯಾಪಾರ ಕೆಡುವ ವಸ್ತುಗಳಾಗಿದ್ದಾರೆ. ತಾಯ್ತನಕ್ಕೆ ನಾರಿ ಮತ್ತೊಬ್ಬರ ಗರ್ಭವನ್ನು ಅವರು ಬಾಡಿಗೆ ತೆಗೆದುಕೊಂಡು ಆ ಕರುಳಿನ ಸಂಬಂಧ ಬೆಳ್ಳಿಯನ್ನು ಹರಿದಂತಾಗಿ ಮಗುವಿನ ಪಡೆಯುವ ಅರ್ಹತೆ ಇದ್ದರೂ ಕೂಡ ಇನ್ನೊಬ್ಬ ಹೆಣ್ಣಿನ ಗರ್ಭವನ್ನು ಬಾಡಿಗೆ ಪಡೆದುಕೊಂಡು ಮಕ್ಕಳು ಬಾಡಿಗೆ ತಾಯಂದಿರ ಮುಖಾಂತರ ಪಡೆಯುತ್ತಾರೆ ಅನ್ನೋದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಆಶ್ಚರ್ಯಕರವಾದ ಸಂಗತಿ ಅಂದರೆ ಈ ಅಗ್ರಿಕಲ್ಚರ್ ವಿಷಯದ ಬಳಿ ಹೇಳ್ತಾರೆ, ನಾಳೆ ಬಿತ್ತುವ ಬೆಳೆಯೆಂದೇ ಬೆಳೆದರೂ ಆಳು ಕಾಳಾಗಿ ಗೋಳಾಟ ತಪ್ಪದು. ಮಳೆ ಬೆಳೆ ಹಾನಿ ಕಾಲ ಬದಲಾವಣೆ ಅಳದಾರ ಪುರಜನ ಪುರುಳಾಗಿ ಜೀವನ. ಸುಧಾರಿತ ಯಂತ್ರಗಳ ಉಪಯೋಗದಿಂದ ಇವತ್ತು ಧಾನ್ಯಗಳನ್ನು ಬೆಳೀತಾರೆ. ಅದರ ಚಿತ್ರಣ ಕೊಟ್ಟಿದ್ದಾರೆ. ಆಧುನಿಕ ಹೆಚ್ಚಿನ ಶಕ್ತಿಯುತವಾದ ತಳಿಗಳನ್ನು ಬೆಳೆಯೋಕ್ಕೋಸ್ಕರ ಹೈಬ್ರಿಡ್ ತಳಿಗಳು ಬಂದಿವೆ. ಹೈಬ್ರಿಡ್ ತಳಿಗಳಿಂದ 6 ತಿಂಗಳು ಬೇಕಾದ ಬೆಳೆಯನ್ನು 3 ತಿಂಗಳಲ್ಲಿ ಬೆಳೀತಾರೆ. ಇದು ಕೃತ್ರಿಮವಾದ ವ್ಯವಸಾಯ ಪದ್ಧತಿ. ಹೀಗೆ ಮಿಶ್ರ ತಳಿಗಳು ಬೆಳೆಯುವ ತಮ್ಮ ಸತ್ವವನ್ನು ಅದನ್ನು ತಿಂದು ತಮ್ಮ ಸತ್ವನ್ನೇ ಕಳ್ಕೊಳ್ತಾರೆ ಅಂತ ಹೇಳ್ತಾರೆ. ಮನುಷ್ಯ ಕೂಡ ಸತ್ವವಿಲ್ಲದ ಆಹಾರ ಸಿಗ್ತದೆ. ಪ್ರಕೃತಿಗೆ ತಕ್ಕಂತೆ ಉಪಯೋಗಿಸಿದ್ರೆ ಮನುಷ್ಯನು ಕೃತಕ ಮಳೆಯನ್ನು ಸೃಷ್ಟಿಸ್ಕೋತಾರೆ, ಕೃತಕ ಬಿತ್ತನೆ ಮಾಡ್ತಾರೆ. ಇದೆಲ್ಲ ಇನ್ನೊಂದು
ಹೇಳ್ತಾರೆ. ಇನ್ನೊಂದು ವಿಶೇಷವಾಗಿ ನಾವಿಲ್ಲಿ ಕಾಣೋದೇನೆಂದರೆ, ಇವತ್ತಿನ ಬದಲಾವಣೆ ಅಂದರೆ ಗ್ಲೋಬಲ್ ವಾರ್ಮಿಂಗು ಅದನ್ನು ಕೂಡ ಇಲ್ಲೇ ಹೇಳ್ತಾರೆ. ಬಹುದೊಡ್ಡ ಮರಸಾಲು ಕಡಿದು ಪಟ್ಟಣಕ್ಕೆ ದಹಿಸುವುದು ಭೂಮಿ ತಾಪವು ಉಷ್ಣಕ್ಕೆ ಕಹಿ ಕಹಿ ಅನುಭವ ಕೇಳವರಿಯದ ವಾಸ್ತೆ ಗ್ರಹಿಕೆ ನಿಲಕದ ಬೆಳೆದೀತು ಜನಸಂಖ್ಯೆ. ನೋಡಿ, ಇಲ್ಲೇ ಜನಸಂಖ್ಯೆ ಬೆಳೆಯೋದು ಮತ್ತು ಗ್ಲೋಬಲ್ ವಾರ್ಮಿಂಗು ಹೇಳ್ತಾರೆ ಇಲ್ಲೇ. ಇನ್ನೊಂದು ಈಗ ನೋಡ್ತೀವಿ ಹೇಗೆ ಸಾಲ ಮಾಡಿಬಿಟ್ಟು ವಿದೇಶಕ್ಕೆ ಹಾರಿ ಹೋಗ್ತಾರೆ. ಅದನ್ನು ದಾಸರು ಸೂಚನೆ ಮಾಡಿದ್ದಾರೆ. ಅತ್ಯಂತ ಅದ್ಭುತವಾದ ಅನಿಸುತ್ತೆ ನಮಗೆ. ಕೊಲೆ ಸುಲಿಗೆ ದರ್ಪ ದರೋಡೆಗಳ ಹಚ್ಚಿ ಕಾಲನ್ನೇ ನಾಚಿಸುವ ನರನೇ ಪಿಶಾಚಿ ಸಾಲ ಸೋಲ ಮಾಡಿ ಹೊಟ್ಟೆ ಹೊರೆಯೋ ಸ್ಥಿತಿ ಗುಳೆಯದ್ದು ಹೋಗುವರು ದೇಶ ನೆಚ್ಚಿ. ನೋಡಿ, ದೇಶ ನೆಚ್ಚಿ ಪರದೇಶಕ್ಕೂ ಹೋಗ್ತಾರೆ ಅಂತ. ಕೊಲೆ ಸುಲಿಗೆ ದರೋಡೆಗಳ ಹೆಚ್ಚದಿಂದ ಆಗುವ ಅರಾಜಕತೆ ಕ್ರೂರದ ಚಿತ್ರಣವನ್ನು ದಾಸರು ಕೊಟ್ಟಿದ್ದಾರೆ. ಹಾಗೆ ಐಷಾರಾಮಿ ಜೀವಕ್ಕೆ ಹಣ ಸಾಲದಾಗ ಮೈತುಂಬ ಸಾಲ ಮಾಡಿಕೊಂಡು ಸಾಲ ತೀರಿಸದೆ ದೇಶಕ್ಕೆ ಓಡಿ ಹೋಗುತ್ತಾರೆ. ಇದರಲ್ಲಿ ಇಂಥದ್ದು ನಾವು ಇವತ್ತು ಕಾಣ್ತೇವೆ. ಹಾಗೆ ಇನ್ನೊಂದು ವಿಶೇಷತೆಯನ್ನು ನಾವು ಇಲ್ಲಿ ಕಾಣ್ತಾ ಇರೋದು, ಇವತ್ತಿನ ಅಂತರಿಕ್ಷದಲ್ಲಿ ಆಗುವಂಥ ಏನು ಕಶ್ಮಲತೆ ಇದೆಯಲ್ಲ, ಅದನ್ನು ಕೂಡ ದಾಸರು ಇಲ್ಲಿ ಹೇಳಿದ್ದಾರೆ. ಯಂತ್ರತಂತ್ರಗಳ ಆಂಬರ ಹೆಚ್ಚಿ ಕುಂತಳ ದೇಶವ ಸುತ್ತಿ ಯಂತ್ರತಂತ್ರಗಳ ದೇಶವ ಸುತ್ತಿ ಭ್ರಾಂತಿ ಆತಂಕ ಆಕಾಶದ ಉಡುಪಡ ಹೆಚ್ಚಿ ಸಂತ ನೆರೆವುದು ಪಂಥ ಪೈಪೋಟಿ ನಚ್ಚಿ. ಇದನ್ನು ಈಗ ನಾವೆಲ್ಲ ಗೂಗಲ್ ನೋಡ್ತೀವಿ. ಒಂದು ಗುಂಟಿ ಒತ್ತಿದರೆ ಸಾಕು, ನಮ್ಗೆ ಬೇಕಾದ ಸ್ಥಳಗಳಿಗೆ ನಮ್ಗೆ ಕಂಡೊಯ್ತದೆ. ಅದೇ ಇದನ್ನು ಇಲ್ಲೇ ದಾಸರು ಹೇಳಿದ್ದಾರೆ. ಮತ್ತು ಆಕಾಶ ಅಲ್ಲಿ ಹೇಳಿದ್ದ ವೈಷ್ಣವ ಆತಂಕ ಆಶಾದಿ ಉಪಟಳ ಹೆಚ್ಚಿ ಅಲ್ಲೇ ಇವತ್ತೇನು ನಾವು ಪ್ರಸ್ತುತಪಡಿಸುತ್ತಾರೆ. ಹೀಗೆ ತಮ್ಮ 45 ನುಡಿಗಳಲ್ಲಿ ಇವತ್ತು ಏನು ನಡೀತಾ ಇದೆ ಅದನ್ನು ಹೇಳಿ ಕೊನೆಗೆ ಅವ್ರು ಹೇಳ್ತಾರೆ. ಇದನ್ನು ಅವ್ರಿಗೆ ಕಾಣಿಸುತ್ತದೆ. ಇದು ಕೊನೆಗೆ ಹೇಳ್ತಾರೆ ಕೊರವಂಜಿ, ಕೊನೆ ನುಡಿ ಹೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ ಭಗವಂತಗೆ, ಈ ದೇಶದ ಜನರಿಗೆ ಇದನ್ನು ಈ ಎಲ್ಲ ಪರಿಹಾರಗಳನ್ನು ಮಾಡಪ್ಪ ನಿನ್ನ ಕರುಣೆಯಿಂದ. ಕೊರವಂಜಿ ನುಡಿದ ಮುಂಜಗದ ನಾಡಿ ಪ್ರಸನ್ನ ವೆಂಕಟದಾಸರು ನೋಡಿ ಮೊರೆಯಿಟ್ಟರು ಹರಿಗೆ ಪರಿಹಾರ ಬೇಡಿ ಸಿರಿ ಪ್ರಸನ್ನ ವೆಂಕಟ ರಾಯನ್ನ ಪಾಡಿ ಅಂತ. ನೋಡಿ, ಇಲ್ಲಿ ಪ್ರಸನ್ನ ವೆಂಕಟದಾಸರು ಮುಂದಿನ ಭವಿಷ್ಯದಲ್ಲಿ ಎಲ್ಲ ಪ್ರಸಂಗಗಳಿಗೆ ತಾವೇ ಸಾಕ್ಷಿಯಾಗಿ ನಿಂತ ಚಿತ್ರಣವನ್ನು ಇಲ್ಲಿ ಕೊಡ್ತಾರೆ. ಭವಿಷ್ಯವೆನ್ನುವುದು ಸಾಮಾಜಿಕ ಸಂಸ್ಥೆಗೆ ಬಹುಮುಖ್ಯವಾದ ಘಟ್ಟ. ಈ ಭವಿಷ್ಯದ ಮಾರ್ಗವನ್ನು ಸರಿಯಾಗಿ ನಿರ್ಮಾಣಗೊಳ್ಳದಿದ್ದರೆ ಸಮಾಜ ಪತನದ ಹಾದಿ ಹಿಡಿಯುತ್ತದೆ. ಈ ಸಾಮಾಜಿಕ ರಾಜಕೀಯ ಕೌಟುಂಬಿಕ ದುರುಚಿತ್ರಗಳನ್ನು ಈ ಕಾಲಜ್ಞಾನ ಕೊರವಂಜಿಯ ಕಣೆಯಿಂದ ಬಹಳ ಅದ್ಭುತವಾಗಿ ದಾಸರು ನಮಗೆ ತಿಳಿಸಿದ್ದಾರೆ. ಇನ್ನೊಂದು ಮುಖ್ಯವಾದಂಥ ಸಮಾಜಮುಖಿ ಇರುವಂಥ ಒಂದು ಬಾಗಲಕೋಟೆಯ ಪ್ರಸಿದ್ಧ ಸಾಂಸ್ಕೃತಿಕ ಹಬ್ಬವಾದಂಥ ಹೋಳಿ ಹುಣ್ಣಿಮೆ ಹಬ್ಬದ ಮೇಲೆ ಒಂದು ಕೃತಿ ರಚನೆ ಮಾಡಿದ್ದಾರೆ. ಅದರಲ್ಲಿ ಸಂಸ್ಕೃತಿನೂ ಇದೆ, ಸಾಮಾಜಿಕತೆ ಇದೆ, ಆಧ್ಯಾತ್ಮಿಕ ಇದೆ. ಮೂರನ್ನು ಬೆಸಗಿ ಅದ್ಭುತವಾದಂಥ ಸಾಹಿತ್ಯ ಅದು. ಇದು ಪ್ರಾದೇಶಿಕದಿಂದ ಕೂಡಿದ ವಿಶಿಷ್ಟವಾದ ಹಬ್ಬದಂಥದ್ದು. ಎಲ್ಲರಿಗೂ ಗೊತ್ತು, ಬಾಗಲಕೋಟೆಯ ಹೋಳಿ ಹಬ್ಬ ಬಹುಶಃ ಜಗತ್ತಿನಲ್ಲಿ ಯಾವ ಕಡೆಯೂ ಆ ರೀತಿಯಾಗಿ ಅಷ್ಟು ವಿಶಿಷ್ಟಪೂರ್ಣವಾಗಿ ಆಗಲಿಕ್ಕಿಲ್ಲ ಅನಿಸುತ್ತೆ. ಅದು ಬಹುಶಃ ದಾಸರ ಕಾಲದಲ್ಲಿಯೂ ಹಾಗೆ ಆ ಹಬ್ಬವನ್ನು ಆಡಿಸಿಕೊಂಡು ಬಂದಿರಬೇಕು. ಅದಕ್ಕೆ ಅವರು ಈ ದ್ವಂದ್ವವೇ ವಸಂತ ಹಬ್ಬ ಎಂದು ಒಂದು ಕೀರ್ತನೆಯಲ್ಲಿ ಇದನ್ನು ಪೂರ್ತಿಯಾಗಿ ಈ ಹಬ್ಬದ ಆಚರಣೆ ಮತ್ತು ಮಹತ್ವ ಮತ್ತು ಯಾವ ರೀತಿಯಾಗಿ ಅದಕ್ಕೆ ದ್ವಂದ್ವ ಎಂದರೆ ಎರಡು ಒಟ್ಟಿಗೆ ಪದ. ನೋಡಿ, ಪಲ್ಲವಿಯಲ್ಲಿ ಬರುತ್ತೆ ದ್ವಂದ್ವವೇ ವಸಂತ ಹಬ್ಬ, ದ್ವಂದ್ವೇ ಇಹಪರ ಹಬ್ಬ. ದ್ವಂದ್ವ ಎಂದರೆ ಎರಡು ಒಟ್ಟಿಗೆ ಪದಗಳನ್ನು ಜೋಡಿಸಿದರೂ ವಿರುದ್ಧ ಅರ್ಥವಂತಿಕೆ ಹೇಳುವ ಜೋಡು ಪದಗಳು ಮತ್ತು ಇಬ್ಬೆಗೆಯ ನೀತಿಯ ಎಂಬ ಅರ್ಥ ಕೊಡುತ್ತದೆ. ಇಹ ಪರ, ಸುಖ ದುಃಖ, ಪಾಪ ಪುಣ್ಯ, ಕಷ್ಟ ಸುಖ, ಜೀವಾತ್ಮ ಪರಮಾತ್ಮ. ಇದರಲ್ಲಿ ಇರುವ ವಿಶೇಷತೆ ಎಂದರೆ ಎರಡು ವಿರುದ್ಧ ಅರ್ಥಗಳು ಕೊಟ್ಟರೂ ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ಪ್ರಸನ್ನ ವೆಂಕಟದಾಸ ಕೃತಿಯಲ್ಲಿ ದ್ವಂದ್ವದ ಪದ ಹಲವಾರು ಒಳ ರೀತಿಯ ಅರ್ಥಗಳನ್ನು ಕೊಡುತ್ತಾ ಹೋಗುತ್ತದೆ. ದಾಸರು ಈ ದ್ವಂದ್ವ ಶಬ್ದವನ್ನು ವಸಂತ ಹಬ್ಬದ ಆಚರಣೆ ಮೂಲಕ ಅರ್ಥವೃತ್ತವಾಗಿ ನಿರೂಪಿಸಿದ್ದಾರೆ. ಹೋಳಿ ಹುಣ್ಣಿಮೆ ಎನ್ನುವುದು ಉತ್ತರ ಕರ್ನಾಟಕದ ಈ ಬಾಗಲಕೋಟೆಯಲ್ಲಿ ನಡೆಯುವ ಪ್ರಾದೇಶಿಕ ಹಬ್ಬ. ಇವತ್ತು ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಂಥ ಹಬ್ಬ ಅದು. ಅದಕ್ಕೆ ಇದರಲ್ಲಿ ಪ್ರಾದೇಶಿಕತೆ
ಸಾಂಪ್ರದಾಯಿಕ, ತಾತ್ವಿಕ, ಸಾಮಾಜಿಕ ಎಲ್ಲವನ್ನು ಪ್ರತಿನಿಧಿಸುವಂಥ ಧ್ವನಿ ಈ ಒಂದು ಪಲ್ಲವಿಯಲ್ಲಿ ನಾವು ಕಾಣ್ತೇವೆ. ಇನ್ನು ನುಡಿ ಒಂದರಲ್ಲಿ ಹೇಳ್ತಾರೆ, ದ್ವಂದ್ವಾಮೃತ ಕ್ಷೇಮ ಅಭಯ ವಸಂತ, ದ್ವಂದ್ವ ಜೀವೇಶ್ವರ ತಿಳಿದವ ಶಾಂತ, ದ್ವಂದ್ವ ನಡೆನುಡಿ ಬಲ್ಲವ ಶಾಂತ, ದ್ವಂದ್ವರಿಯದವನ ಗತಿಯು ವಸಂತ. ನೋಡಿ, ಈ ಮೂರನೇ ಸಾಲಲ್ಲಿ ಜೀವ, ಈಶ, ನಡೆ, ನುಡಿ ಇವು ಒಂದಕ್ಕೊಂದು ಸಮರ್ಥನೆ ನೀಡುವಂತಿದೆ. ಇಹಪರಗಳಲ್ಲಿ ಸಮಭಾವದಿಂದ ಬಾಳಿದರೆ ಅದು ಅಮೃತವೆಂದಿದ್ದಾರೆ ದಾಸರು. ಜೀವ ಈಶರ ಭೇದವನ್ನು ತಿಳಿದವನು ಇಂಥ ದ್ವಂದ್ವ ನಡೆನುಡಿ ಬಲ್ಲವನು. ಆದರೆ ನುಡಿದಂತೆ ನಡೆಯುವವನವನನು, ಅವನೇ ನಿಜವಾದ ಸಂತ. ಜೀವ ಈಶ್ವರ ಭೇದ ಪಂಚಭೇದದ ಸಾರ, ಇದನ್ನು ತಿಳಿದು ಬಾಳಿದವನ ಜೀವನ ವಸಂತ ಹಬ್ಬ ಎಂದಿದ್ದಾರೆ. ಇನ್ನು ಮನುಷ್ಯ ನಡೆನುಡಿಯಲ್ಲಿ ಸಮನಾಗಿರಬೇಕು, ಸುಖ ದುಃಖಗಳನ್ನು ಸಮಭಾವದಿಂದ ಎದುರಿಸಬೇಕು. ಸುಖ ದುಃಖ ಸಮಾಕತ್ವ ಎಂದು ಭಗವಂತ ಹೇಳಿದ ಹಾಗೆ ಇಲ್ಲಿ ಅನುಸರಿಸಬೇಕೆಂದು ದಾಸರು ಹೇಳಿದ್ದಾರೆ. ಎರಡನೇ ನುಡಿಯಲ್ಲಿ ಅದನ್ನೇ ಹೇಳ್ತಾರೆ, ದ್ವಂದ್ವ ಶೀತೋಷ್ಣ ಸಮಾನ ಕಂಡು, ದ್ವಂದ್ವನಿಂದ ಸ್ತುತಿಯ ಸರಿಯಿಟ್ಟುಕೊಂಡು, ದ್ವಂದ್ವ ಮಾನವ ಹಿಡಿದರೆ ಭಂಡು, ದ್ವಂದ್ವ ಪಕ್ಷಿಗಳ ಬಗೆಯ ಕೇಳಿಕೊಂಡು. ಶೀತೋಷ್ಣ ಎನ್ನುವುದು ವಾತಾವರಣದ ಬದಲಾವಣೆ ಕಾಲ. ಅದನ್ನು ಸಮನಾಗಿ ಕಾಣು ಅಂದರೆ ಮನುಷ್ಯನ ಒಳಗಿನ ಆತ್ಮಬಲ ಗಟ್ಟಿಯಾಗಿರಬೇಕು ಎಂದು ಅರ್ಥ. ಅಂದರೆ ಎರಡನ್ನೂ ದೇಹಕ್ಕೆ ಒಗ್ಗಿಸಿಕೊಳ್ಳುವ ಗಟ್ಟಿತನ, ಹೊರಗಿನ ಭೌತಿಕ ದೇಹದಷ್ಟೇ ಒಳಗಿನ ಮನಸ್ಸಿನ ಸ್ಥಿತಿಯೂ ಕೂಡ ಇರಬೇಕು. ಅದರಂತೆ ಬೇರೆಯವರಿಂದ ಬಂದ ನಿಂದ ಸ್ತುತಿಗಳನ್ನು ಕೂಡ ಸಮಾನವಾಗಿ ತೆಗೆದುಕೊಳ್ಳುವಂಥ ಮನೋಧರ್ಮ ಇರಬೇಕು. ಇದನ್ನು ಈ 3-4 ಸಾಲುಗಳಲ್ಲಿ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಹೋಳಿಯ ಹಾಳವನ್ನು ಯಾವ ರೀತಿ ನೋಡಿ, ಅಲ್ಲಿ ಹೇಗೆ ಪ್ರತಿಯೊಂದಕ್ಕೂ ಅವರು ಹೇಳ್ಕೊತಾರೆ. ಕದಿಯಲು ಹೋಗುವುದು, ಈಗ ಬಾಗಲಕೋಟೆಯಲ್ಲಿ ಹೋಳಿ ಹಾರಿಸಬೇಕಾದ್ರೆ ನಾವೆಲ್ಲ ಚಿಕ್ಕವರಿರುವಾಗ ಕುಳ್ಳು ಕಟ್ಟಿಗೆಗಳನ್ನು ಅಲ್ಲಲ್ಲಿ ಅವರ ಮನೆಯಿಂದ ಕಳ್ಳತನ ಮಾಡಿ ಮಾಳಿಗೆ ಮೇಲೆ ಸಂಗ್ರಹ ಮಾಡಿ ಹೋಳಿ ಹುಣ್ಣಿಮೆ ದಿವಸ ಕಾಮ ಹಚ್ಚಿ ಮಟ್ಟಿ ಸುಟ್ಟು ಮಾಡುವಂಥದ್ದು. ಅದಕ್ಕೆ ಅದೇ ಪ್ರಸಂಗವನ್ನು ಕದಿಯಲು ಹೋಗೋ ಮಾರ್ಗ ಯಾವುದು, ಭಾಳ ಅದ್ಭುತವಾಗಿದೆ. ಪ್ರತಿಯೊಂದನ್ನು ಏನು ನಡೀತವೆ ಪ್ರತಿಯೊಂದನ್ನು ಇಲ್ಲಿ ಒಂದೊಂದು ಕೊಟ್ಟು ಅದಕ್ಕೆ ಒಂದೊಂದು ಕೀರ್ತನೆ ಚೆನ್ನ ಮಾಡಿದ್ದಾರೆ. ಕದಿಯಲು ಹೋಗುವ ಮಾರ್ಗ ಯಾವುದು? ಭಕ್ತೆಂಬ ಪುರದಲ್ಲಿ 9 ಬೀದಿ, ವಿರಕ್ತರ ಹಂಸ ಬ್ರಹ್ಮಾದಿ ಏದಿ, ವ್ಯಕ್ತವಾಗ ವಸ್ತು ಓದಿಕೆ ಓದಿ, ರಿಕ್ತಿದ ನುಡಿಗಳೇ ತಮಸಿನ ಹಾದಿ. ಈ ಭೌತಿಕ ದೇಹ ಎನ್ನುವುದು ಒಂದು ಪಟ್ಟಣ ಎಂದಿದ್ದಾರೆ ಇಲ್ಲಿ. 9 ಬೀದಿ ಎನ್ನುವುದು ನವವಿಧ ಭಕ್ತಿಯ ಮಾರ್ಗಗಳು. ಸಾರಿ, ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮಿಂದ ಆವಾಗವಾಗ ಸರ್ಫ್ ಆಗ್ತಾ ಇದೆ ಅದು. ಹೀಗೆ ಇನ್ನು ಭಾಳ ಅದ್ಭುತವಾದ ಕೀರ್ತನೆ. ಬಹುಶಃ ಇದಕ್ಕೆ ಒಂದು ತಾಸು ತೊಗೊಳುತ್ತೆ ಅದು ನಾನು ಹೇಳಬೇಕಾದ್ರೆ. ಆದರೆ ಇಲ್ಲೇ ಓವರ್ವ್ಯೂ ಕೊಡ್ತೀನಿ ಅಷ್ಟೇ. ಕರುಳು ಕದಿಯುವ ಬಗೆ ಹೇಗೆ ಹೇಳ್ತಾರೆ. ಯಾವ ಓಣಿಯಲ್ಲಿ ಕುರುಳು ಕದಿಬೇಕು ಅದನ್ನೇ ಹೇಳಿ. ಹಾರುವ ಕೇರಿ ಹೋಗಬೇಡಿ ಕೇಳಿ, ಬೇರೂರವರ ಬಿಟ್ಟು ಬಿಡು ದೂರದಲ್ಲಿ, ದೂರವರೊಡನಾಟ ದುರ್ದಶೆಯ ಫಲವಸ್ತು, ದೂರವ ಮುನಿವರ ಸಂಘವೇ ಗೆಲುವು. ಹಾರುವ ಕೆರೆಗೆ ಹೋಗಬೇಡಿ ಎನ್ನುವುದು, ಸಾಧಕರ ಕೆರೆಗೆ ಹೋಗಬೇಡಿ. ಭಗವಂತನ ಭಕ್ತರನ್ನು ಕೆಣಕುವುದು ಪಾಪದ ಕೆಲಸ. ಬೇರೂರಿಂದ ಬಂದವರನ್ನು, ಬೇರೆ ಊರಿಂದ ಬಂದಿರ್ತಾರಲ್ಲ ಅವ್ರನ್ನ ಬಿಟ್ಟು ಬಿಡಿ, ಅವ್ರಿಗೆ ಬಣ್ಣ ಹಾಕಬೇಡಿ. ದುರಾಚಾರಿಗಳ ಮಾರ್ಗಗಳ ಸಂಘಕ್ಕೆ ಹೋಗದಿರಿ. ಅಂಥವರೊಡನೆ ಬೆರೆತರೆ ದುರ್ದಶೆಗೆ ಫಲ, ಆದ್ದರಿಂದ ಅದನ್ನು ಉದ್ಧಾರ ಸಿಗುವುದಿಲ್ಲ ಎಂದು ಅದ್ಭುತವಾಗಿ ಹೀಗೆ. ಹಾಳು ತುರ್ಕರ ಕೇರಿಯುಳು ನಿಷ್ಫಲ. ನೋಡಿ, ತುರ್ಕರು ಅಂದರೆ ಮನುಷ್ಯನಲ್ಲಿ ತಾನು ಮಾಡುವ ಪಾಪದ ಕರ್ಮಗಳು, ಅದನ್ನೇ ಆ ದಾಸರು ತುರ್ಕರು ಅಂತ ಪದ ಪ್ರಯೋಗ ಮಾಡಿದ್ದಾರೆ. ಹಾಗೆ ಕದಿಯುವ ಬಗೆ ಹೇಗೆ, ಯಾವ ರೀತಿ ಕದಿಬೇಕು ಅದನ್ನು ಹೇಳ್ತಾರೆ. ಕದಿಬೇಕಂದ್ರೆ ಇದು ಆಧ್ಯಾತ್ಮಿಕ ಭಾವ ತುಂಬಿದೆ ಇದರಲ್ಲಿ. ಆಮೇಲೆ ಚೋರನ್ನು ಮೆಟ್ಟಬೇಕು ಅಂತ ಹೇಳ್ತಾರೆ. ಹಾಗೆ ಎಷ್ಟು ಮನೆಗೆ ತಿರುಗಿ ಕರುಳು ಕದಿಬೇಕು. ಈ ಕರುಳು ಅಂದರೆ ಕುರುಳು ಅಂದರೆ ಕುಳ್ಳು ಎಷ್ಟು ಮನೆಗೆ ತಿರುಗಿ ಕಳಬೇಕು, ಅದು ಭಾಳ ಅದ್ಭುತ ಹೇಳಿ. 84 ಲಕ್ಷಗಾರ ಹೋಗುತ್ತಾ, ಡೊಂಬಿ ಇಲ್ಲದ ಬನ್ನ ಬಿಡುತ್ತಾ, ಕುಂಬಿನಿ ಸರುಕುಲ ಭೂಮಿಗೆ ಬಂದು, ಡಂಬ ಮಂಡಲದಲ್ಲಿ ಕರುಳು ಹೊಯ್ಯರೆಂದು. 84 ಲಕ್ಷ ವರ್ಷಗಳಲ್ಲಿ ಗರ್ಭವಾಸ ಮಾಡಿ ಪಡೆದು ಬಂದಂತಹ ಈ ಜೀವ, ಅದನ್ನು ದಾಸರು 84 ಲಕ್ಷಗಾರ ಎಂದಿದ್ದಾರೆ. ಹುಟ್ಟುವಾಗಲೂ ಸಾಯುವಾಗಲೂ ಬರಿಗೈಯಿಂದ ಬಂದಂಥ ಈ ಮನುಷ್ಯನಿಗೆ ಈ ಡಂಬ ಬೇಕೆ? ಎಲ್ಲವೂ ಭಗವಂತ ಕೊಟ್ಟಿದ್ದೆಂದು ತತ್ವ ಹಿಡಿದು ಬಾಳಿರಿ. ನಿಮ್ಮಲ್ಲಿ ಮನೆ ಮಾಡಿರುವ ಒಣ ಢಂಬಾಚಾರ ಆಡಂಬರದ ಕುಳ್ಳುಗಳನ್ನು ನೀವು ಸುಡಿರಿ ಅನ್ನೋದು ಇಲ್ಲೇ ಹೇಳ್ತಾರೆ. ಆಮೇಲೆ ಈ ಕುಳ್ಳು ಒಟ್ಟುವ ಕ್ರಮ ಹೇಗೆ, ಅಗ್ನಿ ಸ್ಪರ್ಶ ಮಾಡೋದು ಹೇಗೆ, ಅದಕ್ಕೂ ಸಹ ಬಹಳ ಅದ್ಭುತವಾಗಿ ಇಲ್ಲೇ ಸಾಮಾಜಿಕ ಚಿಂತನೆ ಮತ್ತು ಚಿಂತನೆಯನ್ನು ಕೊಟ್ಟು ಹೇಳ್ತಾರೆ. ಆಮೇಲೆ ಯಾವ ಹೋಳಿ ಸುಡಬೇಕು,
ಯಾವ ಹೋಳಿ ಸುಡಬೇಕು ಅದನ್ನು? ಲೋಭ ಹೋಳಿಕೆ ಹೋಳಿಗೆ ತುಪ್ಪವಿದು ಲಾಭಕ್ಕೆ ಕುಣಿಯಲು ವೇತ್ರರು ಹೊಯ್ದು ಶೋಭನ ರಸ ಬೊಬ್ಬೆಯ ಸಾಧುವುಂಡು ತ್ರಿಭುವನಪತಿ ಕಾಮನಯ್ಯನ ದಂಡು. ಹೋಳಿ ಯಾವ ಸುಡಬೇಕು ಅಂದರೆ ಮನುಷ್ಯನ ಅರಿಷಡ್ವರ್ಗಳಿವೆಯಲ್ಲ, ಅದು ಒಂದಾದ ಲೋಭ, ಅದರ ಪರ್ಯಾಯವೆನ್ನುವಂಥ ಅತಿಯಾದ ಆಸೆ, ಈ ಎರಡೂ ಮುಖ್ಯ ಮನಶತ್ರುಗಳನ್ನು ಹೋಳಿಗೆ ತುಪ್ಪದಂತೆ ಸವರಿ ವಿರಕ್ತಿಯಿಂದ ಅಗ್ನಿಗೆ ಹಾಕಿ ಸುಡಿರಿ ಎನ್ನುವ ಒಂದು ಇಲ್ಲಿ ಸಂದೇಶವನ್ನು ನೀಡಿದ್ದಾರೆ. ಇನ್ನು ಬೂದಿ ಆಡುವ ಕ್ರಮ ನಮ್ಮೆಲ್ಲ ಗೊತ್ತಿದೆ. ಕಾಮನ ಹಬ್ಬ ಆದಮೇಲೆ ಮರುದಿವಸ ಆ ಬೂದಿಯನ್ನು ಚೆಲ್ಲಾಡ್ತೀವಿ. ಅದಕ್ಕೆ ಹೇಳ್ತಾರೆ, ಬೆಳಗಿನ ಜಾವದಲ್ಲಿ ಬೂದಿ ಚೆಲ್ಲಾಡಿ ಗೆಳೆಯರು ನೆರೆದೊಂದು ತಾಣ ನೋಡಿ ಜಲದಾಕ್ಷನದ್ದ ಅಂಗಡಿಯಲ್ಲಿ ನಲಿವ ಸ್ವಾನಂದದ ಊಟ ಬೇಡಿಕೊಳ್ಳಿ. ಕಾಮನ ಸುಟ್ಟು ಮರುದಿನವೇ ಬೆಳಗಿನ ಜಾವ ಬೂದಿಯನ್ನು ನಾವು ಎಸಿಕೊಳ್ಳುವಾಗ ಅವ್ರು ಹೇಳ್ತಾರೆ, ಮನುಷ್ಯನ ವಿಷಯ ಕಾಮನೆಗಳ ಸುಟ್ಟ ಮೇಲೆ ಆ ಪವಿತ್ರವಾದ ಬೂದಿಯನ್ನು ಸವರಿಕೊಂಡು ದುಷ್ಟಶಕ್ತಿಗಳು ಆವರಿಸದಂತೆ ರಕ್ಷಣೆ ಮಾಡಿಕೊಳ್ಳಿ ಎಂದಿದ್ದು ಹೇಳ್ತಾರೆ. ನಂತರ ಸ್ನಾನಕ್ರಮ, ಬೂದಿ ಎರಿಸಿಕೊಂಡ ಮೇಲೆ ಬಣ್ಣ ಆಡಿದ್ಮೇಲೆ ನಾವು ಹೇಳ್ತೀವಿ ಸ್ನಾನಕ್ಕೆ ಹೋಗ್ತೀವಿ. ಅದು ಯಾವ ಸ್ನಾನ ಅದು ಹೇಳ್ತೀವಿ, ಭಾಳ ಅದ್ಭುತವಾದ. ತಿರುಗಿ ಬಳಿ ನೀವಿಂದು ಹರಿಯ ಮೈ ಬೆವರಿನ ಹೊಳೆಯಲ್ಲಿ ಮಿಂದು ಥರಥರ 16 ವರ್ಷಗಳಿಂದ ತರುಣೀರಂತೆ ಹೊಳೆಯುವುದು ಚಂದ. ಬೂದಿ ಆದ ಮೇಲೆ ಎಲ್ಲರೂ ನಾವು ನದಿಗೆ ಹೋಗಿ ಸ್ನಾನ ಮಾಡ್ತೀವಲ್ಲ, ಘಟಪ್ರಭಾ ನದಿಗೆ ಬಾಗಲಕೋಟೆಯಲ್ಲಿ. ಅಲ್ಲಿ ಹೇಳ್ತಾರೆ, ಇಲ್ಲಿ ಯಾವ ನದಿ ಇದು? ದಾಸರು ಹೇಳ್ತಾರೆ, ಆ ಶ್ರೀಹರಿಯ ಬೆವರಿಯಿಂದ ಹಳಿಯುವಂಥ ನದಿ. ಇಲ್ಲಿ ದಾಸರು ತಿರಿ ಬಳಿ ನೀವಿಂದು ಅಂದರೆ ಮತ್ತೆ ನೀವು ಜನನ ಮರಣ ಇಲ್ಲದಂಥ ನದಿಯಲ್ಲಿ, ವಿರಜಾ ನದಿಯಲ್ಲಿ ನೀವು ಸ್ನಾನ ಮಾಡಿ ಅದನ್ನು ನಿಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಿ, ಮುಕ್ತಿಗೆ ದಾರಿ ಮಾಡಿಕೊಳ್ಳಿ ಅನ್ನೋದು ಹೇಳ್ತಾರೆ. ಓಕಳಿ ಆಡುವ ಬಗ್ಗೆ ಹೇಳ್ತಾರೆ, ಆಧ್ಯಾತ್ಮ ಹೋಳಿ ವಿವರ ಕೊಡ್ತಾರೆ, ದುರಿತ ರಾಶಿಗಳನ್ನು ಹೊಳಂಥ ಅನಂತ ಕೊನೆಗೆ ಲಾಸ್ಟಕ್ಕೆ ಫಲಶ್ರುತಿ ಹೇಳ್ತಾರೆ. ಬಹಳ ಅದ್ಭುತವಾದಂಥ ಇದು ಸಾಹಿತ್ಯ ಸಮಾಜಮುಖಿಯಾಗಿದೆ, ಆಧ್ಯಾತ್ಮಿಕವಾಗಿದೆ, ಸಾಂಸ್ಕೃತಿಕವಾಗಿ ಬಾಗಲಕೋಟೆಯ ಹೋಳಿ ಹಬ್ಬನ ಪ್ರತಿಬಿಂಬಿಸುವಂಥ ಇದೊಂದು ಅದ್ಭುತವಾದಂಥ ವಿಶೇಷ ಸಾಹಿತ್ಯವನ್ನು ದಾಸರು ರಚನೆ ಮಾಡಿದ್ದಾರೆ. ಇನ್ನು ಇಲ್ಲಿ ಇಲ್ಲಿಗೆ ಬಹುಶಃ ಇನ್ನು 1 ನಿಮಿಷದಲ್ಲೇ ಮುಕ್ತಾಯ ಮಾಡ್ತಾನೆ. ಇಲ್ಲಿ ವಿಶೇಷವಾಗಿ ನಾವು ದಾಸರು ಕಾಣಬೇಕಾದ್ದು, ದಾಸರು 3 ವಿಷಯಗಳನ್ನು, ಒಂದು ಅಧ್ಯಾತ್ಮ, ಒಂದು ಸಮಾಜೋದ್ಧಾರ, ಇನ್ನೊಂದು ದೇಶಾಭಿಮಾನ. ದೇಶ ಉಳಿದರೆ ಧರ್ಮ ಉಳಿಯುತ್ತೆ ಎನ್ನುವುದು ದಾಸರದ ಅಚಲ ನಂಬಿಕೆ. ಆ ದೇಶಾಭಿಮಾನ ಬೆಳೆಸಲಿಕ್ಕೆ ಹಲವಾರು ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಆ ರಚನೆ ಮಾಡಿರುವಂಥ ಕೃತಿಗಳು ಇತ್ತೀಚೆಗೆ ಪ್ರಸನ್ನ ವೆಂಕಟದಾಸರ ಕೃತಿಗಳನ್ನು ನಮ್ಮ ಸ್ನೇಹಿತರಾದಂಥ ಲಕ್ಷ್ಮೀಕಾಂತ್ ಪಾಟೀಲ್ರಿಗೆ ಸುಮಾರು 50-60 ಕೃತಿಗಳು ಇದೆ. ಈಗ ಶಿವಗಡ ತಾನಾಜಿನ ಕಳ್ಕೊಂಡಾಗೆ ಅದರ ಮೇಲೆ ಪುಣೆಗೆ ಹೋದಾಗೆ ದಾಸರು ಒಂದು ಕೃತಿ ರಚನೆ ಮಾಡಿದ್ದಾರೆ. ಆ ಕೃತಿ ರಚನೆ ಮಾಡೋ ಉದ್ದೇಶ ಅವರ ಕಾಲದಲ್ಲಿ ಜನರಿಗೆ ಅದು ಬಹುಶಃ ಅಂಥ ಕೃತಿಗಳು ಆ ಕಾಲದಲ್ಲಿ ದಾಸರ ಕೃತಿಗಳು ಹಳ್ಳಿಯಲ್ಲಿ ಜನ ಹಾಡ್ತಾ ಇದ್ರೇನೋ ಅದನ್ನು, ಅದ್ರ ಬಗ್ಗೆ ದೇಶದ ಬಗ್ಗೆ ಅಭಿಮಾನ ಉಕ್ಕಿ ಬರ್ತಿತ್ತೇನೋ ಅನಿಸುತ್ತೆ. ಅಂಥ ಅದ್ಭುತವಾದ ಕೃತಿಗಳನ್ನು ದಾಸರು ರಚನೆ ಮಾಡಿದ್ದಾರೆ. ಅದಲ್ಲದೆ ದಾಸರು ತಮ್ಮ ರಾಜಕೀಯ ಪರಿಸ್ಥಿತಿ, ಯಾಕಂದರೆ ದಾಸರು ಬಾಳಿದ ಕಾಲದಲ್ಲಿ ಉತ್ತರ ಹಿಂದೂಸ್ತಾನಲ್ಲಾಯಿತು, ದಕ್ಷಿಣ ಹಿಂದೂಸ್ತಾನದ ಬಹಳ ಪ್ರಕ್ಷುಬ್ಧವಾದಂಥ ರಾಜಕೀಯ ಪರಿಸ್ಥಿತಿ. ಆ ರಾಜಕೀಯ ಪರಿಸ್ಥಿತಿಯಲ್ಲಿ ಏನು ನಡೀತಿತ್ತು ಅನ್ನೋದನ್ನು ಸದ್ಯಕ್ಕೆ ಚಿತ್ರಣ ಮಾಡಲಿಕ್ಕೆ ಒಂದು ಕೀರ್ತನೆ ರಚನೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಅವರು ಹಳ್ಳಿ ಹೋಗಿ ಸುಲಿಗೆ ಮಾಡ್ತಾಯಿದ್ರು, ಬಣಿವೆಗಳಿಗೆ ಬೆಂಕಿ ಹಚ್ತಾ ಇದ್ರು, ಅಲ್ಲಿ ಯಾವ ರೀತಿ ಭರ್ಚಿಯಿಂದ ತಿವಿತಾ ಇದ್ರು, ಹೇಗೆ ಸಜ್ಜನರನ್ನು ಇದು ಮಾಡ್ತಾರೆ ಅನ್ನೋದನ್ನು ಬಿಂಬಿಸುವಂಥ ಅದ್ಭುತವಾದಂಥ ರಾಜಕೀಯ ಚಿತ್ರಣವನ್ನು ಮಾಡಿದ್ದಾರೆ. ಬಹುಶಃ ಹರಿದಾಸ್ ಸಾಹಿತ್ಯದಲ್ಲಿ ರಾಜಕೀಯ ಚಿತ್ರಣವನ್ನು ಕನಕದಾಸರ ನಂತರ ನೀಡಿದವರು ಅಂದರೆ ಬಹುಶಃ ಪ್ರಸನ್ನ ವೆಂಕಟದಾಸರು ಒಬ್ಬರೇ ಅಂತ ನಾವು ಹೇಳಬಹುದು. ಅಷ್ಟು ಅದ್ಭುತವಾದಂಥ ಸಮಗ್ರ ಸಾಹಿತ್ಯ ಪ್ರಸನ್ನ ವೆಂಕಟದಾಸ ಸಾಹಿತ್ಯ. ಬಹಳ ಅದ್ಭುತವಾದಂಥ ಸಾಹಿತ್ಯದ ಕೊಡುಗೆ ಪ್ರಸನ್ನ ವೆಂಕಟದಾಸರು ನೀಡಿದ್ದಾರೆ. ನಾನು ಇಲ್ಲೇ ಸುಮಾರು 293 ಕೀರ್ತನೆಗಳು ಅವರ ಕಾಲದಲ್ಲಿ ಶೋಧನೆ ಆಗಿತ್ತು. ಮುಂದೆ 2003ರಲ್ಲಿ ಸಮಗ್ರದಾಸ ಸಾಹಿತ್ಯ ಸಂಪುಟ ಅವರು ಅಲ್ಲಿ ಆ ಕಾಲದಲ್ಲಿ ನಮ್ಮ ಹಾವನೂರವರ ಪ್ರಮುಖ ಸಂಪಾದಕತ್ವದಲ್ಲಿ
ಸಂಕಲನ ತಂದಾಗ ಡಾಕ್ಟರ್ ಇಂದುಬಾಯಿ ಅವರು 449 ಕೀರ್ತನೆಗಳು, ಅದರಲ್ಲಿ ಒಂದು ಭಾಗವತ ಒಂದು ಸೇರಿಸಿದ 450 ಕೀರ್ತನೆಗಳು ಲಭ್ಯ ಆಗಿತ್ತು. ತದನಂತರವಾಗಿ ಹೆಚ್ಚು ಸಂಶೋಧನೆ ಪ್ರಸನ್ನ ವೆಂಕಟರ ಕಥೆಗಳ ಮೇಲೆ ನಡೆದಿರಲಿಲ್ಲ. ನಾನು ಪ್ರಸನ್ನ ವೆಂಕಟದಾಸರ ವಂಶದಲ್ಲೇ ಹುಟ್ಟಿ ಬಾಗಲಕೋಟೆಯ ಕಿಲ್ಲೆಯಲ್ಲಿರುವ ದಾಸರ ಮನೆ ಪರಿಸರದಲ್ಲೇ ಬೆಳೆದು ಬಾಲ್ಯದ ಬದುಕು ಕಟ್ಟಿಕೊಂಡವನು. ನಂತರ ಲೌಕಿಕವಾಗಿ ಉದ್ಯೋಗ ಅರಸಿ ಅಥವಾ ಇಂಜಿನಿಯರಿಂಗ್ ಓದಲು ಊರು ಬಿಟ್ಟು ಮುಂದೆ DRDOದಲ್ಲಿ ವೈಮಾನಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹಿರಿಯ ವಿಜ್ಞಾನಿಯಾಗಿ ನಿರ್ದೇಶಕನಾಗಿ ನಿವೃತ್ತಿ ಆದ ನಂತರ ಒಂದು ವಿಚಿತ್ರವಾದಂಥ ನನಗೆ ಘಟನೆ ನಡೀತು. ನಾನು ಒಂದು 3 ತಿಂಗಳು ಹಿಮಾಲಯದಕ್ಕೆ ಹೋಗಿದ್ದೆ ಆಧ್ಯಾತ್ಮಿಕ ಸಾಧನೆಗಂತ. ಅಲ್ಲಿ ಒಂದು ಆಶ್ರಮದಲ್ಲಿ ನಾನು ಇದ್ದಾಗ ನಾರದ ಸೂತ್ರದ ಬಗ್ಗೆ ಪಾಠ ಹೇಳ್ತಾ ಇದ್ರು. ಆ ನಾರದ ಸೂತ್ರ ಬಗ್ಗೆ ಪಾಠ ಹೇಳ್ತಿರುವಾಗೆ ಆ ಸ್ವಾಮಿಗಳು ಹೆಚ್ಚು ಉತ್ತರ ಹಿಂದೂಸ್ತಾನದಲ್ಲಿರುವಂಥ ಕೀರ್ತನೆಗಳ ಅಂದರೆ ಮೀರಾಬಾಯಿ, ಕಬೀರ್, ತುಕ, ಆ ಸಂತರ ರವಿದಾಸು, ಆ ಸಂತರ ಕೀರ್ತನೆಗಳು ಉಲ್ಲೇಖ ಮಾಡಿ ಅದನ್ನು ಹೇಳ್ತಾ ಇದ್ರು. ಆವಾಗ ನಾನು ಅವ್ರಿಗೆ ಹೇಳಿದೆ, ನೋಡಿ, ಭಕ್ತಿ ಪಂಥ ಹುಟ್ಟಿದ್ದೆ ದಕ್ಷಿಣ ಭಾರತದಲ್ಲಿ, ಅದು ಕರ್ನಾಟಕದಲ್ಲಿ ಅತಿ ಉತ್ತುಂಗ ಸ್ಥಿತಿಗೆ ಹೇರಿದ್ದು. ಕರ್ನಾಟಕದಲ್ಲಿ ಭಕ್ತಿ ಪಂಥಕ್ಕೆ ವಚನಕಾರರು ಮತ್ತು ಹರಿದಾಸರ ಕೊಡುಗೆ ಅಪೂರ್ವವಾಗಿದೆ. ಅದನ್ನು ಯಾಕೆ ನೀವು ಉಲ್ಲೇಖ ಮಾಡ್ತಿಲ್ಲ? ಅದಕ್ಕೆ ನಾನು ಹೇಳಿದೆ, ನೋಡಿ, ನಾನು ಒಬ್ಬ ಆ ಥರ ದಾಸರ ಪಂಥದ ಮನೆತನದಲ್ಲೇ ಬಂದವನು. ಏನು ಹೆಸರು? ಪ್ರಸನ್ನ ವೆಂಕಟದಾಸರು. ಏನು ವಿಶೇಷ? ಅವಾಗ ಪ್ರಸನ್ನ ವೆಂಕಟದಾಸ ನೇರವಾಗಿ ಭಗವಂತನೇ ಅಂಕಿತ ಕೊಟ್ಟಿದ್ದಾನೆ ಪಕ್ಷವಾಗಿ. ಇದೊಂದು ವಿಶೇಷವಾದ ಬಾಲಾಜಿ ಮೀನ್ ಟು ಸೇ ಬಾಲಾಜಿ ಹ್ಯಾಸ್ ಗಿವನ್ ಅಂಕಿತ. He could not believe it. Then I told him that's what it is. Then he was so excited. ಆವಾಗ ನನಗೆ ಕೇಳಿದರು, ಅವರ ಬಗ್ಗೆ ನನಗೆ ಕನ್ನಡ ಬರೋದಿಲ್ಲ, ಅದಕ್ಕೆ ನಿಮಗೆ ಏನಾದರೂ ಅದ್ರ ಬಗ್ಗೆ ನನಗೆ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿದ್ದರೆ ಕೊಡಿ ಅಂತ. ಆವಾಗ ಅದೇ ಇಂಟರ್ನೆಟ್ ಯುಗ ಸ್ಟಾರ್ಟ್ ಆಗಿತ್ತು. ನಾನು ಕಾನ್ಫಿಡೆಂಟಾಗಿ ಹೇಳಿದೆ, ಆಯಿತು, ನಾನು ಸಾಯಂಕಾಲ ಆಶ್ರಮದ ಹೊರಗೆ ಹೋಗಿ ಒಂದು ಇಂಟರ್ನೆಟ್ ಸರ್ಚ್ ಮಾಡ್ತೀನಿ, ಬಹುಶಃ ಸಿಗ್ಬೋದು, ತಂದು ಕೊಡ್ತೀನಿ ಅಂತ. ನಾನು ಸರ್ಚ್ ಮಾಡಿದರೆ ಆಶ್ಚರ್ಯ ಅಂದರೆ ನಾಟ್ ಎ ಸಿಂಗಲ್ ಆರ್ಟಿಕಲ್ ಐ ಕುಡ್ ಫೈಂಡ್ ಆನ್ ಇಂಟರ್ನೆಟ್ ಆನ್ ಪ್ರಸನ್ನ ವೆಂಕಟದಾಸರು. ಇಟ್ ಹರ್ಟ್ ಮಿ ಸೋ ಮಚ್. ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಹೋಯ್ತು. ಅವ್ರ ವಂಶದಲ್ಲಿ ನಾನು ಹುಟ್ಟಿ ಅವರಿಗೆ ರಾಜ ಮಹಾರಾಜರುಗಳು ಕೊಟ್ಟಂತಹ ಜಮೀನುಗಳನ್ನು ಉಪಯೋಗಿಸಿ ಇಲ್ಲಿವರೆಗೂ ನಾವು ಬೆಳೆದು ಬಂದು ನಾನು ವಿದ್ಯಾಭ್ಯಾಸಕ್ಕೆ ಆ ಜಮೀನಿಂದಲೇ ಆಗಿದ್ದು. ಅಂಥದ್ದನ್ನು ನಾವು ಏನು ಕೊಡುಗೆ ಕೊಟ್ಟಿದ್ದೀವಿ, ಅವ್ರ ಪಾರಮಾರ್ಥಿಕ ಆಸ್ತಿ ಅಂದರೆ ಅವ್ರ ಕೃತಿಗಳಾಗಿತ್ತು, ಏನೋ ಹುಡುಕಿದ್ದೀವಿ, ಏನು ಮಾಡಿದ್ದೀವಿ ನಾವು ಅವ್ರ ಬಗ್ಗೆ ಅನ್ನೋದು ಪಾಪ ಪ್ರಜ್ಞೆ ಕಾಡ್ಲಿಕ್ಕೆ ಹೋದಾಗ ಬಂದ ತಕ್ಷಣ ಹೇಗೆ ಮಾಡಬೇಕು? ಯಾಕೆ ನಾನು ವಿಜ್ಞಾನ ಕ್ಷೇತ್ರದಿಂದ ಬಂದವನು, ಸಾಹಿತ್ಯಕ್ಕೆ ಹೊಸ್ತು. ಅದಕ್ಕೆ ಹಲವಾರು ದಾಸ ಸಾಹಿತ್ಯದ ವಿದ್ವಾಂಸರ ಮಾರ್ಗದರ್ಶನದಿಂದ ಇದು ಒಬ್ಬ ಇಂಡಿವಿಜುವಲ್ ಮಾಡೋದಲ್ಲ, ಸಂಸ್ಥೆ ಹುಟ್ಟಾಕಬೇಕು ಅಂತ ಹೇಳಿ ಮೊಟ್ಟ ಮೊದಲು ಪ್ರಸನ್ನ ವೆಂಕಟ ಕಲ್ಚರ್ ಚಾರಿಟೇಬಲ್ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿ, ನಂತರವಾಗಿ ಪ್ರಸನ್ನ ವೆಂಕಟ ಸಂಶೋಧನಾ ಪ್ರತಿಷ್ಠಾನ ಎಂಬ ಇನ್ನೊಂದು ಸಂಸ್ಥೆಯನ್ನು ಹುಟ್ಟುಹಾಕಿ, ಇವೆರಡೂ ಸಂಸ್ಥೆಗಳ ಮುಖಾಂತರ ಸಂಶೋಧನೆ ಆಗಬೇಕಂತಂದು ಮಾಡಿಕೊಂಡಾಗ ಹಲವಾರು ವಿದ್ವಾಂಸರು ಮಾರ್ಗದರ್ಶನ ಮಾಡಿದರು. ಯಾವ ರೀತಿ ಹೋಗಬೇಕು ಅನ್ನೋದು ನನಗೆ ಸಂಶೋಧನೆ ಮಾರ್ಗ ಗೊತ್ತಿತ್ತು. ಬಿಕಾಸ್ 35 years ಸ್ಪೆಂಟ್ ಆನ್ ರಿಸರ್ಚ್ ಓನ್ಲಿ. ಆದ್ದರಿಂದ ರಿಸರ್ಚ್ ಮೆಥಡಾಲಜಿ ನನಗೆ ಗೊತ್ತಿತ್ತು. ಆದ್ದರಿಂದ ಅದನ್ನು ವಿಂಗಡಿಸಿಕೊಂಡು ಪ್ರಾರಂಭ ಮಾಡಿದಾಗ, ಹಲವಾರು ಸಂಘ ಸಂಸ್ಥೆಗಳ ಜೊತೆ ಒಡಗೂಡಿದಾಗ, ಹಲವಾರು ಇಂಡಿವಿಜುವಲ್ ಸಂಶೋಧಕ ಸಂಶೋಧಕರನ್ನು ಕೈ ಜೋಡಿಸಿದಾಗ ನಮಗೆ, ಮತ್ತು ನಾವು ಅಂದರೆ ಭಜನಾ ಮಂಡಳಿಗಳು ಅಂದರೆ ಬಾಯಿಂದ ಬಂದಂಥ ಹಲವಾರು ಕೀರ್ತನೆಗಳನ್ನು ನಾವು ರೆಕಾರ್ಡ್ ಮಾಡ್ಕೊಂಡು ಶುದ್ಧ ಪಾಠ ಮಾಡಿದಾಗ ನಮಗೆ ಹೆಚ್ಚು ಕಡಿಮೆ ಸುಮಾರು 250 ಕೀರ್ತನೆಗಳು ಹೊಸದಾಗಿ ದೊರಕಿದ್ದೇವೆ. ಮತ್ತು ಆ ಕೀರ್ತನೆಗಳನ್ನು ಅರ್ಥೈಸಿಕೊಳ್ಳೋದು ಜನಕ್ಕೆ ಕಷ್ಟ. ಅದಕ್ಕೆ ಅದರ ಮೇಲೆ ಅದರ ಆಧ್ಯಾತ್ಮಿಕ ಒಳನೋಟವನ್ನು ಮಾಡಬೇಕಂತ ಹೇಳಿ ಹಲವಾರು ವಿದ್ವಾಂಸರಿಗೆ ಪ್ರಾಜೆಕ್ಟ್ ಕೊಟ್ಟು ಅದರಿಂದ ನಾವು ಸಂಪುಟಗಳನ್ನು ಪ್ರಕಟಿಸಿದ್ದೀವಿ. ಇಲ್ಲಿವರೆಗೂ ಸುಮಾರು 20 ಪ್ರಸನ್ನ ವೆಂಕಟದ ಸಾಹಿತ್ಯ ಮೇಲೆ 25 ಸಂಪುಟಗಳನ್ನು ಈ ಸಂಸ್ಥೆಯಿಂದ ಪ್ರಕಟ ಮಾಡಿದ್ದಾಗಿದೆ. ಅಲ್ಲದೆ ಹಲವಾರು ದಾಸ ಸಾಹಿತ್ಯ ಆಸಕ್ತರು, ಅವರಿಗೆ ಕನ್ನಡ ತಿಳಿಯುತ್ತದೆ ಆದರೆ ಓದಲಿಕ್ಕೆ ಬರೋದಿಲ್ಲ, ಅಂಥದ್ದು ಜಗತ್ತಿನ ತುಂಬೆಲ್ಲ ಇದ್ದಾರೆ. ಅವರಿಗೆ ಅದಕ್ಕೆ ಅವರಿಂದ ನಮ್ಮ ರಿಕ್ವೆಸ್ಟ್ ಬಂತು, ನಮಗೆ ಕನ್ನಡ ಓದ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ಲಿಪಿಯಾಗಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅಂತ. ಆವಾಗ ಬೇರೆ ಪ್ರಾಜೆಕ್ಟ್ ಆಗಿ ಸಮಗ್ರ ಸಾಹಿತ್ಯವನ್ನು ಮೊದಲು
ದೇವನಾಗರಿ ಲಿಪಿಯಲ್ಲಿ ಅಂದರೆ ಹಿಂದಿ ಲಿಪಿಯಲ್ಲಿ ಕನ್ವರ್ಟ್ ಮಾಡಿದರೆ ಜಗತ್ತಿನ ತುಂಬೆಲ್ಲ ಸಾಧ್ಯ ಅಂತ ಅಂದ್ಕೊಂಡು ಅದಕ್ಕೆ ಪ್ರಸನ್ನ ವೆಂಕಟದಾಸರ ವೆಬ್ಸೈಟ್ ಪ್ರಾರಂಭ ಮಾಡಿ www.prasannavenkatadas.org ಅಂತ ಒಂದು ವೆಬ್ಸೈಟ್ ಪ್ರಾರಂಭ ಮಾಡಿ ಅದರಲ್ಲಿ ಹಲವಾರು ಜನ ಈಗ ಮುಂಬೈಯಿಂದ ಇಬ್ಬರು ಭಕ್ತರು ತಾವು ಇದನ್ನು ನಮ್ಮ ಸಂಪುಟ ಕನ್ನಡದಲ್ಲಿ ನಾವು ಸಂಪಾದಿಸಿದ ಸಂಪುಟವನ್ನು ನಾವು ದೇವನಾಗರಿ ಲಿಪಿಯಲ್ಲಿ ಮಾಡ್ತೀವಿ ಅಂತ ಬಂದರು. ತಮಿಳುನಾಡಿನಿಂದ ಇನ್ನೊಬ್ಬರು ಬಂದರು. ಹೀಗೆ 3 ಸಂಪುಟಗಳನ್ನು ಇವತ್ತು 630 ಕೀರ್ತನೆಗಳನ್ನು ದೇವನಾಗರಿ ಲಿಪಿಯಲ್ಲಿ ಲಭ್ಯ ಇದೆ ಆ ಪ್ರಸನ್ನ ವೆಂಕಟದಾಸ್ ವೆಬ್ಸೈಟಲ್ಲಿ. ಅದನ್ನು ಎಲ್ಲಿ ಜಗತ್ತಿನ ಮೂಲೆಯಲ್ಲಿ ಯಾರಾದರೂ ಅದನ್ನು ಮಾಡ್ಬೋದು. ಹಾಗೆ ಪ್ರಾದೇಶಿಕ ಭಾಷೆಯಲ್ಲಿ ನಮಗೆ ಕೊಡಿ, ತೆಲುಗುದವರು ನಮಗೆ ತೆಲುಗು ಭಾಷೆಯಲ್ಲಿ ಕೊಡಿ, ತಮಿಳವರು ತಮಿಳು ಭಾಷೆಯಲ್ಲಿ ಕೊಡಿ ಅಂದಾಗ ಅದನ್ನು ಕೂಡ ತಮಿಳು ಲಿಪಿಗೆ ಪರಿವರ್ತನೆ ಮಾಡುವಂಥ ಕೆಲಸಗಳನ್ನು ಆಗಿದೆ. ಅದು ಕೂಡ ಇವತ್ತು ಲಭ್ಯವಿದೆ. ಅದರಲ್ಲಿ ಅತ್ಯಂತವಾದಂಥ ಕೆಲಸ ಮಾಡಿದವರು ನಮ್ಮ ಹೈದರಾಬಾದ್ ದತ್ತಾತ್ರೇಯ ರಾವ್ ಅನ್ನವರು. ಅವರು ತಮ್ಮನ್ನು ತಾವೇ ಪ್ರಸನ್ನ ವೆಂಕಟದಾಸರೇ ಸಮರ್ಪಣೆ ಮಾಡಿಕೊಂಡಿದ್ದಾರೆ, ಅಷ್ಟು ಭಾವ ಅವರಿಗೆ. ಅವರು ಸಮಗ್ರ ಸಂಪುಟಗಳನ್ನು ಇಲ್ಲಿ ತೆಲುಗು ಲಿಪಿಯಲ್ಲಿ ಮಾಡಿ ಅದರ ಪ್ರಚಾರವನ್ನು ಆಂಧ್ರ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಹೀಗೆ ಇನ್ನೊಬ್ಬರು ಭಕ್ತರು ತಮಿಳುನಾಡಲ್ಲಿ ಇರುವಂಥವರು. ಅವರು ಹಿ ವಾಸ್ ವೆಲ್ ನೋನ್ ಸಿವಿಲ್ ಇಂಜಿನಿಯರ್, ಇಂಟರ್ನ್ಯಾಷನಲ್ ಸಿವಿಲ್ ಇಂಜಿನಿಯರು. ಅವರು ನಮ್ಮನ್ನು ಹುಡುಕೊಂಡು ಬಂದು ನಾವು ಪ್ರಸನ್ನ ವೆಂಕಟದಾಸರ ಸಾಹಿತ್ಯ ಅದ್ಭುತವಾಗಿದೆ, ನಮಗೆ ಕನ್ನಡ ಬರೋದಿಲ್ಲ, ಅದಕ್ಕೆ ನಾನು ಹೇಳಿದೆ ಇದೆ ತಮಿಳಲ್ಲಿ ಮಾಡಿದ್ರೆ ಅದನ್ನು ಪೂರ್ತಿ 2 ಸಂಪುಟಗಳನ್ನು ತಮಿಳ ಲಿಪಿಯಲ್ಲಿ ಮಾಡಿ ಇವತ್ತು ತಮಿಳ ಭಕ್ತರಿಗೆ ಆಗುವಂತೆ ಮಾಡಿದ್ದಾರೆ. ಇನ್ನು ಅದನ್ನೇ ಬೇರೆ ಭಾಷೆಯಲ್ಲಿ ಇಂಗ್ಲೀಷಲ್ಲಿ ಹೋಗಬೇಕು, ಇಂಟರ್ನ್ಯಾಷನಲ್ ಜಗತ್ತಿನ ತುಂಬೆಲ್ಲ ಹರಿಸಬೇಕು ಅಂತ ಹೇಳಿದಾಗ ನಾವು ಅದನ್ನು ಇಂಗ್ಲೀಷು ಮತ್ತು ಜರ್ಮನಿ ಮತ್ತು ಬೇರೆ ಭಾಷೆಗಳಲ್ಲಿ ಅದನ್ನು ತುರ್ಜಮೆ ಆಗಬೇಕು ಅಂತ ಅಂದಾಗ ಮೊದಲು ನಾನು ಮತ್ತು ನಮ್ಮ ಸ್ನೇಹಿತ VR ಕಟ್ಟಿ ಸೇರಿಬಿಟ್ಟು ಇಂಗ್ಲೀಷ್ನಲ್ಲೇ ಲೈಫ್ ಆ್ಯಂಡ್ ವರ್ಕ್ಸ್ ಆಫ್ ಪ್ರಸನ್ನ ವೆಂಕಟದಾಸರು ಅನ್ನೋ ಪುಸ್ತಕವನ್ನು ಬರೆದು ಅದನ್ನು ಪ್ರಕಟ ಮಾಡಿದ್ದೀವಿ. ಇವತ್ತು ಅಷ್ಟೇ ಅಲ್ಲದೆ ನಮ್ಮ ಸ್ನೇಹಿತ 20 ಕೀರ್ತನೆಗಳು, ವಾತ್ಸಲ್ಯ ಭಾವದ ಕೀರ್ತನೆಗಳನ್ನು ಇಂಗ್ಲೀಷ್ ಭಾಷೆಗೂ ಭಾಷಾಂತರ ಮಾಡಿ ಅದನ್ನು ಆ ಕಥೆಯಲ್ಲಿ ನಾವು ವ್ಯಕ್ತಪಡಿಸಿದ್ದೀವಿ. ಹೀಗೆ ಅನಂತವಾದಂಥ ಕೆಲಸಗಳು ನಡೀತಾ ಇದ್ದಾವೆ. ಇನ್ನು ಮನೆಗೂ ಇದು ತಲುಪಬೇಕು. ಬರೀ ಪುಸ್ತಕದಲ್ಲಿ ಇದ್ರೆ ಆಗೋದು, ಪುಸ್ತಕ ಓದೋ ಜನ ಅದಕ್ಕೆ ಮನೆಗೆ ತಲಕ್ಕೆ ಏನು ಮಾಡಿದ್ದೀವಿ, ಇವನ್ನೆಲ್ಲ PDF ಮಾಡಿಬಿಟ್ಟು ಪ್ರಸನ್ನ ವೆಂಕಟದ ವೆಬ್ಸೈಟಲ್ಲಿ ಸುಮಾರು 20 ಪುಸ್ತಕಗಳು ಫ್ರೀಯಾಗಿ ಯಾರಾದರೂ ಜಗತ್ತಿನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಅನ್ನೋ ವ್ಯವಸ್ಥೆಯೂ ಕೂಡ ಆಗಿದೆ. ಮತ್ತು ಇದನ್ನು ಸಂಗೀತ ಮುಖಾಂತರವಾಗಿ ಪ್ರಚಾರಪಡಿಸಬೇಕಂತ ಅಂದ್ಕೊಂಡು ಇಲ್ಲಿವರೆಗೂ ಸುಮಾರು 200 ಕೀರ್ತನೆಗಳನ್ನು ರಾಗ ಸಂಯೋಜಿಸಿ ಹಾಡಿಸಿ ಅದನ್ನು 8 ಸಿಟಿಗಳಲ್ಲಿ ತರುವಂಥ ಒಂದು ಕೆಲಸ ಆಗಿದೆ. ಇತ್ತೀಚೆಗೆ ಇದನ್ನೂ ವ್ಯಾಪಕವಾಗಿ ಪ್ರಚಾರ ಆಗಬೇಕಂದ್ಕೊಂಡು ಪ್ರಸನ್ನ ವೆಂಕಟದಾಸ ವಾಣಿ ಎಂಬ ಒಂದು ಯೂಟ್ಯೂಬ್ ಚಾನಲ್ಲು ಪ್ರಾರಂಭ ಮಾಡಿದ್ದೇವೆ ಕಳೆದ ದಾಸ ಆರಾಧನೆಯಲ್ಲಿ. ಹಾಗೆ ಪ್ರಸನ್ನ ವೆಂಕಟದಾಸ ಎಂಬ ಫೇಸ್ಬುಕ್ಕೂ ಪ್ರಾರಂಭ ಮಾಡಿದ್ದೇವೆ. ಇವೆರಡರ ಮುಖಾಂತರವಾಗಿ ನಿರಂತರವಾಗಿ ಈ ದಾಸರ ಕೃತಿಗಳ ಪ್ರಚಾರ, ಪ್ರಸರಣ ಮತ್ತು ಕಾರ್ಯಾಗಾರಗಳು ಮತ್ತು ಪ್ರತಿ ವರ್ಷ ಹಲವಾರು ವರ್ಷಾಪುಗಳನ್ನು ಮಾಡುತ್ತೇವೆ ಮತ್ತು ಸಮ್ಮೇಳನವನ್ನು ಪ್ರಸನ್ನ ಕೃತಿಗಳ ಮೇಲೆ ಸಮ್ಮೇಳನವನ್ನು ಮಾಡುತ್ತೇವೆ. ಇದರಲ್ಲಿ ಹಲವಾರು ವಿದ್ವಾಂಸರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅದು ಮುಖ್ಯವಾದದ್ದು. ಈ ಸಂಸ್ಥೆ ಜೊತೆಗೆ ಸೇರಿದಂಥ ಕೈ ಜೋಡಿಸಿದ ವಿದ್ವಾಂಸರದು ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರ ಆಧ್ಯಾತ್ಮಿಕ ಒಳನೋಟದ್ದೇ ಇಲ್ಲಿವರೆಗೂ ಸುಮಾರು 8 ಸಂಪುಟಗಳನ್ನು ತಂದಿದ್ದೀವಿ. ಇನ್ನು ಒಂದು ಕೊರತೆ ಇತ್ತು. ಈ ಪ್ರಸನ್ನ ವೆಂಕಟದಾಸರು ಬಗ್ಗೆ ಸಮಾಜಮುಖಿ ಕೀರ್ತನೆಗಳಲ್ಲಿ ಹೆಚ್ಚು ಒತ್ತು ಕೊಟ್ಟು, ಅಂದರೆ ಪುರಂದಾಸರ ನಂತರವಾಗಿ ಹೆಚ್ಚು ಸಮಾಜಮುಖಿ ಕೀರ್ತನೆಗಳನ್ನು ರಚಿಸಿದವರು ಪ್ರಸನ್ನ ವೆಂಕಟದಾಸರು. ಇದರ ಮೇಲೆ ಹೆಚ್ಚು ಅಧ್ಯಯನ ಆಗಿಲ್ವಲ್ಲಪ್ಪ ಅಂತ ಅದನ್ನು ನೀಗಿಸಲು ಇತ್ತೀಚೆಗೆ ಅಂದರೆ ಹಲವಾರು ವರ್ಷಗಳ ಹಿಂದೆ ನಮ್ಮ ಶ್ರೀಮತಿ ರೇಖಾ ಕಾಕಂಡಿಕೆಯವರು ಮಹಿಪತಿದಾಸರ ಮತ್ತು ಪ್ರಸನ್ನ ವೆಂಕಟದಾಸರ ಸಮಾಜಮುಖಿ ಕೀರ್ತನೆಗಳ ಅಧ್ಯಯನ ಮತ್ತು ಚಿಂತನೆ ಅನ್ನುವ ಒಂದು PhD ಸಂಶೋಧನೆಗೆ ಒಳಪಟ್ಟು ಒಂದು ಅದ್ಭುತವಾದಂಥ ಪ್ರಬಂಧವನ್ನು ಸಂಶೋಧಿಸಿ ಅದ್ಭುತವಾದಂಥ ಪ್ರಬಂಧವನ್ನು ಪ್ರಸ್ತುತಪಡಿಸಿದ್ದಾರೆ. ಆ ಕೊರತೆಯು ತಕ್ಕ ಮಟ್ಟಿಗೆ ನೀಗಿದೆ. ಇನ್ನೂ ಆಗುವಂಥ ಕೆಲಸ ಸಾಕಷ್ಟಿದೆ. ನಮ್ಮ ಅಂದಾಜು ಪ್ರಕಾರ ಇನ್ನೂ 25 ಸಂಪುಟಗಳು ಬರುವಷ್ಟು ಗಟ್ಟಿತನ ಈ ಪ್ರಸನ್ನ ವೆಂಕಟರ ಸಾಹಿತ್ಯದಲ್ಲಿದೆ. ಅದಕ್ಕೆ ಅದನ್ನು ನಾವು ಇದನ್ನು ಮಾಡಿಸಬೇಕಂತಿದೆ. ಅದಕ್ಕೆ ಎಲ್ಲರ ಸಹಕಾರ ಅದಕ್ಕೆ ಅವಶ್ಯಕತೆ ಇದೆ. ಎಲ್ಲ ಸಹಕಾರ ಜನರು ಕೊಡ್ತಾ ಇದ್ದಾರೆ. ಇದಕ್ಕೆ ಆ ಜನಕ್ಕೆ ಸಂಶೋಧನೆಯಲ್ಲೂ ಎಲ್ಲ ನಾಡಿನ ಎಲ್ಲ ಹಿರಿಯ ವಿದ್ವಾಂಸರು ನಮ್ಮ ಜೊತೆ ಕೈಡಿಸೋಗಿದ್ದಾರೆ. ಕೃಷ್ಣ ಕುಲಾಲ್ ಕುಲಕರ್ಣಿ ಆಗಿರ್ಬೋದು, ಡಾಕ್ಟರ್ ಗೋಕುಲ್ನಾಥ್ ಆಗಿರ್ಬೋದು, ಡಾಕ್ಟರ್ AP ರಾವ್ ಆಗಿರ್ಬೋದು, ಹಾಗೆ ನಮ್ಮ ಹೀಗೆ ಹಲವಾರು ಒಬ್ಬರಲ್ಲ ಇನ್ನೂ 10 ಹೆಸರುಗಳಿವೆ. ಅವೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಿಬಿಟ್ಟು ಅರಳುಮಲ್ಲಿಗೆ ಪಾರ್ಸಾರ್ಥಿಯವರು ಹೀಗೆ ಹಲವಾರು ವಿದ್ವಾಂಸರು ನಮ್ಮ ಜೊತೆ ಕೈ ಜೋಡಿಸಿ ಇದಕ್ಕೆ ಸಂಸ್ಥೆಗೆ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆ ಹೇಳಿದ್ದಕ್ಕಿಂತ ಜಮೆಯ ಸುಮಾರು
ಅರ್ಧ ಗಂಟೆ ಜಾಸ್ತಿ ಆಯಿತು. ಆದರೂ ಪರವಾಗಿಲ್ಲ ನೀವು ಹೇಳಿ ಅಂತ ಹೇಳಿದ್ರಿಂದ ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಂಡು ಸಾಧ್ಯವಾದಷ್ಟು ವಿವರಿಸಲು ಇಲ್ಲೇ ಪ್ರಯತ್ನ ಪಡ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಈ ಸರಣಿಯಲ್ಲಿ ಇನ್ನೂ ಇಬ್ಬರು ಈ ಹರಿದಾಸ್ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಸಾಧಕರು ನಮ್ಮ ಪ್ರಮುಖ ಜಿಲ್ಲೆಗಳಲ್ಲಿ ಆಗಿ ಹೋಗಿದ್ದಾರೆ. ಅವ್ರದ್ದು ಈ ಅಳವಡಿಸಿಕೊಂಡ್ರೆ ಅದ್ಭುತವಾದಂತಹದ್ದು ಕೆಲಸ ಆಗ್ತದೆ. ಒಂದು ಮಹಿಪತದಾಸರು, ಇನ್ನೊಂದು ದೇಶದ ನಾಡಿನ ಪ್ರಥಮ ಹರಿದಾಸಣಿ ಎಂದು ಅನಿಸಿಕೊಂಡಂಥ ಗಲಗಲಿ ಅವನವರು. ನೋಡಿ, ಅದೊಂದು ನಮ್ಮ ಜಿಲ್ಲೆಗೆ ಇದೊಂದು ಹೆಮ್ಮೆ. ಈ ಜಿಲ್ಲೆ ಪ್ರಥಮ ಹರಿದಾಸಣಿಯನ್ನು ನಾಡಿಗೆ ಕೊಟ್ಟಂಥ ಒಂದು ಕೊಡುಗೆ ಈ ಜಿಲ್ಲೆಯದು, ಗಲಗಲಿ ಅವನವರು. ಆ ಗಲಗಲಿ ಅವನವರಿಗೆ ಗಲಗಲಿ ಅವನ ಅಂಕಿತ ಕೊಟ್ಟವರು